ಟಿವಿ ಬಂದಾಗ ಇವರೇ ಫಸ್ಟ್ ಬಂದರು, ಪೇಜರ್ ಇವರೇ, ಕ್ಯಾಸೆಟ್ ಇವರೇ, ಕಂಪ್ಯೂಟರ್ ಇವರೇ, ಮೊಬೈಲ್ ಇವರೇ, ಔಟ್ಲೆಟ್ ಲೈಕ್ ಎಲ್ಲದರಲ್ಲೂ ಸಂಗೀತ 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 ಅಪ್ಡೇಟ್ ಆಯಿತು. ಡೆಫಿನೆಟ್ಲಿ ನಾನೇನು ಕಂಡಿರಲಿಲ್ಲ ದಟ್ ಈ ಸಂಸ್ಥೆ ಇಷ್ಟು ಮಟ್ಟಿಗೆ ಇಷ್ಟು ಮಾತ್ರ ನಾವು ಕಟ್ತೀವಿ ಅಂತ. ಸಂಗೀತ ವಾಸ್ ದ ಓನ್ಲಿ ರಿಟೇಲರ್ ಪೇಜರ್ಸ್ನ ರಿಟೇಲ್ ಮಾಡೋದಕ್ಕೆ. ಒಂದೇ ಶೋರೂಮ್ ಇತ್ತು ಅವಾಗ ಕೂಡ, 95-96 ಕೂಡ ನಾವು ತಿಂಗಳಿಗೆ 300 ಪೇಜರ್ ಮಾಡ್ತಾಯಿದ್ವಿ. ಇಡೀ ದೇಶದಲ್ಲಿ ಮೊಬೈಲ್ ಫೋನ್ ಅನ್ನೋದು ವಿತ್ ಬಿಲ್ ವಿತ್ ವಾರಂಟಿ ಮಾರಿದ ಮೊಟ್ಟ ಮೊದಲನೇ ಶೋರೂಮ್. 800 ಶೋರೂಮಲ್ಲಿ 796 ಶೋರೂಮ್ ನಮ್ಮ ಓನ್ ಶೋರೂಮ್. 5,000 ಎಂಪ್ಲಾಯೀಸ್, ಹುಡುಗಾಟಿಕೇನಲ್ಲ. ನೀವು ನಮ್ಮ ಸಂಗೀತ ಒಳಗಡೆ ಬಂದರೆ ನಿಮ್ಮ ಜೊತೆ ನಮ್ಮ ಸೇಲ್ಸ್ಮೆನ್ ಏನು ಮಾತಾಡಿದ್ದಾರೆ ಅಂತ ಕಂಪ್ಲೀಟ್ ರೆಕಾರ್ಡ್ ಆಗಿ ನಮಗೆ ಬ್ಯಾಕ್ ಎಂಡಲ್ಲಿ ಬರುತ್ತೆ. ಯಾವತ್ತಾದರೂ ನಾನು ತೊಗೊಂಡಂಥ ನಿರ್ಧಾರ ರಾಂಗ್ ಅಂತ ಅನ್ಸಿತ್ತ? ಫೇಲ್ ಫಾಸ್ಟ್, ಲರ್ನ್ ಫಾಸ್ಟ್. ಎಸ್. ವೈ ಫ್ಲಿಪ್ಕಾರ್ಟ್ ಬಿಕಮ್ ಫಸ್ಟ್, ವೈ ಅಮೆಝಾನ್ ಬಿಕಮ್ ಫಸ್ಟ್, ವೈ ಸಂಗೀತ ಡಿಡ್ ನಾಟ್ ಬಿಕಮ್ ಫಸ್ಟ್. ಅಪ್ಪಾಜಿ, ನೀವು 1974 ಶುರು ಮಾಡಿದ ಕಂಪ್ನಿನ ನಾನು ಇವತ್ತು ಪಬ್ಲಿಕ್ ಲಿಮಿಟೆಡ್ ಆಗಿ ತೊಗೊಂಡೋಗಿದ್ದೀನಿ ಅಂತ ಹೇಳಬೇಕು ಅಂತ ತುಂಬ ಆಸೆ ಇತ್ತು. ಎಷ್ಟು ಗಂಟೆ ಕೆಲಸ ಮಾಡ್ತೀರಿ ಅಂತ? ಆ್ಯಸ್ ಲಾಂಗ್ ಆಸ್ ಯು ಲವ್ ವಾಟ್ ಯು ಡೂ, ಯು ವಾಂಟ್ ಫೀಲ್ ಟಯರ್ಡ್ ಅಂತಾರಲ್ಲ. ಇವತ್ತಿನ ಯಂಗ್ ಜನ್ರೇಷನ್ಗೆ ತಾಳ್ಮೆ ಅನ್ನೋದಿಲ್ಲ. ಈಗ ನೋಡಿದ ಬಿಲ್ಡಿಂಗ್ ನಾಳೆ ಕಟ್ಟಬೇಕು ಅಂತಾರೆ, ಬಟ್ ಕಟ್ಟಕ್ಕಾಗಲ್ಲ, ನಿರಾಸೆ ಜಾಸ್ತಿ. ಮನಸ್ಸು ಯಾವುದು ಹಿತ ಕೊಡುತ್ತೋ ಅದು ಮಾಡು ಅಂತ ಇರುತ್ತೆ. ಆತ್ಮ ಇದು ಮಾಡಿದ್ರೆ ಒಳ್ಳೇದಲ್ಲ ಕಣೋ, ಇದು ಮಾಡಬೇಡ ಅಂತ ಇರುತ್ತೆ. ಸೊ ಡೋಂಟ್ ಬಿ ಅ ಸ್ಲೇವ್ ಆಫ್ ಮನಸ್ಸು. ಬಿಲೀವ್ ಇನ್ ಯೋರ್ ಗಟ್ ಆ್ಯಂಡ್ ಮೂವ್ ಅಹೆಡ್ ವಿತ್ ಆಲ್ ದ ಕಾನ್ಫಿಡೆನ್ಸ್. ಈವನ್ ಇಫ್ ಯು ಫೇಲ್, ಇಟ್ಸ್ ಓಕೆ. ನೀವು ಸಣ್ಣ ಆಗಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಮೊಬೈಲ್ ಅಂದರೆ ಯಾವಾಗಲೂ ಬ್ರ್ಯಾಂಡ್ ಹೆಸರು ಹೇಳ್ತೀವಿ, ಸ್ಯಾಮ್ಸಂಗ್, ಐಫೋನ್, ನೋಕಿಯಾ ನಮ್ಮ ಆ ಕಾಲದ ಲೆಕ್ಕಾಚಾರಗಳು. ಆದರೆ ಅದ್ರ ಜೊತೆಗೆ ಇನ್ನೊಂದು ಹೆಸರು, 5 ಹೆಸರಲ್ಲಿ ಮೊಬೈಲ್ ಹೆಸರು ಹೇಳಿ ಅಂದರೆ ಸ್ಯಾಮ್ಸಂಗ್, ನೋಕಿಯಾ, ಐಫೋನ್ ಅಂದರೆ ಸಂಗೀತ ಮೊಬೈಲ್ಸ್ ಅಂದ್ಬಿಡ್ತಾರೆ ಅವರು. ಯಾಕೆಂದರೆ ಸಂಗೀತ ಮೊಬೈಲ್ಸ್ ಅನ್ನೋದು ಆ ಮಟ್ಟಿಗೆ ಜನಮಾನಸದಲ್ಲಿ ಅಚ್ಚಳಿ ಅಂತ ಉಳಿದಿದೆ. ಎಸ್, ಯಾಕೆ ಶಿವ ಅವರೇ ಇವತ್ತು ಸಂಗೀತ ಮೊಬೈಲ್ಸ್ ಬಗ್ಗೆ ಮಾತನಾಡ್ತಿದ್ದೀರಿ ಅಂತ? ಖಂಡಿತ ಕರ್ನಾಟಕದಲ್ಲಿ, ದೇಶದಲ್ಲೇ ಒಂದು ದೊಡ್ಡ ಮಟ್ಟದ ಹೆಸರನ್ನು ಮಾಡಿರ್ತಕ್ಕಂಥ ನಮ್ಮ ಕರ್ನಾಟಕ ಮೂಲದ ಸಂಗೀತ ಮೊಬೈಲ್ಸ್ನ ಸಂಪೂರ್ಣ ಅದನ್ನು ಎದ್ದು ನಿಲ್ಲಿಸಿ, ಕಟ್ಟಿ, ಅದನ್ನು ಕಾಪಾಡಿ, ಬೆಳೆಸಿ, ಉಳಿಸ್ಕೊಂಡು ಹೋಗ್ತಿರ್ತಕ್ಕಂಥ ವ್ಯಕ್ತಿ, ಆ ಶಕ್ತಿ ನನ್ನ ಜೊತೆ ಇದ್ದಾರೆ. ಸುಭಾಷ್ ಚಂದ್ರ ಸರ್. ಸರ್ ನಮಸ್ಕಾರ. ನಮಸ್ಕಾರ ಶಿವಕುಮಾರ್, ಹೇಗಿದ್ದೀರಿ ಸರ್? ಫಸ್ಟ್ ಕ್ಲಾಸ್. ಭಾಳ ಖುಷಿ ಆಗುತ್ತೆ. ಯಾಕೆ ಅಂತಂದರೆ ಇವತ್ತಿನ ಜನ್ರೇಷನಲ್ಲಿ ಒಂದಷ್ಟು ಸಾಹಸಗಳನ್ನ ಮಾಡಲಿಕ್ಕೆಲ್ಲ ಹೆಂಗಸಗಳು ಹೊರಡ್ತಿರ್ತಾರೆ. ಸಂಗೀತ ಮೊಬೈಲ್ಸ್ ಅದು ಇತ್ತೀಚೆಗೆ ಬಂದಿದ್ದಲ್ಲ. ಆ ಜರ್ನಿ ಹಿಂಗೆ ತಿರುಗಿ ನೋಡಿದಾಗ ದಶಕಗಳೆಲ್ಲ ದಾಟ್ಕೊಂಡು ಭಾಳ ವರ್ಷ ಆಯಿತು ಈ ಜರ್ನಿ. ಹೇಗೆ ಸಾಧ್ಯ ಆಯಿತು, ಹೇಗೆ? ಸುಭಾಷ್ ಚಂದ್ರ ಅವರು ಅಂತ ಅಂದ್ಕೊಂಡು ಎಲ್ರಿಗೂ ಸಂಗೀತ ಮೊಬೈಲ್ಸ್, ಆಡು ಮುಟ್ಟದ ಸೊಪ್ಪಿಲ್ಲ, ಸಂಗೀತ ಮೊಬೈಲ್ಸ್ ಗೊತ್ತಿಲ್ಲದ ವ್ಯಕ್ತಿ ಇಲ್ಲ ಅನ್ನೋ ಥರ ಇದೆ ಕರ್ನಾಟಕದ ದೇಶದ ಮಟ್ಟದಲ್ಲಿ. ಹೇಗೆ ಸಾಧ್ಯ ಆಯಿತು, ಹೇಗೆ ಅಂತ ಇದು ಕತೆ? ವೆಲ್, ತುಂಬ ದೊಡ್ಡ ಮಾತು ಹೇಳ್ತಾ ಇದ್ದೀರಾ. ಸಂಗೀತ ಮೊಬೈಲ್ಸ್ ಗೊತ್ತಿಲ್ಲದೆ ಇರೋ ವ್ಯಕ್ತಿ ಇಲ್ಲ ಅಂತ. ಸೊ ಥ್ಯಾಂಕ್ ಯು ಫಾರ್ ಆಲ್ ದ ಲವ್. ಸೊ ಐ ಆಮ್ ಹಂಬಲ್ಡ್. ಸೊ ಒಂದೇನೆಂದರೆ ದೇವರ ದಯೆ, ದೊಡ್ಡವರ ಆಶೀರ್ವಾದ, ಪೂರ್ವಜನ್ಮದ ಪುಣ್ಯ ಆ್ಯಂಡ್ ಸ್ವಲ್ಪ ಅದೃಷ್ಟ. ಸೊ ರೈಟ್ ಟೈಮ್ ರೈಟ್ ಪ್ಲೇಸಲ್ಲಿ ಇದ್ವಿ ಅಂತ ಅನಿಸುತ್ತೆ. ಅದರಿಂದ ಟುಡೇ ವಾಟ್ ಎವರ್ ಸಂಗೀತ ಈಸ್, ಇಟ್ ಹ್ಯಾಸ್ ಟ್ರಾವೆಲ್ಡ್. ಅದರ್ವೈಸ್ ಒಂದು ಶೋರೂಮಲ್ಲಿ ವಿತ್ ಲಾಟ್ ಆಫ್ ಡಿಫಿಕಲ್ಟೀಸ್, ಚೈಲ್ಡ್ಹುಡ್ ಎಲ್ಲ ಅನುಭವಿಸಿ ಆ್ಯಂಡ್ ಬಹಳ ಚಿಕ್ಕ ವಯಸ್ಸಲ್ಲೇ, ಈವನ್ ಕಾಲೇಜ್ಗೂ ಹೋಗದೆ ಡ್ರೈವರ್ ಸೀಟಲ್ಲಿ, ಸಂಗೀತ ಅನ್ನೋ ವೆಹಿಕಲ್ ಡ್ರೈವಿಂಗ್ ಸೀಟಲ್ಲಿ ಕೂತ್ಕೊಂಡು ಡೆಫಿನೆಟ್ಲಿ ನಾನೇನು ಕಂಡಿರಲಿಲ್ಲ ದಟ್ ಈ ಸಂಸ್ಥೆ ಇಷ್ಟು ಮಟ್ಟಿಗೆ ಇಷ್ಟು ಮಾತ್ರ ನಾವು ಕಟ್ತೀವಿ ಅಂತ. ಅಫ್ಕೋರ್ಸ್ ಒಂಥರ ನೋಡೋಕ್ಕೆ ಹೋದರೆ ನಾವು ಮಾಡಿರೋದು ವೆರಿ ಲಿಟಲ್ ಅನಿಸುತ್ತೆ. ಯಾಕೆಂದರೆ ದಿ ಆಪರ್ಚುನಿಟಿ ದಟ್ ಈಸ್ ದೇರ್, ದಿ ಪೊಟೆನ್ಷಿಯಲ್ ಏನಿದೆ, ಆಪರ್ಚುನಿಟಿ ಏನಿದೆ, ಅದರ ಮುಂದೆ ನಾವು ಮಾಡಿರೋ ತುಂಬ ತೃಣಕ್ಯ ಅಂತ ಕೂಡ ಹೇಳಬಹುದು. ಬಟ್ ಅದೇ, ಐ ವಾಸ್ ದ ಫಸ್ಟ್ ರಿಟೇಲರ್, ಸಂಗೀತ ವಾಸ್ ದ ಫಸ್ಟ್ ರಿಟೇಲರ್. ಮೊಬೈಲ್ ಫೋನ್ ಇಡೀ ದೇಶದಲ್ಲಿ ಮೊಬೈಲ್ ಫೋನ್ ಅನ್ನೋದು ವಿತ್ ಬಿಲ್ ವಿತ್ ವಾರಂಟಿ ಮಾರಿದ ಮೊಟ್ಟ ಮೊದಲನೇ ಶೋರೂಮ್ ಅಂತ ಹೇಳಿ ನನಗೆ ಆಮೇಲೆ ನಾನು ಕೇಳ್ಪಟ್ಟೆ. ಎಲ್ಲ ಕಂಪ್ನಿಯವರು ಹೇಳಿದಾಗ ನನಗೆ ಗೊತ್ತಾಯಿತು.
ನನಗೇನು ಗೊತ್ತಿರಲಿಲ್ಲ ಇದು ಮುಂಚೆ. ಸೊ ಸೊ ಆಬ್ವಿಯಸ್ಲಿ ಆ್ಯಸ್ ಎ ಫಸ್ಟ್ ಒನ್ ಸಾಕಷ್ಟು ಕಷ್ಟಗಳಿರುತ್ತೆ. ಯಾಕೆಂದರೆ ಅಫ್ಕೋರ್ಸ್ ದ ಬಿಗ್ ಅಡ್ವಾಂಟೇಜ್ ಆಫ್ ಬೀಯಿಂಗ್ ದ ಫಸ್ಟ್ ಒನ್ ಇಸ್ ದೇರ್, ಬಟ್ ಸಾಕಷ್ಟು ಕಷ್ಟನೂ ಇರುತ್ತೆ. ಸೊ ಆಲ್ ದಟ್ ವಿ ಹ್ಯಾವ್ ಗಾನ್ ಥ್ರೂ, ಬಟ್ ಅದು ವಿತ್ ಡಿವಿಡೆಂಡ್ಸ್ ವಿತ್ ಬಡ್ಡಿ ಸಮೇತ ನಮಗೆ ದಟ್ ರಿಟರ್ನ್ಸು ಬಂದಿದೆ ಬೀಯಿಂಗ್ ದ ಫಸ್ಟ್ ಒನ್. ಆ್ಯಂಡ್ ವಿ ಹ್ಯಾವ್ ಬೀನ್ ಏಬಲ್ ಟು ಆ್ಯಂಡ್ ಬೇಸಿಕಲಿ ಎಂಟರ್ಪ್ರೈಸಿಂಗ್ ಆ್ಯಟಿಟ್ಯೂಡ್, ಅಗ್ರೆಸಿವ್ ಆ್ಯಟಿಟ್ಯೂಡ್ ಎಲ್ಲೋ ಆ DNA ಇದೆ. ಅದರಿಂದ ಹಾಗಾಗಿ ರಿಸ್ಕ್ ಟೇಕಿಂಗ್ ಅಬಿಲಿಟಿ ಇರಬೇಕು. ಯಾಕಂದರೆ ಒಂದು ಆಂಟ್ರಪ್ರಿನರ್ ಆದರೆ ಫಸ್ಟ್ ಥಿಂಗ್ ಇಸ್ ಯು ಹ್ಯಾವ್ ಟು ಟೇಕ್ ರಿಸ್ಕ್. ಸೊ ಆ್ಯಂಡ್ ರಿಟೇಲ್ ಶೋರೂಮ್ ಅಂತಂದರೆ ಒಂದೊಂದು ಶೋರೂಮ್ ಓಪನ್ ಮಾಡಬೇಕು ಅಂದರೆ 30-40-50 ಲಕ್ಷ, ಒಂದೊಂದು ಸರ್ತಿ $1 ಕೋಟಿ ಆರ್ ಇವನ್ ಮೋರ್ ಆಗುತ್ತೆ. ಸೊ 800 ಶೋರೂಮು ಇವತ್ತಿನ ದಿನ. ಅದರಲ್ಲೂ ಎಷ್ಟೋ ಜನ ಅಂದ್ಕೊಳ್ತಾರೆ, ಇನ್ಫ್ಯಾಕ್ಟ್ 800 ಶೋರೂಮ್ ಅಂದಿದ ತಕ್ಷಣ ಆಟೋಮೆಟಿಕ್ಲಿ ಇವರೊಂದು ಬ್ರ್ಯಾಂಡ್ ಬಿಲ್ಡ್ ಮಾಡಿದ್ದಾರೆ, ಎಲ್ಲ ಫ್ರಾಂಚೈಸಿ ಶೋರೂಮ್ಸು ಅಂತ ಅಂದ್ಕೊಳ್ತಾರೆ. ಬಟ್ ಆ್ಯಸ್ ಆಫ್ ಟುಡೇ 800 ಶೋರೂಮಲ್ಲಿ 796 ಶೋರೂಮ್ ನಮ್ಮ ಓನ್ ಶೋರೂಮ್. 4 ಮಾತ್ರ ಜಸ್ಟ್ ಅದು ಕೂಡ ಇತ್ತೀಚೆಗೆ ವಿ ಜಸ್ಟ್ ಸ್ಟಾರ್ಟೆಡ್ ಫ್ರಾಂಚೈಸಿಂಗ್. ಸೊ ಹಾಗಾಗಿ ಸೊ ಈ ಮಾತು ಕೇಳಿದ ತಕ್ಷಣ ಹೌದಾ 800 ಓನ್ ಶೋರೂಮ್ಸ್ ಹೇಗಪ್ಪ ರನ್ ಮಾಡ್ತೀರಾ, ನಾವು ಒಂದು ಶೋರೂಮ್ ರನ್ ಮಾಡೋಕ್ಕಾಗ್ತಿಲ್ಲ ಅಂತ ಎಷ್ಟೋ ಜನ ಹೇಳ್ತಾರೆ. ಆ್ಯಂಡ್ ದೊಡ್ಡ ದೊಡ್ಡ ಬ್ರ್ಯಾಂಡ್ಸ್ ಇವತ್ತಿನ ದಿನ, ಯು ಟಾಕ್ ಅಬೌಟ್ ರೇಮಂಡ್ಸ್, ಯು ಟಾಕ್ ಅಬೌಟ್ ಬಾಟಾ, ಯು ಟಾಕ್ ಅಬೌಟ್ ವ್ಯಾನ್ ಹುಸೇನ್, ಲನ್ಸಾಲಿ ಆರ್ ನೈಕಿ, ಅಡಿಡಾಸ್, ಟೈಟನ್, ನೀವು ಯಾವ ಬ್ರ್ಯಾಂಡ್ ಆದರೂ ತೊಗೊಳ್ಳಿ, ಫಾರ್ ದಟ್ ಮ್ಯಾಟರ್ ರಿಲಯನ್ಸೇ ತೊಗೊಳ್ಳಿ ಬೇಕಾದ್ರೆ, ಎನಿ ಬ್ರ್ಯಾಂಡ್ ಫಾರ್ ದಟ್ ಮ್ಯಾಟರ್, ಎವ್ರಿಬಡಿ ಹ್ಯಾಸ್ ಗಾನ್ ಇನ್ ಟು ಫ್ರಾಂಚೈಸಿಂಗ್. ಎಲ್ಲರೂ ಫ್ರಾಂಚೈಸಿ ಕೊಡ್ತಾರೆ. ಆ್ಯಂಡ್ ಬಹುಶಃ ಇಡೀ ದೇಶದಲ್ಲಿ ಬಹುಶಃ ಓನ್ ಶೋರೂಮ್ಸ್, ಓನ್ ಕಂಪ್ನಿ ಆಪರೇಟೆಡ್ 800 ಶೋರೂಮ್ ಅನ್ನೋದು ಇಟ್ಸ್ ಅ ರೆಕಾರ್ಡ್ ಅನಿಸುತ್ತೆ. ನಾಟ್ ಜಸ್ಟ್ ಈ ಇಂಡಸ್ಟ್ರಿಯಲ್ಲಿ ಅಂತ ಅಲ್ಲ, ಮೊಬೈಲ್ ಅಂತ ಅಲ್ಲ, ರಿಟೇಲಲ್ಲಿ 800 ಶೋರೂಮ್ ಕಂಪ್ನಿ ಆಪರೇಟೆಡ್ ಈಸ್ ಅ ವೆರಿ ವೆರಿ ಟಫ್ ಥಿಂಗ್. ಸೊ ಅಗೇನ್ ಆಗಲೇ ಹೇಳಿದಾಗೆ ಯಾವುದು ವಿ ಕಾಂಟ್ ಟೇಕ್ ದ ಕ್ರೆಡಿಟ್, somebody is, some almighty, some power is making us do it. ಸೊ ಆ ಒಂದು ಉದ್ದೇಶದಿಂದ, ಆ ಒಂದು ಭಾವನೆಯಿಂದ ಮುಂದಕ್ಕೆ ನುಗ್ಗಿ ಹೋಗ್ತಾ ಇದ್ದೀವಿ. ಇನ್ಫ್ಯಾಕ್ಟ್ ಹಲವಾರು ಪಾಡ್ಕಾಸ್ಟಲ್ಲಿ ಅಥವಾ ಇಂಟರ್ವ್ಯೂಸ್ನಲ್ಲಿ ಹಳೇದ ಬಗ್ಗೆ ಜಾಸ್ತಿ ಮಾತಾಡಿರ್ತೀವಿ. ಐ ಥಿಂಕ್ ದಿಸ್ ಈಸ್ ಅ ಟೈಮ್ ವೆನ್ ವಿ ಶುಡ್ ಟಾಕ್ ಮೋರ್ ಅಬೌಟ್ ಫ್ಯೂಚರ್, ನಾವೇನು ಮಾಡ್ತಿದ್ದೀವಿ ಅಂತ. ನಾವು ಎಷ್ಟೊತ್ತು ಮಾತಾಡೋಣ ಈ ಪಾಡ್ಕಾಸ್ಟ್. ಜನಗಳಿಗೆ ಏನಾಗಿದೆ ಅಂತಂದರೆ, ಮೊದಲಿನ ಥರ ಈಗ ರೀಲ್ಸ್ ಎಲ್ಲ 30 ಸೆಕೆಂಡ್ ಅಲ್ಲ, ಪಾಡ್ಕಾಸ್ಟ್ನ ಒಬ್ಬರೇ ಕೂತು ಇನ್ಸ್ಪೈರ್ ಆಗಿ ಯಾರು ಫುಲ್ ನೋಡ್ತಾರೆ, ಆಸಕ್ತಿ ಇರೋರು ಸಂಖ್ಯೆ ಭಾಳ ಇದೆ. ಸೊ ನಿಮ್ಮ ಆಸಕ್ತಿ, ನನ್ನ ಪ್ರಶ್ನೆಗಳು ಭಾಳ ಇರ್ತಾರೆ ನನ್ನ ಹತ್ರ. ಸೊ ಇಬ್ರಿಗೂ ಎಲ್ಲಿವರೆಗೆ ಸಮಾಧಾನ ಆಗೋರ್ಗೆ ಹೋಗ್ತೀರಿ ನಾನು. ಎಸ್, ಆಲ್ ಯೋರ್ಸ್ ಶಿವಕುಮಾರ್, ಆಲ್ ಯೋರ್ಸ್. ಕೇಳ್ತಾ ಹೋಗಿ ನಾವು ಮಾತಾಡ್ತಾ ಹೋಗ್ತೀವಿ. ಎಸ್, ಭಾಳ ಖುಷಿ ವಿಷಯ ಅಂದರೆ ಭಾಳಷ್ಟು ವಿಷಯಗಳಲ್ಲಿ ಮೊದಲಿಗರು ಗ್ರಾಮಫೋನ್, ಮೊಬೈಲ್, ಟಿವಿ ಈಗೆಲ್ಲ ಶುರುವಾದಾಗ ಎಲ್ಲ ಮೊದಲಿಗೂ ಕೂಡ ಕಾರಣ ಆದಂಥ ಸಂಗೀತ. 50 ವರ್ಷಗಳು ಕರ್ನಾಟಕದ ಮಟ್ಟಿಗೆ ಆ ಥರ ಕಂಪ್ನಿಗಳು ಲೆಕ್ಕ ಆಗ್ತಾ ನಾವು ಇನ್ಫೋಸಿಸು, ವಿಪ್ರೋ ಸೇರಿದಂಗೆ ಬೆಸ್ಟ್ ಆಫ್ 50, ಬೆಸ್ಟ್ ಆಫ್ 20 ಅಂದಾಗಲೂ ಕೂಡ ನಮ್ಮ ಸಂಗೀತ. ಇನ್ಫೋಸಿಸ್ 50 ವರ್ಷ ಆಯ್ತಾ? ಇಲ್ಲ ಇನ್ನು ಬಂದಿಲ್ಲ. 50 ವರ್ಷ ಆಗಿಲ್ಲ. ಬೆಸ್ಟ್ ಕಂಪ್ನಿಗಳು ಅಂತ ನಾವು ತಗೊಂಡು ಕರ್ನಾಟಕ ಬಂದಾಗ ನಾವೆಲ್ಲ ವಿ ಆರ್ ನಥಿಂಗ್ ಇನ್ ಫ್ರಂಟ್ ಆಫ್ ಇನ್ಫೋಸಿಸ್. ಬಟ್ ವಯಸ್ಸಾಗಿದೆ ನಮಗೆ, 50 ವರ್ಷ ವಯಸ್ಸಾಗಿದೆ. ವಿ ಆರ್ 50 years ಯಂಗ್ ಅಂತ ಹೇಳ್ಬೋದು. ಕರ್ನಾಟಕಕ್ಕೆ 77 ವರ್ಷ. ಕನ್ನಡಿಗರಿಗೆ ಖುಷಿ ವಿಷಯನೇ ನಮ್ಮ ಕಂಪ್ನಿಗಳು ಅಂತ ಹೇಳ್ಕೊಳಕ್ಕೆ. ಎಸ್, ಸಂಗೀತ ನಮ್ಮ ಕರ್ನಾಟಕದ ಕಂಪ್ನಿ. ಆ ಖುಷಿ ಇದರಲ್ಲಿ ನೀವು ಅವತ್ತು ಡೇ ಫಸ್ಟಿಂದ ಸಂಗೀತ ಜೊತೆ, ಈ ಸಂಗೀತ ಅನ್ನೋದು ಒಂದು ಜೀವ, ಸಂಗೀತ ಅನ್ನೋದು ಒಂದು ಶಕ್ತಿ, ಸಂಗೀತ ಅನ್ನೋದು ಒಂದು ಭವಿಷ್ಯ ನಿಮ್ಮ ಲೆಕ್ಕಾಚಾರದಲ್ಲಿ. ಎಸ್, ನೀವು ಭಾಳಷ್ಟು ಪಾಡ್ಕಾಸ್ಟ್ ನಾನು ಹಿಸ್ಟ್ರಿ ಹೇಳಿದ್ದೀನಿ, ಬಟ್ ಫ್ಯೂಚರ್ ಬಗ್ಗೆ ಮಾತಾಡೋಣ ಅಂತ. ಆದರೂ ಇಲ್ಲಿಂದ ಶುರುವಾಗಿದೆ, ಅಲ್ಲಿಗೆ ತಗೊಂಡು ಹೋಗೋಕ್ಕಾಗಲ್ಲ ಅಂತ. ಕರೆಕ್ಟ್. ನಿಮ್ಮ ವೀಕ್ಷಕರಿಗೂ ಗೊತ್ತಾಗಬೇಕಲ್ಲ. ಸಂಗೀತ ಹೇಗೆ ಶುರುವಾಯಿತು, ಏನು ಕತೆ? ವೆಲ್, ತಂದೆಯವ್ರು ಶುರು ಮಾಡಿದ್ದು. ನನಗಿವಾಗ ನಾನು 60 ವರ್ಷ. ಸಂಗೀತ ಶುರುವಾದಾಗ ನನಗೆ 8 ವರ್ಷ. ಸೊ 1974. ಸೊ ತಂದೆಯವರು ಶುರು ಮಾಡಿದ್ರು. ಗ್ರಾಮಫೋನ್ ರೆಕಾರ್ಡ್ಸಿಂದ ಶುರು ಮಾಡಿದ್ರು. ಜೊತೆಗೆ ಸ್ಮಾಲ್ ಹೋಮ್ ಅಪ್ಲಯನ್ಸಸ್ ಇತ್ತು. ಆವಾಗ ಇನ್ನೂ 1974 ನಮಗೆ ಟಿ ವಿ ಬಂದಿರಲಿಲ್ಲ. ಸೊ
ಬರೀ ಸ್ಮಾಲ್ ಹೋಮ್ ಅಪ್ಲೈನ್ಸಸ್ ಲೈಕ್ ಐರನ್, ಮಿಕ್ಸಿ, ಫ್ಯಾನ್, ಕುಕ್ಕರ್, ಗೀಸರ್ ಈ ಥರದ ಐಟಮ್ಸ್. ಅದು ನಮ್ಮ ತಂದೆ ಆ ಫೀಲ್ಡಲ್ಲಿ ಕೆಲಸ ಮಾಡ್ತಾಯಿದ್ರು ಮುಂಚೆ, ಸಂಗೀತ ಓಪನ್ ಮಾಡೋಕ್ಕೆ ಮುಂಚೆ. ಹಾಗಾಗಿ ಸ್ವಲ್ಪ ಅವ್ರಿಗೆ ಗೊತ್ತಿದ್ದಿದ್ದು ಎಲೆಕ್ಟ್ರಿಕಲ್ ಹೋಮ್ ಅಪ್ಲೈನ್ಸಸ್ ಬಗ್ಗೆ ಗೊತ್ತಿತ್ತು. ಸೊ ಅದರಿಂದ ಎಲೆಕ್ಟ್ರಿಕಲ್ ಹೋಮ್ ಅಪ್ಲೈನ್ಸಸ್ ಶೋರೂಮ್ ಓಪನ್ ಮಾಡಬೇಕು ಅಂತ ಹೊರಟರು. ಯಾವ ಟೈಮಲ್ಲಿ ಅವ್ರಿಗೆ ಮಧ್ಯದಲ್ಲಿ ಮ್ಯೂಸಿಕ್ ಗ್ರಾಮಫೋನ್ ರೆಕಾರ್ಡ್ ಮಾಡೋಣ ಅಂತ ಯಾವ ಟೈಮಲ್ಲಿ ಅವ್ರಿಗೆ ಹೊಳಿತೋ ನನಗೆ ಗೊತ್ತಿಲ್ಲ. ಬಟ್ ಒಂದು ಹಾಫ್ ಆಫ್ ದ ಶೋರೂಮ್ ಗ್ರಾಮಫೋನ್ ರೆಕಾರ್ಡ್ಸು, ಇನ್ನೊಂದು ಹಾಫ್ ಆಫ್ ದ ಶೋರೂಮ್ ಹೋಮ್ ಅಪ್ಲೈನ್ಸಸ್ ಮಾಡಿ, ಆ್ಯಂಡ್ ಹೆಸರು ಸಂಗೀತ ಮ್ಯೂಸಿಕ್ ನಾವು ಡೀಲ್ ಮಾಡ್ತಾ ಇರೋದ್ರಿಂದ ಸಂಗೀತ ಅಂತ ಹೆಸರಿಟ್ಟರು. ಆ್ಯಂಡ್ ಅಫ್ಕೋರ್ಸ್ ನಾವು ಇಡೀ ನಮ್ಮ ಕುಟುಂಬದಲ್ಲಿ ಎಲ್ಲರಿಗೂ ಸಂಗೀತದ ಮೇಲೆ, ಅಂದರೆ ಮ್ಯೂಸಿಕ್ ಮೇಲೆ ಬಹಳ ಆಸಕ್ತಿ ಇದೆ. ಇಂಥ ಭಾಷೆ ಅಂತ ಇಲ್ಲ, ಬಿಕಾಸ್ ಮ್ಯೂಸಿಕ್ ಹ್ಯಾಸ್ ನೋ ಲ್ಯಾಂಗ್ವೇಜ್. ಸೊ ಎಲ್ಲ ಥರದ ಮ್ಯೂಸಿಕ್ ಎಂಜಾಯ್ ಮಾಡ್ತೀವಿ. ಕರ್ನಾಟಿಕ್ ಕ್ಲಾಸಿಕಲ್ ಇರ್ಬೋದು, ಇನ್ಸ್ಟ್ರೂಮೆಂಟಲ್ ಇರ್ಬೋದು, ಫಿಲಮ್ ಮ್ಯೂಸಿಕ್, ಭಾವಗೀತೆ, ಭಕ್ತಿಗೀತೆ, ಜಾನಪದ ಗೀತೆ, ಘಜಲ್, ಓಲ್ಡ್ ರಫಿ, ಮುಖೇಶ್, ಲತಾ ಮಂಗೇಶ್ಕರ್, ಘಂಟಸಾಲ, ಟು ಲೇಟೆಸ್ಟ್ ಅಫ್ಕೋರ್ಸ್ ಆಲ್ ದಿ ಆರ್ಟಿಸ್ಟ್ ನಾವು ಎಂಜಾಯ್ ಮಾಡ್ತೀವಿ. ಮ್ಯೂಸಿಕ್ ಎಲ್ಲರೂ ಎಂಜಾಯ್ ಮಾಡ್ತೀವಿ, ಇಡೀ ಫ್ಯಾಮಿಲಿ ಮೆಂಬರ್ಸ್ ಮ್ಯೂಸಿಕ್ ಎಂಜಾಯ್ ಮಾಡ್ತೀವಿ. ಸೊ ಹಾಗೆ ಸ್ಟಾರ್ಟ್ ಆದ ಜರ್ನಿ. ರೆಕಾರ್ಡ್ಸ್ 74 ಶುರು ಆಗಿದ್ದು. ಇನ್ಫ್ಯಾಕ್ಟ್ ವಿ ವರ್ ದ ಮೋಸ್ಟ್ ಸಾಟ್ ಆಫ್ಟರ್ ಶೋರೂಮ್. ನನಗೆ ತುಂಬ ಚೆನ್ನಾಗಿ ಜ್ಞಾಪಕ ಇದೆ. ಆಗಿನ ಕಾಲದಲ್ಲಿ ಶಂಕರಾಭರಣಂ ತೆಲುಗು, ಅಥವಾ ಶಂಕರ್ ಗುರು ರಾಜ್ಕುಮಾರ್, ಅಥವಾ ನಾನಿನ್ನ ಮರೆಯಲಾರೆ, ಅಥವಾ ಸೊಸೆ ತಂದ ಸೌಭಾಗ್ಯ ವಿಷ್ಣುವರ್ಧನ್, ಅಥವಾ ಗಿರಿಕನ್ಯೆ, ಇವೆಲ್ಲ ಅಂದರೆ ಈ ರೆಕಾರ್ಡ್ಸ್ ಎಲ್ಲ ಬೇಕಾದಷ್ಟು. MS ಸುಬ್ಬಲಕ್ಷ್ಮಿ, ಕೌಸಲ್ಯ ಸುಪ್ರಜಾರಾಮ, ವೆಂಕಟೇಶ್ವರ ಸುಪ್ರಭಾತ ಆಗ್ಬೋದು, ಅಥವಾ ಇವೆಲ್ಲ ಗಜಮುಖನೆ, ಗಣಪತಿಯೇ ನಿನಗೆ ವಂದನೆ, ಇವೆಲ್ಲ ಬೇಕಾದಷ್ಟು. ಆ್ಯಂಡ್ ರೈಟ್ ಅಪ್ ಟು ಬೋನಿಯಂ, ಆಬಾ, ಎಲ್ವಿಸ್ ಪ್ರಿಸ್ಲಿ, ಮೈಕಲ್ ಜಾಕ್ಸನ್, ಇವೆಲ್ಲನೂ ಸೇಲ್ ಮಾಡಿ ನಾನು ಆ್ಯಸ್ ಎ ಕಿಡ್, ನಾನು ಇನ್ಫ್ಯಾಕ್ಟ್ ಸ್ಕೂಲ್ಗೆ ಹೋಗಿ ವಾಪಸ್ ಬಂದು ಕಸ್ಟಮರ್ಸ್ನ ಅಟೆಂಡ್ ಮಾಡ್ತಾಯಿದ್ದೆ ಆ್ಯಸ್ ಎ ಸ್ಕೂಲ್ ಗೋಯಿಂಗ್ ಬಾಯ್. ಸೊ ನನ್ನ ಲೈಫಲ್ಲಿ ಇನ್ಫ್ಯಾಕ್ಟ್ ಅಟೆಂಡಿಂಗ್ ಟು ಅ ಕಸ್ಟಮರ್, ಟೇಕಿಂಗ್ ಕೇರ್ ಆಫ್ ಅ ಕಸ್ಟಮರ್, ಮೋರ್ ನಾವು ಅದರ ಆ ವ್ಯಾಪಾರ ಮಾಡಿ ಎಷ್ಟು ದುಡಿತೀವಿ ಅಂತ ಅಲ್ಲ, ಒಂದು ಇಂಟ್ರ್ಯಾಕ್ಷನ್ ವಿತ್ ಅ ಕಸ್ಟಮರ್ ಒಂಥರ ಖುಷಿ, ಒಂಥರ. ಇವತ್ತಿಗೂ ಇಲ್ಲಿ ಕೂತ್ಕೊಂಡ್ರೆ ಆ್ಯಕ್ಚುಲಿ ನಾನು ಸ್ವಲ್ಪ ಡಲ್ ಆಗ್ತೀನಿ, ಬ್ಯಾಟ್ರಿ ವೀಕ್ ಆಗುತ್ತೆ. ಸ್ಟೋರ್ ವಿಸಿಟ್ ಮಾಡಿದ್ರೆ ಸ್ವಲ್ಪ ಚಾರ್ಜ್ ಆಗುತ್ತೆ. ಓಕೆ. ಬಟ್ ಒಂದು ಯಾಕೆ ಅಂದರೆ ನಾನು ಬಿಕಾಸ್ ಆಫ್ ಈ ಭೂಮಿ ಕನೆಕ್ಟ್ ಆಗಿದ್ದೀವಿ, ಈ ಭಾಷೆ ಕನೆಕ್ಟ್ ಆಗಿದ್ದೀವಿ. ಇವತ್ತು ಒಬ್ಬರು ಮದುವೆ ಆದರೆ ಸಂಸಾರ ಮಾಡೋದೇ ಕಷ್ಟ, ಅಪ್ಪ ಮಕ್ಕಳು ಜೊತೆಗಿರೋದೇ ಕಷ್ಟ, ಗೆಳೆಯರು ಜೊತೆಗಿರೋದೇ ಕಷ್ಟ, ಆ ಬಾಂಧವ್ಯ ಸಂಬಂಧ ಎಲ್ಲ ಕಳೆದೋಗುವಂಥ ಸನ್ನಿವೇಶಗಳು ಲಾಂಗ್ ಟೈಮ್ ಯಾರೂ ಕಾಯ್ತಾ ಇಲ್ಲ. ಸಂಗೀತ ಅನ್ನೋ ಈ ಸಂಸ್ಥೆಯನ್ನು ಕಟ್ಟಿ 50 ವರ್ಷ ದಾಟಿ 51-52ನೇ ವರ್ಷ ಜರ್ನಿ ಸಾಗ್ತಾ ಇದೆ. ದೂರದೃಷ್ಟಿ, ಮಹತ್ವಾಕಾಂಕ್ಷಿ ಇವೆಲ್ಲ ಆಗಿದ್ರೆ ಇವೆಲ್ಲ ಸಾಗ್ಲಿಕ್ಕೆ ಸಾಧ್ಯ. ಆಗ ಬೆಸ್ಟ್ ಪರ್ಸನ್ ನಾನು ನೀವೆಲ್ಲ ಪ್ರಶ್ನೆ ಕೇಳಲಿಕ್ಕೆ. ಇವತ್ತಿನ ಯಂಗ್ ಜನ್ರೇಷನ್ಗೆ ತಾಳ್ಮೆ ಅನ್ನೋದಿಲ್ಲ. ಈಗ ನೋಡಿದ ಬಿಲ್ಡಿಂಗ್ ನಾಳೆ ಕಟ್ಟಬೇಕು ಅಂತಾರೆ, ಬಟ್ ಕಟ್ಟಕ್ಕಾಗಲ್ಲ, ನಿರಾಸೆ ಜಾಸ್ತಿ. 50-51 ವರ್ಷದ ಜರ್ನಿ ಈ ಸಂಗೀತ ಅನ್ನೋ ಈ ಸಾಮ್ರಾಜ್ಯವನ್ನು ಕಟ್ಟಿದಿರಲ್ಲ. 800 ಔಟ್ಲೆಟ್ಸ್, ಇಟ್ಸ್ ನಾಟ್ ಈಸಿ ಟಾಸ್ಕ್. 1000 ಜನಕ್ಕೆ ಉದ್ಯೋಗ ಕೊಡೋದು ಈಸಿ ಟಾಸ್ಕ್ ಅಲ್ಲ. ಅಲ್ಲಿಂದ ಅಪ್ಡೇಟ್ ಆಗ್ತಾ ಬಂತಲ್ಲ. ನಾವು ಜೀವನದಲ್ಲಾಗಲಿ ಬಿಸ್ನೆಸ್ಸಲ್ಲಾಗಲಿ ಅಪ್ಡೇಟ್ ಆಗಲಿಲ್ಲ ಅಂದರೆ ಉಳಗಾಲ ಇಲ್ಲ. ಆ ಗ್ರಾಮಫೋನ್, ಹೋಮ್ ಅಪ್ಲೈನ್ಸಸ್ದ ಹಿಡಿದು ಮೊಬೈಲ್ಗೆ, ಟಿವಿಗೆ, ಪೇಜರ್, ಈ ಸೆಗ್ಮೆಂಟ್ ಎಲ್ಲ ಬಂದು ಇವತ್ತಿಲ್ಲಿ ಕೂತಿದ್ದೀರಿ ಸರ್. ನಿಮ್ಗೇನನ್ಸುತ್ತೆ? ಅವತ್ತು ಮತ್ತು ಇವತ್ತು ಅಂದ್ಕೊಂಡಿದ್ರೆ ಯಾವತ್ತಾದ್ರೂ ಅಂತಕ್ಕೆ ಬರ್ತೀವಿ ಅಂತ? ಖಂಡಿತ ಅಂದ್ಕೊಂಡಿರಲಿಲ್ಲ. ವಿ ವರ್ ಲಿವಿಂಗ್ ಫಾರ್ ದ ಡೇ ಅಂತ ಹೇಳ್ತಾರಲ್ಲ, ಆ ಥರ. ಯಾಕೆಂದರೆ ಫೈನಾನ್ಷಿಯಲಿ ನಾವೇನು ಬಿಸ್ನೆಸ್ ಫ್ಯಾಮಿಲಿಯಿಂದ ಬಂದವರಲ್ಲ. ನಮ್ಮ ತಂದೆ ವಾಸ್ ಅ ಫಾರ್ಮರ್ ಆಫ್ಟರ್ ಹಿಸ್ BSc. 1.5 ವರ್ಷ ಫಾರ್ಮಿಂಗ್ ಮಾಡಿದ್ರು. ಸೊ ಬಿಫೋರ್ ಹಿ ಜಾಯಿಂಡ್ ಅ ಜಾಬ್. ಆ್ಯಂಡ್ ಬಿಸ್ನೆಸ್ ಬಂದು ಫಸ್ಟ್ ಜನ್ ಬಿಸ್ನೆಸ್ ಮೆನ್ನು. ಆ್ಯಂಡ್ ಬೇಸಿಕಲಿ ನಾವು ರೆಡ್ಡೀಸು. ಆ್ಯಂಡ್ ರೆಡ್ಡೀಸ್ ಆರ್ ಗುಡ್ ಇನ್ ರಿಯಲ್ ಎಸ್ಟೇಟ್, ಅಥವಾ ಇವಾಗಿನ ರೆಡ್ಡೀಸ್ ಅಂದರೆ ಅಫ್ಕೋರ್ಸ್ ಬ್ಯಾಂಗ್ಳೂರ್ ರೆಡ್ಡೀಸ್ ರಿಯಲ್ ಎಸ್ಟೇಟ್. ನಾವು ಆಂಧ್ರದಿಂದ ಬಂದು ಇಲ್ಲಿ ಸೆಟ್ಲ್ ಆದ್ವಿ ನಾನು ಚಿಕ್ಕ ವಯಸ್ಸಲ್ಲಿ. ಸೊ ಅವಾಗ ರಿಯಲ್ ಎಸ್ಟೇಟು ಇರಲಿಲ್ಲ. ಅವಾಗ ಇನ್ಫ್ಯಾಕ್ಟ್ ಅವಾಗ ಆಂಧ್ರ ಸ್ಟೈಲ್ ಹೋಟೆಲು ಇರಲಿಲ್ಲ. ಇವಾಗ ರೆಡ್ಡೀಸ್ ಅಂದರೆ ಆಂಧ್ರ ಸ್ಟೈಲ್ ಹೋಟೆಲು, ರಿಯಲ್ ಎಸ್ಟೇಟು, ಕನ್ಸ್ಟ್ರಕ್ಷನ್ನು, ಕಾಂಟ್ರಾಕ್ಟ್ಸು ಇದರಲ್ಲಿರ್ತಾರೆ ರೆಡ್ಡೀಸು. ಇನ್ಫ್ಯಾಕ್ಟ್ ನಮಗೆ ನ್ಯಾಚುರಲ್ ಆಗಿ ಬರೋದಿಲ್ಲ ಇದು.
ರಿಟೇಲ್ ಬಿಸ್ನೆಸ್ ಅನ್ನೋದು ಒಂದು ಮಾರ್ವಾಡಿನೋ ಒಂದು ಗುಜರಾತಿನೋ ಇಲ್ಲ ಒಂದು ವೈಶ್ಯನೋ ಮಾಡಬೇಕಾಗಿರೋ ಕೆಲಸ ನಾವು ಮಾಡ್ತಾ ಇದ್ದೀವಿ ಆ್ಯಕ್ಚುಲಿ. ಖಂಡಿತ. ಸೊ ನ್ಯಾಚುರಲ್ ಫಿಟ್ ಅಲ್ಲ, ವಿ ಆರ್ ಅನ್ ಅನ್ಫಿಟ್ ಆ್ಯಕ್ಚುಲಿ. ಬಟ್ ಎನಿವೆ, ಸೊ ದಿಸ್ ಇಸ್ ಪಾರ್ಟ್ ಆಫ್ ಅವರ್ ಲೈಫ್ ಈಗ. ಸೊ ರೆಕಾರ್ಡ್ಸ್, ಕ್ಯಾಸೆಟ್ಸ್, ಆಮೇಲೆ ಟೆಲಿವಿಷನ್ ಬಂತು 81ನಲ್ಲಿ. ವಿ ವರ್ ಒನ್ ಆಫ್ ದ ಫಸ್ಟ್ ರಿಟೇಲರ್ಸ್ ಟೆಲಿವಿಷನ್ ರಿಟೇಲ್ ಮಾಡೋದಕ್ಕೆ. ಆಮೇಲೆ ಕಲರ್ ಟೆಲಿವಿಷನ್ 82ಅಲ್ಲಿ ಬಂತು, ಏಷ್ಯನ್ ಗೇಮ್ಸ್ ಬಂದಾಗ. ಆಮೇಲೆ ನಂತರ ಕಂಪ್ಯೂಟರ್ಸ್, ಅಗೇನ್ ನಾನು ಕಂಪ್ಯೂಟರ್ ರಿಟೇಲ್ ಮಾಡಿದಾಗ ಆವಾಗ ಕೂಡ ನನಗೆ ಎಲ್ಲರೂ ಹೇಳಿದರು, ಇಡೀ ದೇಶದಲ್ಲಿ ಯಾರು ಕಂಪ್ಯೂಟರ್ನ ರಿಟೇಲ್ ಶೋರೂಮಲ್ಲಿ ರಿಟೇಲ್ ಮಾಡ್ತಾ ಇರೋದು ನೀವೇ ಫಸ್ಟ್ ಅಂತ. ಅಫ್ಕೋರ್ಸ್ ಆವಾಗ ತಿಂಗಳಿಗೆ ಒಂದು 15 ಕಂಪ್ಯೂಟರ್ ಮಾಡ್ತಾಯಿದ್ವಿ. ಆವಾಗ ನಾನು ಹೇಳ್ತಾ ಇರೋದು 1987ಅಲ್ಲೇ 50-60 ಸಾವಿರ ಇತ್ತು ಕಂಪ್ಯೂಟರ್ ಅವತ್ತು. ಇವತ್ತು 15-20 ಸಾವಿರಕ್ಕೆ ಕೂಡ ಸಿಗುತ್ತೆ. ಆವಾಗ 50-60 ಸಾವಿರ ಇತ್ತು. ಎಲೆಕ್ಟ್ರಾನಿಕ್ಸ್ ಇಸ್ ದ ಓನ್ಲಿ ಒನ್ ಕ್ಯಾಟಗರಿ ವೇರ್ ರೇಟ್ಸ್ ಇಳಿತಾ ಇದೆ. ಬೇರೆ ಎಲ್ಲದೂ ರೇಟ್ ಜಾಸ್ತಿ ಆಗತ್ತೆ, ಬಟ್ ಎಲೆಕ್ಟ್ರಾನಿಕ್ಸಲ್ಲಿ ಮಾತ್ರ ರೇಟ್ ಕಡಿಮೆ ಆಗ್ತಾ ಇದೆ. ಸೊ ಕಂಪ್ಯೂಟರ್ಸ್ ಮಾರಿದ್ವಿ, ಆಮೇಲೆ ಪೇಜರ್ಸ್ ಮಾರಿದ್ವಿ, ಆಮೇಲೆ ಮೊಬೈಲ್ಸ್ ಮಾರಿದ್ವಿ. ಪೇಜರ್ ಬಂದಾಗ, ಪೇಜರ್ ಅಂದರೆ ಏನು ಮಾಡುತ್ತೆ ಇವತ್ತಿನ ದಿನ, ಇನ್ಫ್ಯಾಕ್ಟ್ ಇವತ್ತಿನ ದಿನ ನನ್ನ ಇಂಟರ್ವ್ಯೂ ಕೇಳೋವರೆಗೂ ಕೂಡ ಈ ಇಂಟರ್ವ್ಯೂ ಕೇಳೋರಿಗೆ ಎಷ್ಟೋ ಜನಕ್ಕೆ ಪೇಜರ್ ಅಂದರೆ ಏನು ಅಂತ ಗೊತ್ತಿರುತ್ತೆ. ಈ 90s ಕಿಡ್ಸ್ ಓಕೆ ಅಲ್ಲ, 85, 85 ಹುಡ್ತವ್ರು, 80 ಹುಡ್ತವ್ರು, 90 ಹುಡ್ತವ್ರಿಗೆ ಆ ಜರ್ನಿ ಗೊತ್ತಾಗುತ್ತೆ ಅದು. ಆ್ಯಂಡ್ ಪೇಜರ್ ಕೂಡ ಅನ್ಫಾರ್ಚುನೇಟ್ಲಿ ಮೊಬೈಲ್ ಬಂದು ಪೇಜರ್ನ ಕಿಲ್ ಮಾಡ್ಬಿಡ್ತು ಆ್ಯಕ್ಚುಲಿ ವೆರಿ ವೆರಿ ಸೂನ್. ಅಂದರೆ 94, 95ಅಲ್ಲಿ ಪೇಜರ್ ಬಂತು, 96ಅಲ್ಲೇ ಮೊಬೈಲ್ ಬಂತು ಇಂಡಿಯಾನಲ್ಲಿ. ಸೊ ಮೊಬೈಲ್ ಅಷ್ಟು ಬೇಗ ಬರದೇ ಇದ್ದರೆ ಬಹುಶಃ ಪೇಜರ್ ಜಾಸ್ತಿ ಜನಕ್ಕೆ ಗೊತ್ತಾಗಿರೋದು. ಸೊ ಪೇಜರ್ ಇಡೀ ದೇಶದಲ್ಲಿ ಅಗೇನ್ ಸಂಗೀತ ವಾಸ್ ಓನ್ಲಿ ರಿಟೇಲರ್ ಪೇಜರ್ಸ್ನ ರಿಟೇಲ್ ಮಾಡೋದಕ್ಕೆ. ಒಂದು ಶೋರೂಮಲ್ಲಿ ಒಂದೇ ಶೋರೂಮ್ ಇತ್ತು ಅವಾಗ ಕೂಡ, 95, 96ಅಲ್ಲಿ ಕೂಡ ನಾವು ತಿಂಗಳಿಗೆ 300 ಪೇಜರ್ ಮಾಡ್ತಾಯಿದ್ವಿ. 100-120 ಟಿ ವಿ ಮಾರಿದ್ರೆ 300 ಪೇಜರ್ ಮಾಡ್ತಾ ಇದ್ದೆ ನಾನು. ಸೊ ಯಾರಾದರೂ ಮಿಕ್ಸಿ ತೊಗೊಳಕ್ಕೆ ಬಂದರೆ, ಐರನ್ ತೊಗೊಳಕ್ಕೆ ಬಂದರೆ, ಟಿ ವಿ ತೊಗೊಳಕ್ಕೆ ಬಂದರೆ ಅವ್ರಿಗೆ ಫಸ್ಟ್ ಪೇಜರ್ ಮಾಡ್ತಿದ್ದೆ ನಾನು. ಇದು ತೊಗೊಳ್ಳಿ, ತುಂಬ ಉಪಯೋಗ ಆಗುತ್ತೆ, ಕಮ್ಯುನಿಕೇಷನ್ ಇಸ್ ಸೋ ಇಂಪಾರ್ಟೆಂಟ್ ಅಂತ. ನನಗೆ ಗೊತ್ತಿಲ್ಲ ಕಮ್ಯುನಿಕೇಷನ್, ಇವತ್ತಿನ ದಿನ ಕಮ್ಯುನಿಕೇಷನ್ ಇಷ್ಟೊಂದು ನಾವು ಪರ್ಸಿಲ್ದೆ ಆಚೆ ಹೋಗ್ತೀವಿ ಅಥವಾ ಏನು ಬೇಕಾದ್ರೂ ಕನ್ನಡಕ ಬಿಟ್ಟು ಹೋಗ್ಬೋದು, ಬಟ್ ಮೊಬೈಲ್ ಬಿಟ್ಟು ಹೋಗಲ್ಲ ನಾವು. ಎಲ್ಲ ಅದೇ ಆಗ್ಬಿಟ್ಟಿದೆ. ಹೌದು. ಬಟ್ ಇದು ಕನ್ಸ್ಮನ್ಸಲ್ಲಿ ಯಾರಿಗೂ ಗೊತ್ತಿಲ್ಲ ಹೀಗಾಗತ್ತೆ ಅಂತ. ಬಟ್ ಆವಾಗಲೇ ನಾನು ಪೇಜರ್ 300 ಪೇಜಸ್ ಮಾಡ್ತಾ ಇದ್ದೆ. ಸೊ ದ್ಯಾಟ್ ವಾಸ್ ಅ ವೆರಿ ಗುಡ್ ಎಕ್ಸ್ಪೀರಿಯನ್ಸ್. ಆ್ಯಂಡ್ ಪೇಜರ್ ವಾಸ್ ಅ ಸ್ಟೆಪ್ಪಿಂಗ್ ಸ್ಟೋನ್ ನಮಗೆ ಈ ಮೊಬೈಲ್ಗೆ ಕಾಲಿಡೋದಕ್ಕೆ. ಆ 1 ವೇ ಕಮ್ಯುನಿಕೇಷನಿಂದ 2 ವೇ ಕಮ್ಯುನಿಕೇಷನಿಗೆ ಬಂದ್ವಿ. ಸೊ ಬಹುಶಃ ನಾನು ಪೇಜರ್ ಮಾಡದೇ ಇದ್ದಿದ್ರೆ ಮೊಬೈಲ್ ಇವತ್ತಿನ ದಿನ ಈ ಸ್ಥಾನದಲ್ಲಿ ನಾವು ಕೂತ್ಕೊಳ್ತಾ ಇರಲಿಲ್ವೇನೋ. ಸೊ ಐ ಮಸ್ಟ್ ಥ್ಯಾಂಕ್ ದಟ್ ಜೆಂಟಲ್ಮನ್ ಹೂ ಕೇಮ್ ಆ್ಯಂಡ್ ಅಪಾಯಿಂಟೆಡ್ ಮೀ ಆಸ್ ಎ ಪೇಜರ್ ಡೀಲರ್. ನಿಮ್ಮ ಜೀವನ ಮತ್ತು ನಿಮ್ಮ ಜರ್ನಿ, ಸಂಗೀತದ ಒಂದು ವಿಷಯ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಅಪ್ಲೈ ಆಗುತ್ತೆ ಅಂತ ನಾನು ಅನ್ಕೋತೀನಿ. ಕಾರಣ ಎಷ್ಟೇ, ನಮ್ಮ ಅಪ್ಪನ ಕಾಲದಿಂದ ನಾನು ಭತ್ತ ಬೆಳೀತಿದ್ದೆ, ಅದನ್ನೇ ಬೆಳಿತೀನಿ. ನಮ್ಮ ಅಪ್ಪನ ಕಾಲದಿಂದ ಕಬ್ಬು ಬೆಳಿತೀನಿ, ಅದನ್ನೇ ಬೆಳಿತೀನಿ ಅಂತ ಬಂದವರು ಇವತ್ತು ಎಷ್ಟು ಜನ ಸಮಸ್ಯೆಗೆ ಸಿಲುಕಿದ್ದಾರೆ. ಬಿಕಾಸ್ ಆಫ್ ಸಂಗೀತ ಶುರುವಾದಂಥ ಹೋಮ್ ಅಪ್ಲಯನ್ಸಸ್ಸು, ಟಿ ವಿ, ಪೇಜರು, ಕಂಪ್ಯೂಟರ್ಸ್, ಹಿಂಗೆಲ್ಲ ಟಿವಿ ಹಿಂಗೆಲ್ಲ ಬಂತಲ್ಲ. ಆ ಕಾಲಕ್ಕೆ ತಕ್ಕಂತೆ ಅಪ್ಡೇಟ್ ಆದಂಥ ಲೆಕ್ಕಾಚಾರ ಇವತ್ತು ಸಂಗೀತ ಉಳಿವಿಗೆ ಅದು ಬೆಳಿಲಿಕ್ಕೆಲ್ಲ ಕಾರಣ ಆಯಿತು ಅಂತ. ಯಾಕಂದರೆ ಪ್ರತಿಯೊಬ್ಬ ಜೀವನದಲ್ಲಿ ಅಪ್ಡೇಟ್ ಆಗಲಿಲ್ಲ ಅಂದರೆ ಉಳ್ಗಾಲ ಇಲ್ಲ ಅಂತ, ಬೆಳೆಯೋಕ್ಕಾಗಲ್ಲ ಅಂತ. ಸೊ ಇವತ್ತಿನ ಜನ್ರೇಷನ್ ಅವ್ರಿಗೆ ನಿಮ್ಮ ಜರ್ನಿ ನೋಡ್ತಿರಲ್ಲ ಅನ್ಸುತ್ತೆ. ಎಸ್, ಸಂಗೀತ ಆ ಕಾಲಘಟ್ಟಕ್ಕೆ ಟಿ ವಿ ಬಂದಾಗ ಇವರೇ ಫಸ್ಟ್ ಬಂದರು, ಪೇಜರ್ ಇವರೇ, ಕ್ಯಾಸೆಟ್ ಇವರೇ, ಕಂಪ್ಯೂಟರ್ ಇವರೇ, ಮೊಬೈಲ್ ಇವರೇ, ಔಟ್ಲೆಟ್, ಲೈಕ್ ಎಲ್ಲದರಲ್ಲೂ ಸಂಗೀತ 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 ಅಪ್ಡೇಟ್ ಆಗಿದೆ. ಒಬ್ಬ ವ್ಯಕ್ತಿ ಅಪ್ಡೇಟ್ ಆಗೋದು ಎಷ್ಟು ಇಂಪಾರ್ಟೆಂಟು ಅಂತ. ಅಪ್ಡೇಟ್ ಆಲ್ವೇಸ್ ಆಗಲೇಬೇಕು. ಅಪ್ಡೇಟ್ ಆಗದೆ ಇದ್ದರೆ ಇಫ್ ಯು ಡೋಂಟ್ ಗ್ರೋ ಯು ಡೈ ಅಂತಾರಲ್ಲ, ಇದರ್ ಯು ಗ್ರೋ ಆರ್ ಯು ಡೈ. ಸೊ ಬೇಸಿಕಲಿ ನಾವು 2001 ಅಗೇನ್ ನಿಮಗೆ ಹೇಳಬೇಕು ಅಂದರೆ ಶಿವಕುಮಾರ್ 97 ಮೊಬೈಲ್ ಶುರು ಮಾಡಿದೆ. ನನ್ನ ಫಸ್ಟ್ ಫೋನ್ 97ಅಲ್ಲಿ ಸೆಲ್ ಮಾಡಿದೆ. 96 ನವಂಬರಲ್ಲಿ ಮೊಬೈಲ್ ಬಂದಿತ್ತು ಇಂಡಿಯಾಗೆ, ಬ್ಯಾಂಗ್ಳೂರಿಗೆ. ಐ ಮೀನ್ ಫಸ್ಟ್ ಟವರ್ ಹಾಕಿದ್ದು, ಫಸ್ಟ್ ಕಾಲ್ ಹೋಗಿದ್ದು 96 ನವಂಬರ್ 1ನೇ ತಾರೀಕು. ನಮಗೆ ಕರ್ನಾಟಕದಲ್ಲಿ ಏನೇ ನಡೆದ್ರು ರಾಜ್ಯೋತ್ಸವ ದಿನ ನಡೆಯುತ್ತೆ. ಟಿ ವಿ ಬಂದಿದ್ದು ಕೂಡ ನವಂಬರ್ 1 ಬ್ಲ್ಯಾಕ್ ಆ್ಯಂಡ್ ವೈಟ್ ಟಿ ವಿ ಫಸ್ಟ್ ಬಂದಾಗ, ನವಂಬರ್ 1 ಟಿ ವಿ ಟ್ರಾನ್ಸ್ಮಿಷನ್ ಬಂದಾಗ. ಸೊ 97 ಏಪ್ರಿಲ್ ಅಂದರೆ 6 ತಿಂಗಳು ಆಯ್ತಾ. 6 ತಿಂಗಳು ನಾನೇನು ಮಾಡ್ತಿದ್ದೆ ಅನ್ಸುತ್ತೆ ಇವಾಗ ನೋಡಿದ್ರೆ. ಬಟ್ ಆ 6 ತಿಂಗಳಲ್ಲಿ ಆಲ್ಮೋಸ್ಟ್ ಯಾರೂ ಮೊಬೈಲ್ ತೊಗೊಂಡೇ ಇರಲಿಲ್ಲ ಜನ. ಅಂದರೆ ನನ್ನ ಹತ್ರ ಅಂತಲ್ಲ, ಐ ಮೀನ್ ಯಾರೂ ಇರಲಿಲ್ಲ, ಮೊಬೈಲ್ ಶೋರೂಮೇ ಇರಲಿಲ್ಲ, ಈವನ್ ಸಿಮ್ ಕಾರ್ಡ್ ಯಾರೂ ತೊಗೊಂಡಿರಲಿಲ್ಲ. ಸೊ ಅಂದರೆ ಯಾರೂ ತೊಗೊಂಡಿರಲಿಲ್ಲ ಅಂದರೆ ಕೆಲವ್ರು ತೊಗೊಂಡು ಬೀರೂನಲ್ಲಿ ಇಟ್ಟಿದ್ರು. ಯಾಕೆಂದರೆ ಫೋನ್ ತೊಗೋಬೇಕಾ, 20-30 ಸಾವಿರನ ಫೋನು. ಆವಾಗ 30 ಸಾವಿರ, ಇವಾಗ ಸಿಗ್ತಾಯಿದೆ ಕಡಿಮೆಗೆ. ಆವಾಗ 20-30 ಸಾವಿರ ರೂಪಾಯಿ ಕಡಿಮೆಗೆ ಫೋನ್ ಇರಲಿಲ್ಲ. ಈವನ್ ಸ್ಮಗಲ್ಡ್, ಅವಾಗ ಯಾವುದು ಶೋರೂಮೇ ಇಲ್ಲ. ಸ್ಮಗಲ್ಡ್ ಮಾರ್ಕೆಟಲ್ಲೇ ಬರ್ಮಾ ಬಜಾರ್ ನ್ಯಾಷನಲ್ ಮಾರ್ಕೆಟಲ್ಲಿ ಹೋಗಿ ತೊಗೋಬೇಕಾಗಿತ್ತು. ಬಟ್ ಅಲ್ಲೂ 20-30 ಸಾವಿರ ಇತ್ತು. ಆ್ಯಂಡ್ 97 to 2001
ಆ 4 ವರ್ಷ ಕೆಳಗಡೆ ನಮ್ಮ ಗ್ರೌಂಡ್ ಫ್ಲೋರಲ್ಲಿ ಕನ್ಸ್ಯೂಮರ್ ಎಲೆಕ್ಟ್ರಾನಿಕ್ಸು, ಟಿ ವಿ, ಫ್ರಿಡ್ಜು, ವಾಷಿಂಗ್ ಮಿಷಿನ್ ಇದೆಲ್ಲ ಮಾರ್ತಾಯಿದ್ವಿ. ಮೆಸನೈನ್ ಫ್ಲೋರ್ ಮೇಲೆ, ಮಾಡಿ ಮೇಲೆ ಚಿಕ್ಕದಾಗಿ ಮೊಬೈಲ್ ಮಾರ್ತಾಯಿದ್ವಿ. ಆ 4 ವರ್ಷದಲ್ಲಿ ನನಗೆ ಕೆಳಗಡೆ ಯಾವಾಗಲೂ ಖಾಲಿ ಹೊಡಿತಾ ಇತ್ತು, ಮೇಲ್ಗಡೆ ಫುಲ್ ಬಿಸಿ, ಮೆಟ್ಲ್ ಮೇಲೇನೂ ಜನ ನಿಂತಿರೋರು. ಸೊ ದೆನ್ ಐ ಸೆಡ್ ವಾಟ್ ಆಮ್ ಐ ಡೂಯಿಂಗ್, ಏನಕ್ಕೆ ವೇಸ್ಟ್ ಮಾಡ್ತಾ ಇದ್ದೀನಿ ಜಾಗ. ಸೊ ಲೆಟ್ ಅಸ್ ಕನ್ವರ್ಟ್ ಎವ್ರಿಥಿಂಗ್ ಇನ್ ಟು ಮೊಬೈಲ್ ಅಂತ ಹೇಳಿ 2001ನಲ್ಲಿ ಇನ್ಫ್ಯಾಕ್ಟ್ 1 ಫೈನ್ ಡೇ ಎಲ್ಲ ಬರೋ ಸಾಮಾನೆಲ್ಲ, ಫ್ರಿಡ್ಜು, ವಾಷಿಂಗ್ ಮಿಷಿನ್ನು, ಟಿ ವಿ ಎಲ್ಲ ಎಲ್ಲರಿಗೂ ಕೊಟ್ಟು ಅರ್ಧ ರೇಟಿಗೆ ಕೊಟ್ಟು ಖಾಲಿ ಮಾಡಿ 1 ಫೈನ್ ಡೇ ಕನ್ವರ್ಟೆಡ್ ಕಂಪ್ಲೀಟ್ ಶೋರೂಮ್ ಇಂಟು ಮೊಬೈಲ್, ಓನ್ಲಿ ಮೊಬೈಲ್. ಸೊ ಇನ್ ಲೈಫ್ ಲಾಂಗ್ ನಾನು ಬರೀ ಮೊಬೈಲೇ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೆ. ಅದು 2001ನಲ್ಲಿ. ಇನ್ಫ್ಯಾಕ್ಟ್ ಅದು ಮನೆಯಲ್ಲಿ ಕನ್ವಿನ್ಸ್ ಮಾಡೋಕ್ಕೆ 2 ವರ್ಷ ಆಯಿತು. ಕನ್ವಿನ್ಸ್ ಮಾಡೋಕ್ಕೆ ಡೋಂಟ್ ಪುಟ್ ಆಲ್ ಲೆಗ್ಸ್ ಇನ್ ಒನ್ ಬ್ಯಾಸ್ಕೆಟ್ ಅಂತ. ವಾಟ್ ಇಫ್ ನಾಳೆ ದಿನ ಮೊಬೈಲ್ ಸೇಲ್ ಆಗದೆ ಇದ್ರೆ ಅಂತ. ಬಟ್ ಈಗ 2026ಅಲ್ಲಿ ಮಾತಾಡ್ತಾ ಇದ್ದೀವಿ, 25 ವರ್ಷ ಆದಮೇಲೆ. ಅಂದರೆ 2001ಇಂದ 25 ವರ್ಷ ಆಯಿತು. ಬಟ್ 97 ನಾನು ಫಸ್ಟ್ ಮೊಬೈಲ್ ಮಾರಿದ್ದು. 97ಇಂದ ಇವಾಗ 28 ವರ್ಷ ಕಂಪ್ಲೀಟ್ ಆಗೋಗಿ 29ನೇ ವರ್ಷದಲ್ಲಿದ್ದೀವಿ ನಾವು ಇವಾಗ. ಈಗೇನಾಗಿದೆ, ರಾಕೆಟ್ ಥರ ಹೋಗ್ತಾ ಇದ್ದಿದ್ದು ಮೊಬೈಲ್ ಇಂಡಸ್ಟ್ರಿ ಈಗ ಸ್ವಲ್ಪ ಹಿಂಗಾಗಿ ಸ್ವಲ್ಪ ಸ್ಟೆಬಿಲೈಸ್ ಆಗಿ ಸಿಂಗಲ್ ಡಿಜಿಟ್ ಗ್ರೋತಲ್ಲಿದೆ. ಓಕೆ, ಇಯರ್ ಆನ್ ಇಯರ್ ಗ್ರೋತ್ ಈಗ ಲೆಸ್ ದೆನ್ 5% ಇದೆ ವಾಲ್ಯೂಮಲ್ಲಿ. ಬೆಲೆ ಜಾಸ್ತಿ ಆಗ್ತಾ ಇದೆ. ಸೊ ವ್ಯಾಲ್ಯೂನಲ್ಲಿ 15% ಜಾಸ್ತಿ 15-20% ಜಾಸ್ತಿ ಆಗ್ತಿದ್ದೀವಿ ಇಯರ್ ಆನ್ ಇಯರ್. ವ್ಯಾಲ್ಯೂನಲ್ಲಿ 20% ಜಾಸ್ತಿ ಆಗ್ತಿದೆ, ವಾಲ್ಯೂಮಲ್ಲಿ ಬರೀ 2-3-4% ಜಾಸ್ತಿ ಆಗ್ತಿದೆ. ಯಾಕಂದ್ರೆ ಆಲ್ಮೋಸ್ಟ್ ಎಲ್ಲರ ಕೈಯಲ್ಲಿ ಮೊಬೈಲ್ ಇದೆ. ಇನ್ಯಾರು ತಗೋತಾರೆ ಈಗ? ಇನ್ಯಾರು ತಗೊಳ್ತಾರೆ? ಚೇಂಜ್ ಆಗಬೇಕಷ್ಟೇ, ಅಷ್ಟೇ. ಬರೀ ಅಪ್ಗ್ರೇಡ್ ಆಗ್ತಿದ್ದಾರೆ ಹೊರತು. ಆ್ಯಂಡ್ ಅದು ಕೂಡ ಕ್ವಾಲಿಟಿ ಆಫ್ ದ ಮೊಬೈಲ್ಸ್ ಹ್ಯಾವ್ ಬಿಕಮ್ ವೆರಿ ಗುಡ್ ಆ್ಯಕ್ಚುಲಿ. ಸೊ ಇದನ್ನು ಯಾಕೆ ಹೇಳಕ್ಕೆ, ದ ಮೆಸೇಜ್ ದಟ್ ಐ ಆಮ್ ಟ್ರೈಂಗ್ ಟು ಗಿವ್ ಹಿಯರ್ ಇಸ್ 1 year ಬ್ಯಾಕ್ ನಾವು ಈ ಬಿಲ್ಡಿಂಗಿಗೆ ಬಂದಾಗ, ದಿಸ್ ಇಸ್ ಅವರ್ ಫಸ್ಟ್ ಟೈಮ್ ಆಫ್ಟರ್ 50 ವರ್ಷ ಆದಮೇಲೆ ನಮ್ಮ ಸ್ವಂತ ಬಿಲ್ಡಿಂಗ್, ನಮ್ಮ ಹೆಡ್ ಆಫೀಸ್. ಇಷ್ಟು ವರ್ಷ ನಾವು ಬಾಡಿಗೆ ಬಿಲ್ಡಿಂಗಲ್ಲಿದ್ವಿ. ಓಕೆ, 50 years ಆಯಿತು. 50 ವರ್ಷ ಆದ್ಮೇಲೆ ಓನ್ ಬಿಲ್ಡಿಂಗ್, ಓನ್ ಹೆಡ್ ಆಫೀಸ್ ಮಾಡ್ಕೊಳಕ್ಕೆ 50 ವರ್ಷ ಆಯಿತು. 800 ಶೋರೂಮೂ ಬಾಡಿಗೆದೆ. ನಮ್ಮ ರೆಂಟಲ್ ಬಿಲ್ ಆಲ್ಮೋಸ್ಟ್ 6-7 crores ಆಗುತ್ತೆ ಪರ್ ಮಂತ್. 6 ಕೋಟಿ ರೆಂಟೇ ಹೋಗುತ್ತೆ. ಸೊ ಇದನ್ನು ಮಾಡಿದಾಗ, ಲೆಟ್ ಅಸ್ ಓಪನ್ ಎ ಫ್ಲ್ಯಾಗ್ಶಿಪ್ ಸ್ಟೋರ್ ಅಂತ ಹೇಳಿ ಕೆಳಗಡೆ ಮಾಡಿದಾಗ, ನನ್ನ ಮಗ ಅಗೇನ್ ಅದು ದಟ್ ಫುಲ್ ರೌಂಡ್ ಸೈಕಲ್ ಕಂಪ್ಲೀಟ್ ಆದಂಗೆ ಹಿ ಅಗೇನ್ ಸ್ಟಾರ್ಟೆಡ್ ಕನ್ಸ್ಯೂಮರ್ ಎಲೆಕ್ಟ್ರಾನಿಕ್ಸ್. ಟಿ ವಿ, ಫ್ರಿಡ್ಜು, ವ್ಯಾಕ್ಯೂಮ್ ಕ್ಲೀನರ್ ಎಲ್ಲ ತಿರ್ಗಾ. ಯಾಕೆ ಅಂದರೆ ಅಪ್ಪ ಇದು ಮೊಬೈಲ್ ವಾಲ್ಯೂಮ್ ಗ್ರೋತ್ ಮೊದಲ ಥರ ಇಲ್ಲ. ವೆರಸ್ ಅದೇ ಒಂದು ಏರ್ ಕಂಡೀಷನರ್ ನೋಡಿ, ಇಫ್ ಯು ರೀಡ್ ದ ಡೇಟಾ ತಗೊಂಡ್ರೆ 100 ಮನೆಗೆ ಬರೀ 7-8 ಮನೆಗೆ ಮಾತ್ರ ಎ ಸಿ ಇದೆ. 92 ಮನೆಯಲ್ಲಿ ಎ ಸಿ ಇಲ್ಲ. ಮೊಬೈಲ್ 140 ಕೋಟಿಗೆ 140 ಕೋಟಿ ಹತ್ರ ಇದೆ ಮೊಬೈಲ್. ಬಟ್ ಬರೀ 100 ಮನೆಯಲ್ಲಿ 7 ಮನೆಯಲ್ಲಿ ಮಾತ್ರ ಎ ಸಿ ಇದೆ. 93% ಇಲ್ಲ. ಅದರಲ್ಲೂ ಎಷ್ಟೋ ಒಂದು ಮನೆಯಲ್ಲಿ 4 ರೂಮ್ ಇರುತ್ತೆ, 3 ರೂಮ್ ಇರುತ್ತೆ, ಹಾಲ್ ಇರುತ್ತೆ. ಎಷ್ಟೋ ಮನೆಗಳಲ್ಲಿ ಒಂದೇ ಎ ಸಿ ಇರುತ್ತೆ. ಸೊ ಆ ಇರೋ 7% ಅಲ್ಲೂ ದೇ ಕ್ಯಾನ್ ಬೈ ಮೋರ್ ಎಸಿಸ್. ಬ್ಯಾಲೆನ್ಸ್ 92% have to buy ACs. ಖಂಡಿತ. So we have to get into consumer electronics. Okay. ಇದೊಂಥರ ಸೈಕಲ್. ದೆನ್ ನಾನು ಅವಾಗ ಇಷ್ಟು ದಪ್ಪ ಇರೋ ಟಿವಿ ಮಾರಿದೆ. ಈಗಾಗಲೇ ಸಣ್ಣ ಆಗೋಯ್ತು. ಅದ್ರಲ್ಲಿ ತಿರ್ಗಾ OLED, QLED ಏನೇನೋ ಬಂತು. ಸ್ಮಾರ್ಟ್ ಟಿವಿ ಬಂತು, ಅಫ್ಕೋರ್ಸ್ ಎಷ್ಟೋ ವರ್ಷ ಆಯ್ತು. ಸೊ ಟೆಕ್ನಾಲಜಿ ಇಸ್ ಲಕ್ಕಿ. ಲಕ್ಕಿ ಥಿಂಗ್ ಏನಂದ್ರೆ ನಾವು ಇರೋದು ಟೆಕ್ನಾಲಜಿ ಸ್ಪೇಸಲ್ಲಿ ಇದ್ದೀವಿ. ಎವ್ರಿ ಡೇ ಸಮಥಿಂಗ್ ನ್ಯೂ ಇಸ್ ಹ್ಯಾಪನಿಂಗ್. ವ್ಯಾಕ್ಯೂಮ್ ಕ್ಲೀನರ್ ನನ್ನ ಕಾಲದಲ್ಲಿ, ನಾನು ಆವಾಗ BPL ವ್ಯಾಕ್ಯೂಮ್ ಕ್ಲೀನರ್, ರೆಗ್ಯುಲರ್ ಆರ್ ಯುರೆಕಾ ವ್ಯಾಕ್ಯೂಮ್ ಕ್ಲೀನರ್ ಮಾಡಿದ್ದೆ. ಈಗ ರೋಬೋ ವ್ಯಾಕ್ ಬಂದಿದೆ. ಎಲ್ಲಿ ಕಾಟ್ ಇದೆ, ಎಲ್ಲಿ ಸೋಫಾ ಇದೆ ಅದಕ್ಕೆ ಗೊತ್ತು, ಎಲ್ಲಿ ಮೆಟ್ಲಿದೆ ಅಲ್ಲಿವರೆಗೂ ಹೋಗುತ್ತೆ ರೋಬೋ ಎಲ್ಲ. ರೋಬೋ ವ್ಯಾಕ್ಯೂಮ್ ಕ್ಲೀನರ್ ಮಾಡ್ತಾ ಇದೀವಿ. ಡ್ಯಾಶ್ ಕ್ಯಾಮ್ ಮಾಡ್ತಾ ಇದೀವಿ. ಕಾರ್ ಕೊಂಡ್ಕೊಳ್ಳೋ ಪ್ರತಿಯೊಬ್ಬರಿಗೂ. ಇನ್ಫ್ಯಾಕ್ಟ್ ವೆರಿ ಸೂನ್ ಇಂಡಿಯನ್ ಗವರ್ಮೆಂಟ್ ಆರ್ ಇಂಡಿಯನ್ ಟ್ರಾಫಿಕ್ ಪೊಲೀಸ್ ಮೇ ಇನ್ಸಿಸ್ಟ್ ಆನ್ ಇದು ಕಂಪಲ್ಸರಿ ಡ್ಯಾಶ್ ಕ್ಯಾಮ್ ಇರಬೇಕು ಅಂತ. ಯಾಕೆಂದರೆ ಅದೇ ಎವಿಡೆನ್ಸ್ ಆಗ್ಬೋದು ನೆಕ್ಸ್ಟ್ ಮುಂದಕ್ಕೆ. ಅದೇ ಬೇಕಾಗುತ್ತೆ. ಸೊ ಡ್ಯಾಶ್ ಕ್ಯಾಮ್ ಸೇಲ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಇನ್ನೊಂದು ಏನಂದರೆ, ನನ್ನ ಮಗ ಅವನು ಹಿ ಆಲ್ವೇಸ್ ಯೂಸ್ ಟು ಸೇ, ಒಂದು 5-6 ವರ್ಷದಿಂದ ಹೇಳ್ತಾ ಇದ್ದ ಅವನು, ಅಪ್ಪ
ಇವಾಗ ನಾವು ಬರೀ ಸ್ಮಾರ್ಟ್ ಫೋನ್ ಸೇಲ್ ಮಾಡ್ತಾ ಇದ್ವಿ. ಹ್ಮ್ ಇಟ್ಸ್ ಕಾಲ್ಡ್ ಅ ಸ್ಮಾರ್ಟ್ ಫೋನ್. Smartphone. ಮೊದಲು ಮೊಬೈಲ್ ಫೋನ್ ಅಂತಿದ್ವಿ, ಇವಾಗ ಸ್ಮಾರ್ಟ್ ಫೋನ್. ಬಿಕಾಸ್ ಇಟ್ ಡಸ್ ಎವ್ರಿಥಿಂಗ್. ಹ್ಮ್ ಎವ್ರಿ ನಾನ್ ಲಿವಿಂಗ್ ಥಿಂಗ್ ವಿಲ್ ಬಿಕಮ್ ಸ್ಮಾರ್ಟ್ ನೆಕ್ಸ್ಟ್ ಅಂತ ಅವನು 5-6 ವರ್ಷದಿಂದ ಹೇಳ್ತಿದ್ದಾನೆ. ಎವ್ರಿ ನಾನ್ ಲಿವಿಂಗ್ ಥಿಂಗ್ ವಿಲ್ ಬಿಕಮ್ ಅ ಸ್ಮಾರ್ಟ್ ಡಿವೈಸ್, ನೋಡ್ತಾ ಇರಿ ಅಂತ. ಸೊ ದಿಸ್ ಸ್ಟೋರ್, ಕೆಳಗಡೆ ಇರೋ ಸ್ಟೋರ್, ಆ್ಯಕ್ಚುಲಿ ದ ಹೋಲ್ ಐಡಿಯಾ ಈಸ್ ನಾಟ್ ಟು ಸೆಲ್ ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್, ಟಿ ವಿ ಅಂತ ಅಲ್ಲ, ಎವ್ರಿ ಸ್ಮಾರ್ಟ್ ಡಿವೈಸ್ ಎಲ್ಲ ಮಾರಬೇಕು ಅಂತ. ಫಾರ್ ಎಕ್ಸಾಂಪಲ್, ನೀವು ಕೆಳಗಡೆ ಹೋದರೆ ಒಂದು ಸ್ಮಾರ್ಟ್ ಡಸ್ಟ್ಬಿನ್ ಇದೆ, ಓಕೆ, ಸ್ಮಾರ್ಟ್ ಟಾಯ್ಲೆಟ್ ಇದೆ. ನಾನು ಎಕ್ಸ್ಟ್ರೀಮ್ ಕೇಸಸ್ ಹೇಳ್ತಾ ಇದ್ದೀನಿ. ಸ್ಮಾರ್ಟ್ ಟಾಯ್ಲೆಟ್ ಇದೆ, ಸ್ಮಾರ್ಟ್ ಡಸ್ಟ್ಬಿನ್ ಇದೆ, ಸ್ಮಾರ್ಟ್ ಲಗೇಜ್ ಇದೆ. ಓಕೆ, ಅಂದರೆ ನೀವು ಹೋಗ್ತಿದ್ರೆ ಮುಂದ್ಗಡೆ ನಿಮ್ಮ ಹಿಂದೆ ಫಾಲೋ ಮಾಡುತ್ತೆ ಲಗೇಜ್, ನೀವು ಹಿಡ್ಕೋಬೇಕಾಗಿಲ್ಲ. ಓಕೆ, ಸ್ಮಾರ್ಟ್ ಜಾಕೆಟ್ ಇದೆ. ವಾವ್, ಬೇಸಿಗೆ ಕಾಲದಲ್ಲಿ ಇಟ್ಸ್ ಎನ್ AC. ಅದನ್ನ ಹಾಕೊಂಡು ನೀವು ಬಿಸಿಲಲ್ಲಿ ಹೋದರೆ ಇಟ್ ವಿಲ್ ಬಿ ಲೈಕ್ ಎನ್ AC. AC. ಸೊ ಚಕ್ರ ಫುಲ್ ತಿರುಗಿ ಗ್ರಾಮಫೋನಿಂದ ಸ್ಟಾರ್ಟ್ ಆಗಿ ಸ್ಮಾರ್ಟ್ ಫೋನಿಗೆ ಬಂದ್ವಿ ಅಂತ ನಾನು ಅಂದ್ಕೊಂಡ್ರೆ, ಸ್ಮಾರ್ಟ್ ಫೋನಿಂದ ಸ್ಟಾರ್ಟ್ ಆಗಿ ಇವಾಗ ಎವ್ರಿಥಿಂಗ್ ವಿಲ್ ಬಿಕಮ್ ಸ್ಮಾರ್ಟ್. ಸೊ we are into smart devices. That's why we are called now not Sangeeta mobiles, we are called Sangeeta gadgets. ಎಸ್, ಅದು ವಂಡರ್ಫುಲ್ ವಿಷಯ ಅಂತಂದು ಆಗಲೇ ಹೇಳಿದೆ. ನಿಮ್ಮ ವಿಷಯ, ಈ ಸಂಗೀತ ಮೊಬೈಲ್ಸ್, ಈ ಕಂಪ್ನಿ, ಸುಭಾಷ್ ಚಂದ್ರ ಅವರ ಜೀವನದ ಹಾದಿ, ನೀವು ಕಟ್ತಂಥ ಈ ಒಂದು ವ್ಯವಸ್ಥೆ, ಪ್ರತಿಯೊಬ್ಬ ವ್ಯಕ್ತಿ ಕೂಡ ಜೀವನದಲ್ಲಿ ಏನು ಅಳವಡಿಸ್ಕೋಬೇಕು, ಹೇಗಿರಬೇಕು, ಹೇಗೆ ಆಗಬೇಕು ಅಂತ ವ್ಯವಸ್ಥೆ ದಿಸೆಲಿ ಹೆಂಗೆ ಸಾಗೋದು ಅಂತ ಒಂದು ಮಾತಾಡ್ತಾರೆ. ಬಟ್ ನೀವು ಯಾವತ್ತಾದರೂ ನಾನು ತೊಗೊಂಡಂಥ ನಿರ್ಧಾರ ರಾಂಗ್ ಅಂತ ಅನ್ಸುತ್ತಾ? ಮಾಡಿದೀವಿ, ತಪ್ಪುಗಳು ಮಾಡದೆ ಬಿಕಾಸ್ ಎಲ್ಲ ನಿರ್ಧಾರಗಳು ಸರಿಯಾಗಿರೋಲ್ಲ. ಖಂಡಿತವಾಗ್ಲಿ ಬಹಳಷ್ಟು ಮಿಸ್ಟೇಕ್ಗಳಾಗಲೇ ಸರಿಯಾಗ್ಲಿ ಕಾರಣ ಆಗುತ್ತೆ. ಈ 51 ವರ್ಷ ಯಾವ ತಪ್ಪು ಮಾಡದೇ ಇದ್ರೆ ನೀನೇನು ಸರಿಯಾಗಿ ಮಾಡೇ ಇಲ್ಲ ಅಂತ ಏನು ಮಾಡಿಲ್ಲ ಅಂತ. ಮೋರ್ ವರ್ಕ್ ಮೋರ್ ಮಿಸ್ಟೇಕ್ಸ್ ಅಂತ, ಲೈಕ್ ಯಾವ್ದು ನಿಮ್ಗೆ ಅನ್ಸಿದೆ? ಫೇಲ್ ಫಾಸ್ಟ್, ಲರ್ನ್ ಫಾಸ್ಟ್. ಎಸ್, ಯಾವುದು ಇಷ್ಟು ಜರ್ನಿನಲ್ಲಿ ನಿಮ್ಗೆ ಅನ್ಸಿರೋದು ಯಾವುದು ಅಂತ? ಓಕೆ, ನಾವು ಇದೆಲ್ಲ ನಾನು ಮಾತಾಡ್ತಾ ಇರೋದೆಲ್ಲ ರಿಟೇಲ್ ಬಗ್ಗೆ. ಸೊ ನಾವು ರಿಟೇಲ್ ಅಲ್ಲದೆ ಡಿಸ್ಟ್ರಿಬ್ಯೂಷನ್ ಮಾಡಿದ್ವಿ. ಮೊಬೈಲ್ ಡಿಸ್ಟ್ರಿಬ್ಯೂಷನ್ ಬೇರೆ ಶೋರೂಮ್ಸ್ಗೆ ಸಪ್ಲೈ ಮಾಡ್ತಾ ಇದ್ವಿ. ಡಿಸ್ಟ್ರಿಬ್ಯೂಷನ್ ಅಲ್ಲದೆ ಓನ್ ಬ್ರ್ಯಾಂಡ್ ಲಾಂಚ್ ಮಾಡಿದ್ವಿ. ಓನ್ ಬ್ರ್ಯಾಂಡಲ್ಲಿ ಕೂಡ 2 ಸರ್ತಿ ಅಟೆಂಪ್ಟ್ ಮಾಡಿದ್ವಿ. ಒಂದು ಸರ್ತಿ CDMA ಫೋನ್ ಲಾಂಚ್ ಮಾಡಿದ್ವಿ, ನಮ್ಮದೇ ಓನ್ ಬ್ರ್ಯಾಂಡ್. ಟಾಟಾ ಟೆಲಿ ಸರ್ವಿಸಸ್ಗೆ ಸಪ್ಲೈ ಮಾಡಿದೆ ನಾನು. ವಾವ್. ಇನಿಷಿಯಲ್ ಆಗಿ 2002ನಲ್ಲಿ CDMA ಫೋನ್ ಬಂದಿತ್ತು, ಗೊತ್ತಿರ್ಬೋದು. ಗೊತ್ತು. CDMA ಫೋನ್ ಬಂದಾಗ ಅಂಬಾನಿ ಗ್ರೂಪು, ಟಾಟಾ ಗ್ರೂಪು ಇಬ್ಬರು ಲಾಂಚ್ ಮಾಡಿದ್ರು. ಟಾಟಾ ಟೆಲಿ ಸರ್ವಿಸಸ್ಸು ಮತ್ತು ಅನಿಲ್ ಅಂಬಾನಿ, ಮುಖೇಶ್ ಅಂಬಾನಿ ಒಟ್ಟಿಗೆ ಇದ್ದಾಗ ರಿಲಯನ್ಸ್, ನಾಟ್ ಜಿಯೋ, ಇವಾಗ ಜಿಯೋ. ₹500 ಒಂದು ₹501 ಮೊಬೈಲ್ಗಿಂತ ಮುಂಚೆ ಫಸ್ಟ್ 6-7 ಸಾವಿರಕ್ಕೆ ಲಾಂಚ್ ಮಾಡಿದ್ರು, 21 ಸಾವಿರಕ್ಕೆ ಲಾಂಚ್ ಮಾಡಿದ್ರು. ಆಮೇಲೆ 6-7 ಸಾವಿರ ಆಯಿತು, ಆಮೇಲೆ ₹501 ಬಿಟ್ಟರು. ಸೊ ₹501 ಯಾವಾಗ ಬಿಟ್ಟರು, ಅದು ಇಟ್ ವಾಸ್ ಬ್ರ್ಯಾಂಡೆಡ್ ಆಸ್ ಎ ಪುವರ್ ಮ್ಯಾನ್ಸ್ ಫೋನ್. ಹೌದು, ದಟ್ ವಾಸ್ ದ ಎಂಡ್ ಆಫ್ CDMA. CDMA ಸತ್ತೋಯ್ತು ಅಲ್ಲಿಗೆ. ನೋಡಿ, ಇವಾಗ CDMA ಎಲ್ಲಿದೆ? ಇಲ್ಲ. ಯಾವ ಆಪರೇಟರ್ ಇದ್ದಾರೆ? ಇಲ್ಲ. ಯಾಕೆಂದರೆ ₹501 ಲಾಂಚ್ ಮಾಡಿ ಬೇರೆ ಯಾವುದೋ ಒಂದು ಮಕ್ಸದಿಂದ ರಿಲಯನ್ಸ್ ಅವ್ರು ಮಾಡಿದ್ರು. ಬಟ್ ಅದು ಯಾವುದೋ ಡೈರೆಕ್ಷನ್ಗೆ ಹೋಗಿ ಇಟ್ ಗಾಟ್ ಬ್ರ್ಯಾಂಡೆಡ್ ಆಸ್ ಎ ಪುವರ್ ಮ್ಯಾನ್ಸ್ ಫೋನ್. ಅಂಡ್ ನೋಬಡಿ ವಾಂಟ್ಸ್ ಟು ಬಿ ಕಾಲ್ಡ್ ಎಸ್ ಪುವರ್ ಮ್ಯಾನ್ ಅಲ್ವಾ? ಖಂಡಿತ. ಹೌದು 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 ಹೌದು. ಪುವರ್ ಮ್ಯಾನ್ ಅಂತ ಹೇಳ್ಕೊಳಕ್ಕೆ ಯಾರಿಗೂ ಇಷ್ಟ ಇಲ್ಲ. ಸೊ ಹಾಗಾಗಿ CDMA ಟೆಕ್ನಾಲಜಿ, CDMA ಆಪರೇಟರ್ ನಿಂತೋಯ್ತು. ಸೊ ಆವಾಗ ನಾವು ನಿಂತೋಗಕ್ಕೆ ಮುಂಚೆ ನಾವು CDMA ನಮ್ಮ ಓನ್ ಬ್ರ್ಯಾಂಡ್ ಲಾಂಚ್ ಮಾಡಿ ಟಾಟಾಗೆ ಸಪ್ಲೈ ಮಾಡ್ತಾ ಇದ್ವಿ. ಬಟ್ ದಟ್ ವಾಸ್ ದ ಫಸ್ಟ್ ಅಟೆಂಪ್ಟ್. ಸೆಕೆಂಡ್ ಅಟೆಂಪ್ಟ್ ಬಂದು ಮತ್ತೆ 2013ನಲ್ಲಿ ನಮ್ಮದೇ ಓನ್ ಬ್ರ್ಯಾಂಡ್ GSM, ಅಂದರೆ ರೆಗ್ಯುಲರ್, ಇದೆಲ್ಲ GSM ರೆಗ್ಯುಲರ್ ಸ್ಮಾರ್ಟ್ ಫೋನು, ಫೀಚರ್ ಫೋನು 2013ನಲ್ಲಿ, ಅಂದರೆ ಈ ಓಪೋ, ವಿವೋ, ಶಾಮಿ, ರಿಯಲ್ಮಿ, OnePlus ಇವೆಲ್ಲ ಬರೋಕ್ಕೆ ಮುಂಚೆ ಮಾಡಿದ್ರಿ, ನಾವು ಲಾಂಚ್ ಮಾಡಿದ್ವಿ. ಅದು ಲಾಂಚ್ ಮಾಡಿ, ಅದು ನಾವು ಲಾಂಚ್ ಮಾಡಿದ ವಿತಿನ್ 1 ಇಯರ್ ಈ ಓಪೋ, ವಿವೋ ಎಲ್ಲ ಬಂತು. ಸೊ ನಾವು ವಿ ಸೆಡ್ ಐ ಥಿಂಕ್ ವಿ ಆರ್ ಇನ್ ದ ರಾಂಗ್ ಪ್ಲೇಸ್. ಯಾಕಂದರೆ ದ ಸಾರ್ಟ್ ಆಫ್ ಮನಿ ಇದಕ್ಕೆ ಎಷ್ಟು hundreds and thousands of crores of marketing ಸ್ಪೆಂಡ್ ಮಾಡಬೇಕು, R&D, ಆ್ಯಂಡ್ ಇಟ್ಸ್ ನಾಟ್ ಅನ್ ಈಸಿ ಟಾಸ್ಕ್ ಅಂತ ಹೇಳಿ ಅದನ್ನು ಬಿಟ್ವಿ. ಸೊ ಎರಡು ತಪ್ಪುಗಳು ಮಾಡಿದ್ದೀವಿ ಈ ಥರ. 2 ಸರ್ತಿ ಓನ್ ಬ್ರ್ಯಾಂಡ್ CDMA, 1 ಸರ್ತಿ GSM, 1 ಸರ್ತಿ ಓನ್ ಬ್ರ್ಯಾಂಡ್ ಲಾಂಚ್ ಮಾಡಿ. ಇದಲ್ಲದೆ ಒಂದು ಅಕ್ವಿಸಿಷನ್ ಮಾಡಿದ್ವಿ, ಒಂದು ರಿಟೇಲ್ ಚೈನ್ನ ಕೊಂಡ್ಕೊಂಡ್ವಿ ಚೆನ್ನೈಯಲ್ಲಿ ಹೋಗಿ. ಯಾಕೆಂದರೆ ಬ್ಯಾಂಗ್ಳೂರಲ್ಲಿ ವಿ ವರ್ ನಂಬರ್ 1, ಇಂಡಿಯಾನಲ್ಲಿ ವಿ ವರ್ ನಂಬರ್ 1. ಬ್ಯಾಂಗ್ಳೂರು 2007
ಡಿಸೆಂಬರಲ್ಲಿ ಚೆನ್ನೈ ಎಂಟರ್ ಆದಾಗ somebody else was number one in Tamil Nadu. In Tamil Nadu, somebody else was number one. ಅರೆ ಏನಪ್ಪ ಇದು ಸಡನ್ಲಿ ಆ್ಯಂಡ್ ಯು ಆರ್ ನಾಟ್ ಇವನ್ ನಂಬರ್ 2, ಯು ಆರ್ ನಾಟ್ ಇವನ್ ನಂಬರ್ 3, ನಂಬರ್ 4 ಆಗಿ ನಾವು ಹೆಂಗಿರೋದು ಅಂತ ಹೇಳಿ ನಂಬರ್ 2ನ ಕೊಂಡ್ಕೊಂಡ್ವಿ. ಓಕೆ. ಸೊ ದಟ್ ಯು ಬಿಕಮ್ ಅಟ್ ಲೀಸ್ಟ್ ನಂಬರ್ 2 ಅಂತ. ದಟ್ ಆಲ್ಸೋ ಟರ್ನ್ಡ್ ಔಟ್ ಟು ಬಿ ಒಂಥರ ಈ ಅಕ್ವಿಸಿಷನ್ ಮಾಡಿದಾಗ ಏನಾಗುತ್ತೆ, ಅಕ್ವಿಸಿಷನ್ಸು ಕ್ಲಿಕ್ ಆಗೋದು. ಆ್ಯಕ್ಚುಲಿ ನಾನು ತುಂಬ ಅಕ್ವಿಸಿಷನ್ಸ್ ಬಗ್ಗೆ ಓದಿದ್ದೀನಿ, ಬಟ್ ಕ್ಲಿಕ್ ಆಗೋದು ಪರ್ಸೆಂಟೇಜ್ ಆಫ್ ಸಕ್ಸಸ್ಫುಲ್ ಅಕ್ವಿಸಿಷನ್ಸ್ ತುಂಬ ಕಡಿಮೆ. ಯಾಕಂದರೆ ಕಲ್ಚರ್ ಡಿಫ್ರೆನ್ಸು. ಯಾವುದೋ ಕಂಪ್ನಿನ ಕೊಂಡ್ಕೊಂಡಿರ್ತೀರ, ಅಲ್ಲಿರೋ ಎಂಪ್ಲಾಯೀಸ್ ಎಲ್ಲ ಬರ್ತಾರೆ, ಅದು ದೇ ಹ್ಯಾವ್ ಬಿನ್ ದೇ ಕಮ್ ಅಪ್ ವಿತ್ ಆ ಕಲ್ಚರ್ ಶಿಫ್ಟ್ ಪ್ರಾಬ್ಲಮ್ ಬರುತ್ತೆ. ಸೊ ಅದೊಂದು ವಿ ಲಾಸ್ಟ್ ಮನಿ, ಲಾಟ್ ಆಫ್ ಮನಿ. ಸೊ ಈ ಥರ ತಪ್ಪುಗಳು ಮಾಡದೆ ಆಗೋದೇ ಇಲ್ಲ. ಇವತ್ತಿಲ್ಲಿ ನಿಂತ್ಕೊಂಡಾಗ ಅನ್ಸುತ್ತೆ ಸಹಜವಾಗಿ ಏನಾಗುತ್ತೆ, ಸುಮ್ಮನೆ ಜರ್ನಿಂಗ್ ಬಂದ್ಬಿಟ್ಟಿರುತ್ತೆ. ಯಾವಾಗಲೂ ನೀವು ಗೋಲ್ ಫಿಕ್ಸ್ ಮಾಡ್ಕೋತೀರಿ. 52 ವರ್ಷದ ಜರ್ನಿಯಲ್ಲಿ ಏನು ಸ್ಟಾರ್ಟಿಂಗ್ ಏನು 74 ಶುರುವಾದಾಗಲೇ ಈ ಸಾಮ್ರಾಜ್ಯ ಹೀಗೆ ಅನ್ನೋದು ಏನು ಇರಲಿಲ್ಲ. ಆ ಕಾಲಕ್ಕೆ ತಕ್ಕಂತೆ ಅಪ್ಡೇಟ್ ಆಗ್ತಾ ಬಂದ್ರಿ. ಹೌದು. ಬಟ್ ನೀವೊಂದು ದೊಡ್ಡ ಗೋಲ್ನ ಫಿಕ್ಸ್ ಮಾಡ್ಕೋತೀರಿ ಒಂದಿನ, ಅದು ಯಾವ ದಿನ ಅಂತ? ವೆಲ್, ದೊಡ್ಡ ಗೋಲು ಫಿಕ್ಸ್ ಮಾಡ್ಕೊಂಡಿದ್ದೀವಿ, ಆ ಗೋಲ್ ಕಡೆಗೆ ನಡೀತಾ ಇದ್ದೀವಿ, ಓಡೋಕ್ಕೆ ಪ್ರಯತ್ನಿಸ್ತಾ ಇದ್ದೀವಿ. ಆ ಗೋಲ್ ಇನ್ನೂ ಹತ್ತಿರ ಬಂದಂಗೆ ಇದೆ, ಬಟ್ ಆ ಗೋಲ್ ರೀಚ್ ಆಗ್ತಾ ಇಲ್ಲ ನಾವು. ಲೈಕ್ ಫಾರ್ ಎಕ್ಸಾಂಪಲ್, ನಾವು ನಮ್ಮ ತಂದೆಗೆ ನಾನು 50ನೇ ವರ್ಷದಲ್ಲಿ ಸಂಗೀತ ಪಬ್ಲಿಕ್ ಲಿಮಿಟೆಡ್ ಮಾಡಿ ಅವ್ರಿಗೊಂದು ಗಿಫ್ಟ್ ಆಗಿ, ಅಪ್ಪಾಜಿ ನೀವು 1974 ಶುರು ಮಾಡಿದ ಕಂಪ್ನಿನ ನಾನು ಇವತ್ತು ಪಬ್ಲಿಕ್ ಲಿಮಿಟೆಡಾಗಿ ತೊಗೊಂಡೋಗಿದ್ದೀನಿ ಅಂತ ಹೇಳಬೇಕು ಅಂತ ತುಂಬ ಆಸೆ ಇತ್ತು. 50th ಇಯರ್, ಗೋಲ್ಡನ್ ಜುಬ್ಲಿ ಇಯರ್, ವಾಟ್ ಬೆಟರ್ ಇಯರ್ ಅಂತ ಹೇಳಿ. ಐ ಹ್ಯಾವ್ ನಾಟ್ ಬೀನ್ ಏಬಲ್ ಟು ಡೂ ದ್ಯಾಟ್. ಸೊ ದ್ಯಾಟ್ ಈಸ್ ಒನ್ ಥಿಂಗ್. ನನಗೆ ಚಿಕ್ಕ ವಯಸ್ಸಿಂದ ನನಗೆ ಸಂಗೀತ ಪಬ್ಲಿಕ್ ಲಿಮಿಟೆಡ್ ಮಾಡಬೇಕು ಅಂತ. ಅದು ಪಬ್ಲಿಕ್ ಲಿಮಿಟೆಡ್ ಅಂದರೆ ಏನು ಅಂತ ಗೊತ್ತಿಲ್ಲದೆ ಇರೋ ಟೈಮಿಂದ ಸಂಗೀತ IPO ಹೋಗಬೇಕು, ಸಂಗೀತ ಪಬ್ಲಿಕ್ ಲಿಮಿಟೆಡ್ ಆಗಬೇಕು ಅವತ್ತಿಗೆ ಅಂತ ಸುಮಾರು ಒಂದು 20 ವರ್ಷದ ಹಿಂದೆಯಿಂದ ಆ ಕನಸು ಇದೆ. ಅದೊಂದು ಕನಸು ನನಸಾಗಿಲ್ಲ ಇನ್ನೂ. ಒಂದು ಇನ್ನೊಂದೇನೆಂದರೆ, ಅದೇ ನೀವು ಇವಾಗಲೇ ಹೇಳಿದ್ರಿ, ಸ್ಟಾರ್ಟಿಂಗಲ್ಲಿ ಏನು ಗೋಲು ಗಮ್ಯ ಏನೂ ಇರಲ್ಲ, ಬಟ್ ಸಮ್ ಡೇ ಯು ವುಡ್ ಹ್ಯಾವ್ ಥಾಟ್ ಅಬೌಟ್ ಇಟ್ ಅಂತ. ಸುಮಾರು ಒಂದು 10 ವರ್ಷದ ಹಿಂದೆ ಸಂಗೀತ ಶುಡ್ ಬಿಕಮ್ ಅ ನ್ಯಾಷನಲ್ ಬ್ರ್ಯಾಂಡ್. ಅಂದರೆ ಕರ್ನಾಟಕದಲ್ಲಿ ನಾವು ಹೆಂಗಿದ್ದೀವಿ ಎಲ್ಲರಿಗೂ ಗೊತ್ತೋ, ಇಡೀ ದೇಶದಲ್ಲಿ ಎಲ್ಲರಿಗೂ ಗೊತ್ತಿರಬೇಕು ಅಂತ. ನೋ ಡೌಟ್ ಇಡೀ ದೇಶದಲ್ಲಿ ಇಂಡಸ್ಟ್ರಿಯಲ್ಲಿರೋರ್ಗೆ ಎಲ್ಲರಿಗೂ ಗೊತ್ತು, ಬಟ್ ಸಾಧಾರಣ ಪ್ರಜೆಗಳಿಗೆ ಗೊತ್ತಿಲ್ಲ ಆಬ್ವಿಯಸ್ಲಿ. ಯಾಕೆಂದರೆ ಎಷ್ಟೋ ಸ್ಟೇಟ್ಸಲ್ಲಿ ನಾವಿಲ್ಲ. ನಾವು ಇವಾಗ 7 ಸ್ಟೇಟ್ಸಲ್ಲಿದ್ದೀವಿ, ಬಟ್ ನಮ್ಮ ದೇಶದಲ್ಲಿ ಎಷ್ಟೋ ಸ್ಟೇಟ್ಸ್ ಇದೆ, 30 ಸ್ಟೇಟ್ಸ್ ಇದೆ. ಸೊ ಅದನ್ನು ಇವಾಗ ವಿ ಹ್ಯಾವ್ ಟೇಕನ್ ಅಪ್ ದಟ್ ಜಾಬ್. ನೆಕ್ಸ್ಟ್ 2 ಇಯರ್ಸಲ್ಲಿ ಪ್ಯಾನ್ ಇಂಡಿಯಾ ಫ್ರ್ಯಾಂಚೈಸಿ ಮೂಲಕ ರೀಚ್ ಆಗಬೇಕು ಅಂತ ಇದೀವಿ. ನಂಬರ್ ಆಫ್ ಔಟ್ಲೆಟ್ಸ್ ಈಗ 800 ಇದೆ. ನಂಬರ್ ಆಫ್ ಔಟ್ಲೆಟ್ಸ್ ಕ್ಯಾನ್ ಬಿ 5,000, 10,000, ಎನಿ ನಂಬರ್ ಆಫ್ ಔಟ್ಲೆಟ್ಸ್. ಯಾಕೆಂದರೆ ಫ್ರ್ಯಾಂಚೈಸಿ ಈಸ್ ಅನ್ ಈಸಿ ವೇ ಆ್ಯಕ್ಚುಲಿ. ಯಾಕೆಂದರೆ ಒಂದು ಸಣ್ಣದಾಗಿ ಒಂದು ಅಂಗಡಿ ಇಟ್ಕೊಂಡು ಅವನು ಕಡಿಮೆ ಮಾರ್ಜಿನ್ ತೊಗೊಂಡು ಈ ಕ್ರೋಮಾ, ರಿಲಯನ್ಸು, ಸಂಗೀತ, ಇವರೆಲ್ಲ ದೊಡ್ಡ ದೊಡ್ಡ ಚೈನ್ಸ್ ಮುಂದೆ ಅವನು ಕಾಂಪೀಟ್ ಮಾಡೋಕ್ಕಾಗದೇ ಇರೋವಂಥವ್ರು ಹಲವಾರು ಸ್ಟೋರ್ಸ್ ಇದೆ. ಸೊ ಅವ್ರಿಗೆ ಇಟ್ ಬಿಕಮ್ಸ್ ಎ ಹೆಲ್ಪ್ ಟು ದೆಮ್. ಫಾರ್ ಮೀ ಇಟ್ ಬಿಕಮ್ಸ್ ನನ್ನ ಡ್ರೀಮ್ ಆಫ್ ಪ್ಯಾನ್ ಇಂಡಿಯಾ ಬ್ರ್ಯಾಂಡ್ ತೊಗೊಂಡೋಗೋದು ಆಗುತ್ತೆ. ಸೊ ಯಾಕೆಂದರೆ ಎಷ್ಟೋ ಜನ ಇವತ್ತಿನ ದಿನ ಇನ್ಫ್ಯಾಕ್ಟ್ ದ ನಂಬರ್ ಆಫ್ ಮೊಬೈಲ್ ಶೋರೂಮ್ಸ್ ದಟ್ ಆರ್ ಕ್ಲೋಸಿಂಗ್ ಅಲ್ಲ, ಹೌದು, ಸುಮಾರು ಸಾಕಷ್ಟು ಕ್ಲೋಸ್ ಆಗ್ತಾ ಇದೆ. ಯಾಕೆಂದರೆ ಒಂದು ಇಂಡಸ್ಟ್ರಿ ಗ್ರೋ ಆಗ್ತಿಲ್ಲ, ಇನ್ನೊಂದು ದಿ ಸ್ಮಾಲ್ ರಿಟೇಲರ್ ಕ್ಯಾನಾಟ್ ಕಂಪೀಟ್ ವಿತ್ ದಿ ಲಾರ್ಜ್ ಒನ್ಸ್. ಕಷ್ಟ ಆಗ್ತಿದೆ. ಸೊ ಫಾರ್ ಎಕ್ಸಾಂಪಲ್ ನಮ್ಮ ಇಂಡಸ್ಟ್ರಿನಲ್ಲಿ ನಾನು ಆವಾಗಲೇ ಹೇಳಿದೆ, ಎಲೆಕ್ಟ್ರಾನಿಕ್ಸ್ ಎಲ್ಲ ಕಡಿಮೆ ಆಗ್ತಿರುತ್ತೆ ಹೊರತು ಬೆಲೆ ಜಾಸ್ತಿ ಆಗಲ್ಲ ಅಂತ. ಬಟ್ ಫಾರ್ ದ ಫಸ್ಟ್ ಟೈಮ್ ನನ್ನ ಲೈಫಲ್ಲೇ, ಅಂದರೆ 1982 ನಾನು ಸಂಗೀತ ಚಾರ್ಜ್ ತೊಗೊಂಡಾಗಿಂದ ಫಾರ್ ದ ಫಸ್ಟ್ ಟೈಮ್ ಇನ್ ದ ಲಾಸ್ಟ್ 6-8 months ಎವ್ರಿ ಮಂತ್ ರೇಟ್ ಜಾಸ್ತಿ ಆಗ್ತಿದೆ. ವಾವ್. ಫೋನ್ಸ್ ಆ ಚಿಪ್ಸೆಟ್ ಇವಾಗ ಥ್ಯಾಂಕ್ಸ್ ಟು AI, ನೀವು ಸಾಕಷ್ಟು ಮೀಡಿಯಾದಲ್ಲೂ ಅದ್ರ ಬಗ್ಗೆ ಕವರೇಜ್ ಬಂದಿದೆ, ಇಂಟರ್ನೆಟಲ್ಲೆಲ್ಲ ಇದೆ. ಈ ಚಿಪ್ಸೆಟ್ಗೆ ಸಡನ್ಲಿ ದೇರ್ಸ್ ಎ ಮ್ಯಾಸಿವ್ ಡಿಮ್ಯಾಂಡ್ ಬಿಕಾಸ್ ಆಫ್ ಎಕ್ಸ್ಟ್ರಾರ್ಡಿನರಿ AI ಅವ್ರದ್ದು
ಚಿಪ್ಸೆಟ್ ರಿಕ್ವೈರ್ಮೆಂಟ್ ಇರೋದ್ರಿಂದ ಮೊಬೈಲ್ ಫೋನಲ್ಲಿ ಲ್ಯಾಪ್ಟಾಪಲ್ಲಿ ಯಾವ ಚಿಪ್ಸೆಟ್ ವರ್ಕ್ ಆಗುತ್ತೋ ಸೇಮ್ ಚಿಪ್ಸೆಟ್ ಈ AI ಮೇಲೆ ವರ್ಕ್ ಮಾಡ್ತಾ ಇರೋರೆಲ್ಲರೂ ಅವ್ರ ಕನ್ಸಂಪ್ಷನ್ ಇನ್ಫ್ಯಾಕ್ಟ್ ದೇ ಆರ್ ಪೇಯಿಂಗ್ ಅ ಮಚ್ ಹೈಯರ್ ಪ್ರೈಸ್ ಆ್ಯಂಡ್ ಬೈಯಿಂಗ್ ಅಂತ. ಓಕೆ, ಹಾಗಾಗಿ ಇವ್ರಿಗೆ ಚಿಪ್ಸೆಟ್ ಸಿಗ್ತಾ ಇಲ್ಲ, ಹಾಗಾಗಿ ರೇಟ್ಸ್ ಜಾಸ್ತಿ ಆಗ್ತಾ ಇದೆ. ಎವ್ರಿ ಮಂತ್ ಲಾಸ್ಟ್ 6 ಮಂತ್ಸಲ್ಲಿ ಆಲ್ಮೋಸ್ಟ್ ಎವ್ರಿ ಮಂತ್ ರೇಟ್ಸ್ ಜಾಸ್ತಿ ಆಗ್ತಾ ಇದೆ. ಸೊ ಹೀಗಿರುವಾಗ ರೇಟ್ ಜಾಸ್ತಿ ಆಗುವಾಗ ಇನ್ನೂ ಫರ್ದರ್ ವಾಲ್ಯೂಮ್ ಎಫೆಕ್ಟ್ ಆಗುತ್ತೆ, ಸೇಲ್ ವಾಲ್ಯೂಮ್. ಸೊ ಅದರಿಂದ ಸ್ಮಾಲರ್ ರಿಟೇಲರ್ಸ್ ವಿಲ್ ಸ್ಟ್ರಗಲ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ ಆಲ್ಸೋ ಇಸ್ ಬೇಗ್. ಸೊ ವಿ ವಾಂಟ್ ಟು ಹೆಲ್ಪ್ ದಿ ಸ್ಮಾಲರ್ ರಿಟೇಲರ್ಸ್ ಬೈ ಗಿವಿಂಗ್ ಅ ಸಂಗೀತ ಫ್ರಾಂಚೈಸಿ, ಬೈ ಗಿವಿಂಗ್ ದೆಮ್ ಬೆಟರ್ ಮಾರ್ಜಿನ್. ಅದು ಒಂದು. ಸೊ ಎರಡು ಹೇಳಿದೆ, ಒಂದು ಸಂಗೀತ IPO ಸಂಗೀತ, ಎರಡನೇದು ಸಂಗೀತ ಪ್ಯಾನ್ ಇಂಡಿಯಾ. ಮೂರನೇದು ನನಗೆ ಒನ್ ಮೋರ್ ಥಿಂಗ್ ವೇರ್ ಅದು ಇನ್ನೂ ಸ್ವಲ್ಪ ಜಿಗುಪ್ಸೆ ಇದೆ. ಅಂದರೆ ಜಿಗುಪ್ಸೆ ಅನ್ನೋದಕ್ಕಿಂತ ರಾದರ್ ಅನ್ಹ್ಯಾಪಿನೆಸ್, ಡಿಸ್ಸ್ಯಾಟಿಸ್ಫ್ಯಾಕ್ಷನ್. ಇ-ಕಾಮರ್ಸಲ್ಲಿ ವಿ ಹ್ಯಾವ್ ನಾಟ್ ಬೀನ್ ದ ಫಸ್ಟ್ ಪಯನಿಯರ್. ದೆನ್ ವಿ ಆರ್ ಎ ಪಯನಿಯರ್. ಕಂಪ್ಯೂಟರ್ ಫಸ್ಟ್ ಸೇಲ್ ಮಾಡಿದೆ, TV ಫಸ್ಟ್ ಸೇಲ್ ಮಾಡಿದೆ, ಪೇಜರ್ ಫಸ್ಟ್ ಸೇಲ್ ಮಾಡಿದೆ, ಮೊಬೈಲ್ ಫಸ್ಟ್ ಸೇಲ್ ಮಾಡಿದೆ. ವೈ ದ ಹೆಲ್ ಡಿಡ್ ಐ ನಾಟ್ ಇ-ಕಾಮಲ್ಲಿ ನಾನು ಯಾಕೆ ಫಸ್ಟ್? ವೈ ಫ್ಲಿಪ್ಕಾರ್ಟ್ ಬಿಕಮ್ ಫಸ್ಟ್? ವೈ ಅಮೆಝಾನ್ ಬಿಕಮ್ ಫಸ್ಟ್? ವೈ ಸಂಗೀತ ಡಿಡ್ ನಾಟ್ ಬಿಕಮ್ ಫಸ್ಟ್ ಅಂತ ಅದಿದೆ. ಅದು ಐ ಕಾಂಟ್ ಅಂಡು ದಟ್. ಬಟ್ ಅಟ್ ಲೀಸ್ಟ್ ಕ್ಯಾನ್ ಐ ಬಿಕಮ್ ಅ ಫೋರ್ಸ್? ಕ್ಯಾನ್ ಐ ಬಿ ಅ ಫೋರ್ಸ್ ಇನ್ ಇ-ಕಾಮರ್ಸ್ ಆಲ್ಸೋ ಅಂತ ಹೇಳಿ ಅದರ ಮೇಲೆ ತುಂಬ ನಾನು ಪರ್ಸ್ನಲ್ಲಾಗಿ, ಇನ್ಫ್ಯಾಕ್ಟ್ ಇ-ಕಾಮ್ ಅಂದರೆ ಯಾವ ಕಂಪ್ನಿಗೆ ಹೋದ್ರೂ, ಅಂದರೆ ಲೆಗಸಿ ಕಂಪ್ನೀಸಲ್ಲಿ ಎಷ್ಟೋ ವರ್ಷಗಳಿಂದ ಇರೋ ಕಂಪ್ನಿನಲ್ಲಿ ಅಪ್ಪ ಟ್ರ್ಯಾಡಿಷನಲ್ ಬಿಸ್ನೆಸ್ ನೋಡ್ಕೊಳ್ತಿರ್ತಾರೆ, ಮಕ್ಕಳು ಇ-ಕಾಮ್ ನೋಡ್ತಿರ್ತಾರೆ. ಹೌದು. ಬಟ್ ಇಲ್ಲಿ ನಾನು ಐ ಹ್ಯಾವ್ ಟು ಮೇಕ್ ದ್ಯಾಟ್ ಎ ಸಕ್ಸಸ್ ಅಂತ ಹೇಳಿ, ಇನ್ಫ್ಯಾಕ್ಟ್ ಐ ಆಮ್ ಸ್ಪೆಂಡಿಂಗ್ ಆಲ್ ಮೈ ಟೈಮ್ ಆನ್ ಮೇಜರ್ ಟೈಮ್ ಆನ್ ಇ-ಕಾಮರ್ಸ್. ಸೊ ನೋ ಡೌಟ್ ಅದಕ್ಕೆ ಕನ್ಸರ್ನ್ಡ್ ಬ್ರೈನ್ ಆ್ಯಂಡ್ ಆ ಸ್ಪೇಸಲ್ಲಿ ಮಾಸ್ಟ್ರಿ ಇರೋರನ್ನ ರೆಕ್ರೂಟ್ ಮಾಡಿದ್ದೀವಿ. ಬಟ್ ಐ ಆಮ್ ಪರ್ಸ್ನಲಿ ಇನ್ವಾಲ್ವ್ಡ್. ಆ್ಯಂಡ್ ಇ-ಕಾಮರ್ಸ್ ನಾವು 30 minutes ಡೆಲಿವರಿ ಅಂತ ಹೇಳಿ ಶುರು ಮಾಡಿ ಈಗಾಗಲೇ 1.5 ವರ್ಷ ಆಯಿತು. ಆ್ಯಂಡ್ ಆಲ್ ಓವರ್ ಸೌತ್ ಇಂಡಿಯಾ ಮೋಸ್ಟ್ ಆಫ್ ದ ಟೈಮ್ ನಾವು 30 minutes ಅಂತ ಹೇಳಿದ್ದು 30 minutesಲ್ಲಿ ಕೊಡ್ತಾ ಇದ್ದೀವಿ. ಆ್ಯಂಡ್ ಈಗ ನಾವೇನು ಮಾಡ್ತಾಯಿದ್ದೀವಿ, ಈ ಡಾರ್ಕ್ ಸ್ಟೋರ್ ಅಂತ ಕೇಳಿರ್ಬೋದು ನೀವು. ಓಕೆ, ಡಾರ್ಕ್ ಸ್ಟೋರ್ ಅಂತ ಇವಾಗ ಈ ಡಾರ್ಕ್ ಸ್ಟೋರ್ ಅಂದರೆ ಇವಾಗ ನಮ್ಮ ರೆಗ್ಯುಲರ್ ಸ್ಟೋರ್ ಏನಿದೆಯಲ್ಲ ಅದನ್ನ ಬಿಟ್ಟು ಅದು ಬಂದು ಹೈ ಸ್ಟ್ರೀಟಲ್ಲಿರುತ್ತೆ, ಇಲ್ಲ ಮಾಲಲ್ಲಿರುತ್ತೆ. ಡಾರ್ಕ್ ಸ್ಟೋರ್ ಅಂದರೆ ಯಾವುದೋ ವೇರ್ ಹೌಸಲ್ಲಿರುತ್ತೆ. ಇನ್ಸ್ಟಾಮಾರ್ಟ್ ಅಂದರೆ ಇನ್ಸ್ಟಾಮಾರ್ಟು, ಬ್ಲಿಂಕಿಟ್ಟು, ಜೆಪ್ಟೋ ಅಂತ ಏನು ಇವೆಲ್ಲ ನಾವು ನೋಡ್ತಾ ಇದ್ವಿ. ಅಲ್ಲಿ ಕಸ್ಟಮರ್ ಹೋಗಲ್ವಲ್ಲ, ಇಲ್ಲ, ಓನ್ಲಿ ಡೆಲಿವರಿ ಬರುತ್ತೆ. ಇಟ್ಸ್ ಮೋರ್ ಆಫ್ ಎ ವೇರ್ ಹೌಸ್. ಅದಕ್ಕೆ ಅದನ್ನು ಡಾರ್ಕ್ ಸ್ಟೋರ್ ಅಂತಾರೆ. ಸೊ ಸಂಗೀತ ಹ್ಯಾಸ್ ಗಾಟ್ ಇನ್ ಟು ಡಾರ್ಕ್ ಸ್ಟೋರ್ಸ್ ನಾವು ಇನ್ ಡೆಲ್ಲಿ. ಈಗ 5 ಸ್ಟೋರ್ ನಾವು ಡೆಲ್ಲಿನಲ್ಲಿ ಓಪನ್ ಮಾಡಿದ್ದೀವಿ, 5 ಸ್ಟೋರ್ ಮುಂಬೈಯಲ್ಲಿ ಓಪನ್ ಮಾಡಿದ್ದೀವಿ. ಕೇರಳದಲ್ಲಿ ಸಂಗೀತ ಇಲ್ಲ. ಸೊ ಕೇರಳದಲ್ಲಿ ಕೊಚ್ಚಿನಲ್ಲಿ ಓಪನ್ ಮಾಡಿದ್ದೀವಿ ಲಾಸ್ಟ್ ಮಂತ್. ಇನ್ನೂ ಒರಿಸ್ಸಾ, ಭುವನೇಶ್ವರ್, ಕೋಲ್ಕತ್ತಾ, ಪಾಟ್ನಾ, ಇಂಡೋರ್, ರಾಯ್ಪುರ್, ಜೈಪುರ್, ನಾಸಿಕ್, ಪುಣೆ, ಗುಡ್ಗಾಂವ್, ನೋಯ್ಡಾ, ಲಕ್ನೌ, ಈ ಥರ ಜಾರ್ಖಂಡ್, ಎಲ್ಲ ಸ್ಟೇಟಲ್ಲಿ ಅಟ್ಲೀಸ್ಟ್ ದ ಟೈರ್ 1, ಟೈರ್ 2 ಸಿಟೀಸ್, ಟೈರ್ 1 ಸಿಟಿ ವಿ ಆರ್ ಓಪನಿಂಗ್ ಡಾರ್ಕ್ ಸ್ಟೋರ್ಸ್. ಸೊ ಇದರಿಂದ ಏನಾಗ್ತಾ ಇದೆ, ಸಂಗೀತ ಬೋರ್ಡ್ ಕಾಣಿಸದೇ ಇದ್ರೂ ಸಂಗೀತ.com ಇಂಟರ್ನೆಟ್ಟಲ್ಲಿ, ಇ-ಕಾಮರ್ಸಲ್ಲಿ, ಕ್ಯೂ-ಕಾಮರ್ಸಲ್ಲಿ ವಿ ಆರ್ ಡೆಲಿವರಿಂಗ್ ಇನ್ 30 minutes. ವಾವ್. ಸೊ ಇದು ಬರೀ ಡೆಲ್ಲಿ, ಬಾಂಬೆ ಆ್ಯಂಡ್ ಕೊಚ್ಚಿ ಶುರು ಮಾಡಿದ್ದೀವಿ, 1 month ಆಗಿದೆ. ಪ್ಯಾನ್ ಇಂಡಿಯಾ ವಿ ವಿಲ್ ಬಿ ರೆಡಿ ಬೈ ನೆಕ್ಸ್ಟ್ ಮಂತ್ ಎಂಡ್. ಆಲ್ರೆಡಿ ಎಲ್ಲ ನಮ್ಮದು GST ಅಪ್ಲೈ ಮಾಡೋದು ಅದೆಲ್ಲ ನಡೀತಾ ಇದೆ ಈಗ. ಸೊ ನೆಕ್ಸ್ಟ್ 1 monthಲ್ಲಿ ವಿ ವಿಲ್ ಬಿ ಅವೈಲಬಲ್. ಇಫ್ ನಾಟ್ ಸಣ್ಣ ಊರುಗಳಲ್ಲಿ ಇಲ್ಲದೆ ಇದ್ದರೂ ಮಹಾನಗರದಲ್ಲಿ ಆರ್ ದ ಕ್ಯಾಪಿಟಲ್ ಸಿಟಿ ಆಫ್ ದ ಸ್ಟೇಟಲ್ಲಿ ಕಸ್ಟಮರ್ ಕ್ಯಾನ್ ಪ್ಲೇಸ್ ಅನ್ ಆರ್ಡರ್ ಆ್ಯಂಡ್ ಗೆಟ್ ಡೆಲಿವರಿ ಇನ್ 30 minutes ಫ್ರಮ್ ಸಂಗೀತ. ಎಸ್, ನೀವು ಶುರುವಾದಾಗ 74ರಲ್ಲಿ ಸಂಸ್ಥೆಯ ಮೆಂಬರ್ಸ್ ಎಷ್ಟು ಜನ? ಅಪ್ಪ ಒಬ್ಬರೇ ಅವತ್ತಿಗೆ? ಆವಾಗ ಇನ್ಫ್ಯಾಕ್ಟ್ ನಮ್ಮ ತಂದೆ, ಇದು ಪಾರ್ಟ್ನರ್ಶಿಪ್ ಫರ್ಮ್ ಆಗಿ ಓಪನ್ ಆಯಿತು. ನಮ್ಮ ತಂದೆ ಮತ್ತು ಇನ್ನು ಒಂದು ಇಬ್ಬರು ಫ್ರೆಂಡ್ಸ್ ಸೇರಿ ಓಪನ್ ಮಾಡಿದ್ರು. ಸೊ ಈಗ ಒಂದು 5,000 ಜನ ಎಂಪ್ಲಾಯೀಸ್ ಇದ್ದಾರೆ. ಸೊ ಈಗ ಇಟ್ಸ್ ನೋ ಮೋರ್ ಪಾರ್ಟ್ನರ್ಶಿಪ್ ಫರ್ಮ್, ಇಟ್ಸ್ ಅ ಫ್ಯಾಮಿಲಿ ರನ್ ಬಿಸ್ನೆಸ್. ಆ ಪಾರ್ಟ್ನರ್ಸ್ ಇಲ್ಲ ಈಗ. ಸೊ ಇಟ್ಸ್ ಅ ಫ್ಯಾಮಿಲಿ ರನ್ ಬಿಸ್ನೆಸ್. ನಮ್ಮ ತಂದೆಯವರು ರಿಟೈರ್ ಆಗಿದ್ದಾರೆ, ನಾನು
ನನ್ನ ಹೆಂಡತಿ ಶಿ ಈಸ್ ವೆರಿ ಆ್ಯಕ್ಟಿವ್ಲಿ ಇನ್ವಾಲ್ಡ್ ಇನ್ ದ ಬಿಸ್ನೆಸ್ ದೋ ಶಿ ಡಸಂಟ್ ಕಮ್ ಹಿಯರ್. ಮನೆಯಲ್ಲೇ ಒಂದು ಬೇಸ್ಮೆಂಟಲ್ಲಿ ಒಂದು 25 ಜನ ಕುಣಿಸ್ಕೊಂಡು ಶಿ ಟೇಕ್ಸ್ ಕೇರ್ ಆಫ್ ಒನ್ ಡಿಪಾರ್ಟ್ಮೆಂಟ್, ಅಡ್ಮಿನ್ ಡಿಪಾರ್ಟ್ಮೆಂಟ್, ಒಂದು 25 ಜನ ಅಲ್ಲಿ ವರ್ಕ್ ಮಾಡ್ತಾರೆ. ದೆನ್ ನನ್ನ ಮಗ ಹಿ ಈಸ್ ಇನ್ ಟು ಆಲ್ ದಿಸ್ ಸೋಷಿಯಲ್ ಮೀಡಿಯಾ ಟೆಕ್. ಅದರ್ ದೆನ್ ಈ ಕಾಮರ್ಸಲ್ಲೂ ಸ್ವಲ್ಪ ಇನ್ವಾಲ್ಡು. ಈ ಕಾಮರ್ಸಲ್ಲಿ ಐ ಆಮ್ ಇನ್ ದ ಫ್ರಂಟ್, ಈಸ್ ಇನ್ ದ ಬ್ಯಾಕ್. ಬಟ್ ಬೇಕಾದಷ್ಟು ಟೆಕ್ ಇನಿಷಿಯೇಟಿವ್ಸ್ ಕಾಲಕ್ಕೆ ತಕ್ಕಂತೆ, ಈಗ ಫಾರ್ ಎಕ್ಸಾಂಪಲ್ ಎಷ್ಟು ಜನ ವಾಕಿನ್ ಆಗ್ತಿದ್ದಾರೆ, ಅದರಲ್ಲಿ ಎಷ್ಟು ಕನ್ವರ್ಷನ್ ಆಗ್ತಿದೆ, ಹೌ ಇಸ್ ದ ಕ್ವಾಲಿಟಿ ಆಫ್ ದಿ ಅಟೆನ್ಷನ್, ಅದನ್ನು ನಾವು ಏನಂತ ಮಾತಾಡ್ತಿದ್ದಾನೆ ಅದನ್ನು ರೆಕಾರ್ಡ್ ಮಾಡೋದು. ಅಂದರೆ ಈವನ್ ಅಂದರೆ ನೀವು ನಮ್ಮ ಸಂಗೀತ ಒಳಗಡೆ ಬಂದರೆ ನಿಮ್ಮ ಜೊತೆ ನಮ್ಮ ಸೇಲ್ಸ್ಮೆನ್ ಏನು ಮಾತಾಡಿದ್ದಾರೆ ಅಂತ ಕಂಪ್ಲೀಟ್ ರೆಕಾರ್ಡ್ ಆಗಿ ನಮಗೆ ಬ್ಯಾಕ್ ಎಂಡಲ್ಲಿ ಬರುತ್ತೆ. ಸೊ ಅದನ್ನು ರ್ಯಾಂಡಮ್ ಆಗಿ ಇವಾಗ ಕೇಳ್ತಾ ಇದ್ದೀವಿ. ಇವಾಗ AI ಒಂದು ಅದನ್ನು ಎವ್ರಿ ರೆಕಾರ್ಡಿಂಗ್ನ ಕೇಳೋದಕ್ಕೆ ಒಂದು AI ರೆಡಿ ಮಾಡ್ತಾ ಇದ್ದೀವಿ. ವೇರ್ ಎವರ್ ನೆಗೆಟಿವ್ ಇದೆ ಅದನ್ನು ಇಟ್ ವಿಲ್ ಥ್ರೋ ಅಪ್ ರೆಡ್ ಫ್ಲ್ಯಾಗ್, ಅದನ್ನು ವಿ ವಿಲ್ ಟೇಕ್ ಇಟ್ ಅಪ್ ಆ ಥರ. ದೆನ್ ಸಿಮಿಲರ್ಲಿ ವಿ ಹ್ಯಾವ್ ಗಾಟ್ ಅನದರ್ ಇನ್ನೊಂದು ಕಂಪ್ನಿ ಜೊತೆ ಒಂದು ಸಾಫ್ಟ್ವೇರ್ ಜೊತೆ ಟೈಅಪ್ ಮಾಡಿ ಕಾಲ್ಸ್ ಬರುತ್ತಲ್ಲ. ಇವಾಗ ನೀವು ಆಲ್ರೆಡಿ ತೊಗೊಂಡಿರ್ತೀರ, ಫಾರ್ ಎಕ್ಸಾಂಪಲ್ ಸಂಗೀತ ಜಯನಗರ್ 9th ಬ್ಲಾಕಲ್ಲೋ 8th ಬ್ಲಾಕಲ್ಲೋ ತೊಗೊಂಡಿರ್ತೀರ. ಇಫ್ ಯು ಹ್ಯಾವ್ ಎನಿ ಪ್ರಾಬ್ಲಮ್ ಆರ್ ಎನಿ ಹೆಲ್ಪ್ ನೀವು ಫೋನ್ ಮಾಡ್ತೀರ. ಫೋನ್ ಮಾಡಿದಾಗ ನಮ್ಮವ್ರು ಹೇಗೆ ಫೋನಲ್ಲಿ ಮಾತಾಡ್ತಿದ್ದಾರೆ ಅದು ರೆಕಾರ್ಡ್ ಆಗಿ, ನೀವು ಬೆಂಗಾಲಿಯಲ್ಲಿ ಮಾತಾಡ್ಬೋದು, ಗುಜರಾತಿಯಲ್ಲಿ ಮಾತಾಡ್ಬೋದು, ಮರಾಠಿ, ಮಲಯಾಳಂ, ತಮಿಳ್, ಯಾವ ಭಾಷೆಯಲ್ಲಿ ಮಾತಾಡಿದ್ರು ಅದು ಟ್ರಾನ್ಸ್ಲಿಟ್ರೇಟ್ ಆಗಿ ಫೈನಲಿ ನಿಮ್ಮ ಸೆಂಟಿಮೆಂಟ್ ಆಫ್ ದಿ ಕಸ್ಟಮರ್ ಎಟ್ ದ ಎಂಡ್ ಆಫ್ ದ ಕಾಲ್, ಹ್ಯಾಪಿ, ಅನ್ಹ್ಯಾಪಿ, ವೆರಿ ಅನ್ಹ್ಯಾಪಿ ಆರ್ ಸ್ಯಾಟಿಸ್ಫ್ಯಾಕ್ಟ್ರಿ ಅಂತ ಅದು ಬರುತ್ತೆ. ಸೊ ಅದನ್ನು ನಾವು ಅನಲೈಸ್ ಮಾಡಿ ಯಾರು ಯಾವ ಥರ ಮಾತಾಡ್ತಾರೆ ಟು ವಿ ಆರ್ ಯೂಸಿಂಗ್ ಇಟ್ ಫಾರ್ ಟ್ರೈನಿಂಗ್ ಪರ್ಪಸಸ್ ಆ್ಯಂಡ್ ಇಂಪ್ರೂವಿಂಗ್ ದಿ ಕ್ವಾಲಿಟಿ. ಸೊ ಈ ಥರದ್ದು ಹಲವಾರು ಇನಿಷಿಯೇಟಿವ್ಸ್ ಇದೆ. ನನಗಾಗಲೇ ಕೇಳಿ, ನಾನು ಇಲ್ಲಿದ್ದಾಗ ಆ್ಯಕ್ಟಿವ್ ಇರಲ್ಲ, ನನಗೆ ಸ್ಟೋರಲ್ಲಿದ್ದಾಗ ಭಾಳ ಆ್ಯಕ್ಟಿವ್ ಇರ್ತೀನಿ, ದಟ್ಸ್ ವೈ ನಾನು ಸ್ಟೋರ್ಗೆ ಹೋಗ್ತಿರ್ತೀನಿ ಅಂತ. ನೀವು ಇಲ್ಲಿದ್ದರೂ ಕೂಡ ನಿಮ್ಮ ಎಂಪ್ಲಾಯೀಸ್ ಯಾವ ರೀತಿ ಮಾತಾಡ್ತಾರೆ ಅದನ್ನು ಕೂಡ ಕ್ವಾಲಿಟಿ ಕಾಪಾಡ್ಕೋಬೇಕು, ಚೆನ್ನಾಗಿರ್ಬೇಕು ಅನ್ನೋ ದೃಷ್ಟಿಲಿ ಇಷ್ಟೆಲ್ಲ ಮಾಡ್ತಿದ್ರಿ. ಬಟ್ 5,000 ಎಂಪ್ಲಾಯೀಸ್ ಹುಡುಗಾಟಿಕೆ ಏನಲ್ಲ, 5,000 ಜನಕ್ಕೆ ಉದ್ಯೋಗ ಕಳೆದು ಹುಡುಗಾಟಿಕೆ ಅಲ್ಲ, ಇಷ್ಟು ವರ್ಷ ಕಂಪ್ನಿ ನಡೆಸೋದು ಹುಡುಗಾಟಿಕೆ ಅಲ್ಲ, ಭವಿಷ್ಯವನ್ನು ಕಟ್ಟೋದು ಹುಡುಗಾಟಿಕೆ ಅಲ್ಲ. ಲೈಕ್ ನಿಮ್ಗೆ ಯಾವತ್ತೊಂದು ದಿನ ಹೇಳಿದ್ರೆ ನೆಮ್ಮದಿ ಇರುತ್ತೆ, ನನಗೆ ಭಾಳ ಖುಷಿ ಆಯ್ತು ಇವತ್ತು ಅಂತ. ಈಗ ಭಾಳ ನಿಮ್ಮ ಬಗ್ಗೆ ಭಾಳ ಹೆಮ್ಮೆ ಇದೆ, ನಿಮಗೆ ಸ್ವತಃ ನಿಮ್ಮ ಮಗ, ನಿಮ್ಮ ಫ್ಯಾಮಿಲಿ ಆ್ಯಂಡ್ ಹೊರಗಡೆ ಜಗತ್ತಿಗೆ ನಿಮ್ಗೆ ಗೊತ್ತಿರೋ ಬಗ್ಗೆ ಎಲ್ಲ. ಬಟ್ ನಿಮ್ಗೆ ಯಾವತ್ತೊಂದಿನ ಸಮಾಧಾನ ಅಂತ ಅನ್ಸೋದೊಂದಿನ ಇರುತ್ತೆ, ಯಾವುದೋ ಒಂದು ದೊಡ್ಡ ಗೆಲುವಾಗಿರುತ್ತೆ ನಿಮಗೆ, ಅವತ್ತು ವಾವ್ ನಂಗೆ ಖುಷಿ ಆಯಿತು ಅಂತ ಒಂದು ದಿನ ಇರುತ್ತೆ. ಯಾವತ್ತು ನಿಮ್ಗೆ ಖುಷಿ ಆಗಿತ್ತು? ವೆಲ್, ಬೇಕಾದಷ್ಟು ಮೈಲ್ ಸ್ಟೋನ್ಸ್ ಇದೆ ಆ ಥರದ್ದು. ಓಕೆ, ಬಿಫೋರ್ ಐ ಗೋ ಟು ದ್ಯಾಟ್, ಇನ್ನೂ ನನ್ನ ಫ್ಯಾಮಿಲಿ ಮೆಂಬರ್ಸ್ ಇದ್ದಾರೆ. ಇನ್ಫ್ಯಾಕ್ಟ್ ಐ ವಿಲ್ ಬಿ ಫೈಲಿಂಗ್ ಇನ್ ಮೈ ಡ್ಯೂಟಿ. ನನ್ನ ತಂಗಿ ಮಗಳು, ನನ್ನ ನೀಸ್ ನಿವೇದಿತಾ ಅಂತ ಹೇಳಿ, ಶಿ ಟೇಕ್ಸ್ ಕೇರ್ ಆಫ್ ಎಂಟೈರ್ ಇ ಕಾಮರ್ಸ್ ಬ್ಯಾಕ್ ಎಂಡ್ ಆಪರೇಷನ್ಸ್ ಎಲ್ಲ. ಅಂದರೆ ಎಲ್ಲ 30 ಮಿನಿಟ್ಸಲ್ಲಿ ಹೋಗ್ತಾ ಇದೆಯಾ, 24 ಅವರ್ಸಲ್ಲಿ ಹೋಗ್ತಾ ಇದೆಯಾ. ಯಾಕಂದರೆ ಬೇರೆ ಊರಿಂದ ಆರ್ಡರ್ ಬಂದರೆ, ಸದ್ಯಕ್ಕೆ ಇವಾಗ ಮುಂಬೈ ಡೆಲ್ಲಿನಲ್ಲಿ ಮಾತ್ರ ನಾವು ಡಾರ್ಕ್ ಸ್ಟೋರ್ಸ್ ಓಪನ್ ಮಾಡಿದ್ದೀವಿ ಅಂತ ಹೇಳಿದೆ, ಮಿಕ್ಕಿದೆಲ್ಲ ವರ್ಕ್ ಇನ್ ಪ್ರೋಗ್ರೆಸ್ ಅಂತ ಹೇಳಿದೆ. ಅಂಥ ಊರುಗಳಿಂದ ಆರ್ಡರ್ಸ್ ಬರ್ತಾ ಇದೆ. ಸಂಗೀತ ಅಂತ ಯಾರೋ ಗೊತ್ತಿಲ್ಲದೆ ಕೂಡ ಅಲ್ಲಿಂದ ಆರ್ಡರ್ ಮಾಡ್ತಿದ್ದಾರೆ. ಅಮೆಝಾನ್, ಫ್ಲಿಪ್ಕಾರ್ಟ್ಸ್ ಇವೆಲ್ಲ ಇದ್ದರೂ ಕೂಡ ಸ್ಟಿಲ್ ಸಂಗೀತ ವಿ ಆರ್ ಗೆಟಿಂಗ್ ಆರ್ಡರ್ಸ್ ಅಗೇನ್. ಸೊ ಅವೆಲ್ಲ ಟೈಮ್ಲಿ ಡೆಲಿವರೀಸು, ಯಾರಾದರೂ ಕ್ಯಾನ್ಸಲ್ ಮಾಡಿದ್ರೆ ಅದಕ್ಕೆ ಟೈಮ್ಲಿ ರೀಫಂಡ್ಸು. ಅಫ್ಕೋರ್ಸ್ ಇದೆಲ್ಲ ನಾನು ಹೇಳ್ತಾ ಇದ್ದೀನಿ. ಸ್ಟಿಲ್ ದೇರ್ ವಿಲ್ ಬಿ ಸಮ್ ಕಸ್ಟಮರ್ಸ್ ಹೂ ಆರ್ ಅನ್ಹ್ಯಾಪಿ, ಸಮ್ ಕಸ್ಟಮರ್ಸ್ ವುಡ್ ಹ್ಯಾವ್ ರಿಟನ್ ವೇ ಸಂಗೀತ ಇಸ್ ಬ್ಯಾಡ್, ನೆಗೆಟಿವ್ ಕಾಮೆಂಟ್ಸ್. ಟುಡೇ ಸೋಷಿಯಲ್ ಮೀಡಿಯಾ ಇಸ್ ಸೋ ಪವರ್ಫುಲ್. ನಾವು ಎಷ್ಟೇ ಆನ್ ಅವರ್ ಟೋಸ್ ಇದ್ರೂ ಸಹ ಯು ಕ್ಯಾನಾಟ್, ಯು ಅಂದರೆ, ಸೊ ದೇರ್ ಇಸ್ ಆಲ್ವೇಸ್ ಎ ಲಾಟ್ ಮೋರ್ ಸ್ಕೋಪ್ ಫಾರ್ ಇಂಪ್ರೂವ್ಮೆಂಟ್. ಖಂಡಿತ. ಯಾಕೆಂದರೆ ಆ್ಯಂಡ್ ಕಸ್ಟಮರ್ಗೆ ಟುಡೇ ಹಿ ಹ್ಯಾಸ್ ಗಾಟ್ 100 ಚಾಯ್ಸಸ್. ಇನ್ಫ್ಯಾಕ್ಟ್ ನಮ್ಮ ಹುಡುಗರ ಹತ್ರ ನಾನು ಮಾತಾಡುವಾಗ ಯಾವಾಗಲೂ ಅದೇ ಹೇಳ್ತೀನಿ. ಕಸ್ಟಮರ್ ಇಸ್ ನಾಟ್ ಎಟ್ ಆಲ್ ಡಿಪೆಂಡೆಂಟ್ ಆನ್ ಅಸ್, ವಿ ಆರ್ ಡಿಪೆಂಡೆಂಟ್ ಆನ್ ಹಿಮ್. ಕಸ್ಟಮರ್ ಮೇಲೆ ನಾವು ಡಿಪೆಂಡ್. ಆ್ಯಂಡ್ ನಾವೆಲ್ಲ ಹೆಡ್ ಆಫೀಸಲ್ಲಿ ಕೂತ್ಕೊಂಡು ನಾವು ಏನೇ ಸ್ಟ್ರಾಟಜಿ ಮಾಡಿದ್ರು, ಫೈನಲಿ ದ ಟ್ರೂತ್ ಈಸ್ ದ ಲಾಸ್ಟ್ ಮೈಲ್. ನೀವುಗಳು ಹೇಗೆ ಅಟೆಂಡ್ ಮಾಡ್ತೀರಾ? ಸಂಗೀತ ಇಷ್ಟು ದೊಡ್ಡ ಬ್ರ್ಯಾಂಡ್, ಅಷ್ಟು ದೊಡ್ಡ ಬ್ರ್ಯಾಂಡ್ ಅಂತ ಅವ್ರು ಬರ್ತಾರೆ. ನೀವು ವಾಟ್ ಹೀ ಗೋಸ್ ಔಟ್, ಯಾವ ಥರದ ಇಂಪ್ರೆಷನ್ ಅವ್ನ ತಲೆಯಲ್ಲಿ, ಅವ್ನು ಕೊಂಡ್ಕೊಂಡ್ರೂ ಪರವಾಗಿಲ್ಲ, ಕೊಂಡ್ಕೊಳ್ಳದೇ ಇದ್ರೂ ಪರವಾಗಿಲ್ಲ, ಅವ್ನು ಏನು ಇಂಪ್ರೆಷನ್ ತಲೆಯಲ್ಲಿ ಇಟ್ಕೊಂಡು ಆಚೆ ಹೋಗ್ತಾ ಇದ್ದಾನೆ, ಅವ್ನ ಹೆಂಡತಿಗೆ ಏನಂತ ಮಾತಾಡ್ಕೊಂಡು ಹೋಗ್ತಿದ್ದಾನೆ, ಎಷ್ಟು ಬ್ಯೂಟಿಫುಲ್ಲಾಗಿ ಅಟೆಂಡ್ ಮಾಡಿದ್ರಲ್ಲ ಅಂತ ಅಂದ್ಕೊಂಡು ಹೋಗ್ತಿದ್ದಾನೆ, ಏನು ಇವನು ಬೇಟ್ಕ ಬಿಟ್ಟಿದ್ದಾನೆ ಅಂತ ಅಂದ್ಕೊಂಡು ಹೋಗ್ತಿದ್ದಾನೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಸಿಮಿಲರ್ಲಿ ಎಸ್ಪೆಷಲಿ ಇನ್ ಇ ಕಾಮರ್ಸ್, ನಾವು ವಿ ಆರ್ ಎ ಲೇಟ್
ಲೇಟ್ ಎಂಟ್ರಿ ಲಾಸ್ಟ್ 3-4 years. ಟುಡೇ ಇ ಕಾಮರ್ಸಲ್ಲಿ ವಿ ಆರ್ ರೈಟ್ ನೌ ವಿ ಆರ್ ಹೆಡಿಂಗ್ ಅಟ್ ದ ರೇಟ್ ಆಫ್ ಅಬೌಟ್ 700-800 crores per annum ಸ್ಪೀಡಲ್ಲಿ ಹೋಗ್ತಿದ್ದೀವಿ. ಇನ್ಫ್ಯಾಕ್ಟ್ ವಿ ಆರ್ ಡೂಯಿಂಗ್ ರೀಸನಬ್ಲಿ ವೆಲ್. ಖುಷಿ ಆಗತ್ತೆ. ಬಟ್ ಇ ಕಾಮರ್ಸ್ ಪೊಟೆನ್ಷಿಯಲ್ ಎಷ್ಟು ಅಂತ ನೋಡಿದಾಗ ಏನು ಒಂದು 0.01% ಇದ್ದೀವಿ ನಾವು ಅಂತ ಹೇಳಬೇಕಾಗತ್ತೆ. ಸೊ ಮಾಡಿದ್ದೇನಿಲ್ಲೋ ಮಾಡಬೇಕಾಗಿದ್ದು ಭಾಳಷ್ಟಿದೆ. ಹೌದು. ಸೊ ತುಂಬ ಖುಷಿ ಆಯಿತು ಅಂತ ಯಾವತ್ತು ಆ ಥರ ನಿಮ್ಗೆ ತುಂಬ ಖುಷಿ ಆಯಿತು ಅಂತ ಹೇಳಿದ್ರೆ ಆ ಥರದ್ದು ಇದೆ. 2017ನಲ್ಲಿ 2017ರಲ್ಲಿ 14 ದಿನದಲ್ಲಿ 82,000 ಫೋನ್ ಒಂದೇ ಒಂದು ಬ್ರ್ಯಾಂಡದು ಸೇಲ್ ಮಾಡಿದ್ವಿ ನಾವು. 82,000 ಫೋನ್ ಪ್ಯೂರ್ 1-to-1 ಕಸ್ಟಮರ್. ನಾವು ಯೂಶಲಿ 1 lakh ಫೋನ್ಸ್ ಮಾರ್ತೀವಿ ತಿಂಗಳಿಗೆ. 1 lakh ಪ್ಲಸ್ 82,000 1,82,000 ಸೇಲ್ ಮಾಡಿದ್ವಿ ಆ ತಿಂಗಳಲ್ಲಿ. ಆ 14 ದಿನದಲ್ಲಿ ಶಾಮಿ ಫಸ್ಟ್ ಟೈಮ್ MI ನವ್ರು ಬಂದು ಸಂಗೀತಾಗೆ ಎಕ್ಸ್ಕ್ಲೂಸಿವ್ ಆಗಿ ಕೊಟ್ಟರು. ಸೊ ಫ್ಲಿಪ್ಕಾರ್ಟಲ್ಲಿ ಸಿಗಬೇಕು, ಇಲ್ಲಾಂದರೆ ಸಂಗೀತಲ್ಲಿ ಸಿಗಬೇಕು. 6 months ಬರೀ ನಮ್ಮ ಹತ್ರ ಮಾತ್ರ ಇತ್ತು. ಆ 6 months ವಾಸ್ ಡ್ರೀಮ್ ರನ್. ವಿ ಗ್ರೂ ಬೈ 100% ಓವರ್ ಪ್ರೀವಿಯಸ್ ಇಯರ್. ಆ 14 daysಲ್ಲಿ ವಿ ಸೋಲ್ಡ್ 82,000 ಫೋನ್ಸ್. ಇನ್ಫ್ಯಾಕ್ಟ್ ಕಂಪನಿಯವ್ರು ನಮ್ಮನ್ನು ನೀವು 10,000 ಸೇಲ್ ಮಾಡಬೇಕು ಅಂದರು. ನಾವು ಹೇಳಿದ್ವಿ ನಾವು 200 ನಂಬರ್ ಮಾರ್ತಾ ಇದ್ವಿ ಲಾಸ್ಟ್ ಮಂತ್ವರೆಗೂ ಡಿಸ್ಟ್ರಿಬ್ಯೂಟ್ರಿಂದ ತೊಗೊಂಡು. ಇವಾಗ ನೀವು ಡೈರೆಕ್ಟಾಗಿ ನಮ್ಮನ್ನು ಪಾರ್ಟ್ನರ್ ಮಾಡಿದಿರಾ, 200ರಿಂದ 10,000 ಹೇಗೆ ಮಾಡೋದು ಅಂತ. ಓಕೆ. ಇಲ್ಲ ನಿಮಗೆ ಎಕ್ಸ್ಕ್ಲೂಸಿವ್ ಕೊಡ್ತೀವಿ, ಯಾರಿಗೂ ಕೊಡಲ್ಲ ಈ ಮಾಡೆಲ್, ನಿಮಗೆ ಎಕ್ಸ್ಕ್ಲೂಸಿವ್ ಕೊಡ್ತೀವಿ, ಬಟ್ ವಿ ವಾಂಟ್ ಯು ಟು ಡೂ 10,000. ನಾವೊಂದ್ವಿ ಇಟ್ಸ್ ಇನ್ಸೇನ್, ಇಂಪಾಸಿಬಲ್, ಇಟ್ಸ್ ಕ್ರೇಜಿ ಅಂತ ಅಂದ್ಕೊಂಡು ನಮ್ಮಲ್ಲೇ, ಇನ್ಫ್ಯಾಕ್ಟ್ ಥ್ಯಾಂಕ್ಸ್ ಟು ಮೈ ನೆವ್ಯೂ ಗೌತಮ್ ಅಂತ ಇದ್ದಾನೆ, ಹಿ ಸೆಡ್ ಮಾಮ ಆ್ಯಕ್ಚುಲಿ ನಮ್ಮ ಹತ್ರ ಶಾಮಿ ಇದೆ ಅಂತ ಯಾರಿಗೂ ಗೊತ್ತಿಲ್ಲ, ಪ್ರಪಂಚಕ್ಕೆ ನಮ್ಮ ಹತ್ರ ಇದೆ ಅಂತ ಗೊತ್ತು ಮಾಡಿಸೋದೇ ಚಾಲೆಂಜ್ ನಮಗೆ. ಗೊತ್ತು ಮಾಡಿಸಿದ್ರೆ 10,000 ಅಲ್ಲ 1,10,000 ಕೊಟ್ಟರು ಮಾರ್ಬೋದು ಅಂತ ಒಂದು ಪಾಯಿಂಟ್ ಬಂತು. ದೆನ್ ಸಂಜೆ ಹೇಳ್ತೀವಿ ಅಂತ ನಾವು ಬೆಳಗ್ಗೆ ಮನು ಜೈನ್ ಅಂತ ಇದ್ರು ಸ್ವಾಮಿ ಇಂಡಿಯಾ MD, ಅವ್ರ ಜೊತೆ ಬೆಳಗ್ಗೆ ಮೀಟಿಂಗ್ ಮಾಡಿ ಅವ್ರು 10,000 ಅಂದರೆ ನಾವು ಸಂಜೆ ಬಂದು ಮಾತಾಡ್ತೀವಿ ಅಂತ ಹೇಳಿ ಬಂದವರು ಸಂಜೆ ಹೋಗಿ 10,000 ಅಲ್ಲ 1,00,000 ಕೊಡಿ ಅಂದ್ವಿ. ಅದೇ ಈ ಥಾಟಿಂದ 1,00,000 ಮಾಡ್ತೀವಿ, 10,000 ಅಲ್ಲ 1,00,000 ಮಾಡ್ತೀವಿ. ಅವ್ರಿಗೇನು ರಿಯಾಕ್ಷನ್ ಆಗಿದೆ? ದೇವರ್ ಲೈಕ್ ದೇವರ್. ನಾವು ಒಂದು ಕೋರಮಂಗಲದಲ್ಲಿ ಒಂದು ಕೆಫೆನಲ್ಲಿ ಕೂತ್ಕೊಂಡಿದ್ವಿ, ಅಲ್ಲಿ ಬೀರ್ ಕೂಡ ಸಪ್ಲೈ ಮಾಡ್ತಾ ಇದ್ರು. ಅವ್ರು ಹೇಳಿದ್ರು ವಿ ಹ್ಯಾವ್ ಜಸ್ಟ್ ಸ್ಟಾಟ್ ಹಿಯರ್, ಯು ಆರ್ ನಾಟ್ ಡ್ರಂಕ್ ಅಲ್ಲ ಅಂತಂದ್ರೆ. ವಿ ಡೋಂಟ್ ಡ್ರಿಂಕ್, ನಾನು ಕುಡಿಯಲ್ಲ, ಐ ಡೋಂಟ್ ಡ್ರಿಂಕ್, ಐ ಆಮ್ ಇನ್ ಮೈ ಸೆನ್ಸಸ್, ಐ ವಿಲ್ ಸೆಲ್ 1,00,000 ಫೋನ್ಸ್ ಅಂತ ಅಂತೆ. ನೋ ನೀವು ಸಮಥಿಂಗ್ ಇಸ್ ರಾಂಗ್ ಅಂತ. ಇಲ್ಲ, ನಥಿಂಗ್ ಇಸ್ ರಾಂಗ್, ವಿ ಆರ್ ವೆರಿ ಮಚ್ ಇನ್ ಅವರ್ ಸೆನ್ಸಸ್. 1,00,000 ಫೋನ್ ಕೊಡಿ. ಇಲ್ಲ, ನಾವು ಆ ಥರ ಪ್ಲ್ಯಾನಿಂಗೇ ಇಲ್ಲ, ಅಷ್ಟು ಸ್ಟಾಕು ಸಿಗಲ್ಲ. ಇಲ್ಲ, ಯು ಹ್ಯಾವ್ ಟು ಗಿವ್ ಅಸ್ 1,00,000. ಮಾರ್ಚ್ ತಿಂಗಳು, ಮಾರ್ಚ್ 31st ಫೈನಾನ್ಷಿಯಲ್ ಇಯರ್ ಕ್ಲೋಸ್ ಆಗುತ್ತೆ. ಲೆಟ್ಸ್ ಕ್ರಿಯೇಟ್ ಅನ್ ಎಕ್ಸ್ಟ್ರಾರ್ಡಿನರಿ ರೆಕಾರ್ಡ್. ಸೊ ನೀವು ಕೊಡಿ ಅಂತ. ಫೈನಲಿ ದೇ ಕುಡ್ ಸಪ್ಲೈ 82,000. ಎಂಟೈರ್ 82,000 ಗಾಟ್ ಸೋಲ್ಡ್. 14 days, March 17th to March 31st, 82,000. ಆ್ಯಂಡ್ ನಮ್ಮ ಎಕ್ಸಿಸ್ಟಿಂಗ್ 1,00,000 1 ನಯ ಪೈಸೆ ಡಿಸ್ಟರ್ಬ್ ಆಗಿಲ್ಲ. ಅದ್ರ ಪಾಡ್ಗದಾಯ್ತು. ಹೊಸ ಕಸ್ಟಮರ್ ಬಂದು ಬೈ ಮಾಡಿದ್ರು ಅದನ್ನು. ಸೊ ಓಕೆ, ಈಗ ಕೇಳ್ಬೋದಾ ಇನ್ ಮಿರಾಕಲ್ ಅವತ್ತು ಏನು ಮಾಡಿದ್ರಿ ಅಂತ? ಏನು ಅದೇ ಅದು ಇದು ಮಾತ್ರ ಏನು ಗೊತ್ತಾ, ನಮ್ಮ ಹತ್ರ ಇದೆ ಅಂತ ಪ್ರಪಂಚಕ್ಕೆ ಗೊತ್ತಾಗಬೇಕು. ಸೊ ವಿ ಸ್ಪೆಂಟ್ ಹೆಲ್ ಅ ಲಾಟ್ ಆಫ್ ಮನಿ ಆನ್ ಹೋರ್ಡಿಂಗ್ಸ್, ನ್ಯೂಸ್ ಪೇಪರ್. ಫಾರ್ಚುನೇಟ್ಲಿ ಇವಾಗಿನಷ್ಟು ಮೀಡಿಯಾ ಅವಾಗಿಲ್ಲ. ಇವಾಗ ಟೂ ಮಚ್ ಆಫ್ ಸೋಷಿಯಲ್ ಮೀಡಿಯಾ, ಡಿಜಿಟಲ್ ಮೀಡಿಯಾ, ಟೂ ಮೆನಿ ವೆಹಿಕಲ್ಸ್ ಆಫ್ ಮೀಡಿಯಾ ಇದೆ ಇವಾಗ. 2017ನಲ್ಲಿ ಲಕ್ಕಿಲಿ ಫಾರ್ ಅಸ್ ಹೋರ್ಡಿಂಗು, ಪ್ರಿಂಟು, ರೇಡಿಯೋ, TV ಆ್ಯಂಡ್ ಸ್ವಲ್ಪ ಕ್ರಿಕ್ ಬಜ್ಜು, ಅದು ಇದು ಸ್ವಲ್ಪ ಫ್ಯೂ ಸೈಟ್ಸ್ ತೊಗೊಂಡ್ವಿ. ಬುಕ್ ಮೈ ಶೋ ಆ್ಯಂಡ್ ಏನೋ ಅಂಥದ್ದು ಕೆಲವು ತೊಗೊಂಡ್ವಿ. ಕೆಲಸ ಆಗೋಯ್ತು. ವಿ ಸ್ಪೆಂಟ್ 1 crore or 2 crores ಬರೀ 15 daysಲ್ಲಿ ಮಾರ್ಕೆಟಿಂಗಲ್ಲಿ. ವಿ ರಾಕ್ಡ್. ಸೊ ದ್ಯಾಟ್ ವಾಸ್ ಒನ್ ಆಫ್ ದಿ ಒಂಥರ ಮೈ ಜುಮ್ ಅನ್ನುವಂಥದ್ದು ಅದು ಒಂದು. ಅದೇ ರೀತಿ ಎಲ್ಲರೂ ಈ ಡಿಮಾನಿಟೈಸೇಷನ್ ಆಯಿತು ನೋಡಿ, ಇದಕ್ಕಿಂತ ಮುಂಚೆ ಅದಾಗಿ ಆ್ಯಕ್ಚುಲಿ ಅದು ಕೂಡ ಬ್ಯೂಟಿಫುಲ್ ಸ್ಟೋರಿ.
ಡಿಮಾನಿಟೈಸೇಷನ್ 2016 ನವಂಬರ್ 8ನೇ ತಾರೀಕು ಇಫ್ ಐ ಆಮ್ ರೈಟ್ ಡಿಮಾನಿಟೈಸೇಷನ್ ಆಯಿತು. ಆವತ್ತು ಇಡೀ ದಿನ ಬೆಳಗ್ಗೆಯಿಂದ ಸಂಜೆ 6 ಗಂಟೆವರೆಗೂ ನಾವು ಇಡೀ ಕರ್ನಾಟಕ ಸ್ಟೋರ್ ಮ್ಯಾನೇಜರ್ಸ್ ಮೀಟಿಂಗ್ ಮಾಡಿ ಮುಗಿಸಿ ಮನೆಗೆ ಹೋಗ್ತೀನಿ ಫುಲ್ ಸುಸ್ತಾಗಿ. 8:30 ಐ ಥಿಂಕ್ 8 o'clock ನರೇಂದ್ರ ಮೋದಿ ಅವರು ನ್ಯೂಸು ಪ್ರೈಮ್ ಮಿನಿಸ್ಟರ್ ನಮ್ಮ ಪ್ರೈಮ್ ಮಿನಿಸ್ಟರ್ ಡಿಮಾನಿಟೈಸೇಷನ್ ಅಂತಾರೆ. ದೆನ್ ಐ ಕಾಲ್ ಮೈ ಬ್ಯಾಂಕ್, ಏನಿದು? ಬ್ಯಾಂಕ್ ಸೇಸ್ ನಮಗೆ ಗೊತ್ತಿಲ್ಲ, ಒಂದು ನಿಮಿಷ ಇರಿ, ಲೆಟ್ ಮಿ ಚೆಕ್. ಕಾಲ್ ಬ್ಯಾಕ್ ಆ್ಯಂಡ್ ಆವಾಗ ಎಲ್ಲರೂ ಸುಮಾರು ಜನ ರಿಟೇಲರ್ಸ್, ಸುಮಾರು ಜನ ಬಿಸ್ನೆಸ್ನಲ್ಲಿರೋರು ಏನು ಮಾಡಿದ್ರು, ಎಲ್ಲೆಲ್ಲೋ ಇದ್ದಿದ್ದ 500 ರೂಪಾಯಿ 1000 ರೂಪಾಯಿ ನೋಟೆಲ್ಲ ಆಚೆ ಬಂತು. ಅವಾಗ ನಾವು ವಿ ಪುಟ್ ಎ ರೂಲ್ ಸೇಯಿಂಗ್ ವಿ ವಿಲ್ ನಾಟ್ ಆಕ್ಸೆಪ್ಟ್ ಎ ಸಿಂಗಲ್ ನೋಟ್ ಡಿಮಾನಿಟೈಸ್ ಆಗಿರೋದು. ನಾಳೆ ಬೆಳಗ್ಗೆಯಿಂದ ಒಂದು ನೋಟ್ ತೊಗೊಳ್ಳಲ್ಲ ಅಂತಂದು. ಬಟ್ ವಿ ಡಿಡ್ ದ ಹೈಯೆಸ್ಟ್ ಬಿಸ್ನೆಸ್. ನಾವು ಹೈಯೆಸ್ಟ್ ಬಿಸ್ನೆಸ್ ಅಂದಿದ ತಕ್ಷಣ ಎಲ್ಲರೂ ಅಂದ್ಕೊಳ್ತಾರೆ, ಆವಾಗ ಗೊತ್ತು ಬಿಡಿ, ನೀವು ಎಲ್ಲರೂ ಬಂದು ಐಫೋನ್ಗಳು ಕೊಂಡ್ಕೊಂಡೋದ್ರು, ಎಲ್ಲರೂ ಮನೇಲಿ ಇದ್ದಿದ್ದು ದುಡ್ಡೆಲ್ಲ, ಯಾಕಂದರೆ ಅದು ಚಲಾವಣೆ ಆಗಲ್ಲ ಇನ್ಮೇಲೆ ಅಂತ. ನಾವು ನೆಕ್ಸ್ಟ್ ಡೇ ಬೆಳಗ್ಗೆಯಿಂದ ವಿ ಡಿಡ್ ನಾಟ್ ಆಕ್ಸೆಪ್ಟ್. ಹೇಗೆ ವಿ ಡಿಡ್ ನಾಟ್ ಆಕ್ಸೆಪ್ಟ್ ಅಂದರೆ ವಿ ಸೆಡ್, ನಿನ್ನೆ ರಾತ್ರಿ ನಿಮ್ಮ ಕ್ಲೋಸಿಂಗ್ ಬ್ಯಾಲೆನ್ಸ್ ಏನಿತ್ತು ನೀವೆಲ್ಲರೂ ಬೆಳಗ್ಗೆ ಹೆಡ್ ಆಫೀಸ್, ನಾರ್ಮಲಿ ನಾವು ಬ್ಯಾಂಕಿಗೆ ಹೋಗಿ ಕಟ್ತಾರೆ, ಹೆಡ್ ಆಫೀಸಿಗೆ ಬಂದು ಕಟ್ಟಬೇಕು, ಯಾಕಂದರೆ ಐ ವಾಂಟ್ ಟು ಸಿ ದ ಕರೆನ್ಸಿ ಯಾವ ಡಿನಾಮಿನೇಷನ್ ಅಂತ. ಸೊ ಯು ಕೆನಾಟ್ ಆಕ್ಸೆಪ್ಟ್ ಅಂತ ಹೇಳಿ ಒಂದು ರೂಲ್ ಮಾಡಿ ಎಲ್ಲ ತುಂಬ ವೆರಿ ಸ್ಟ್ರಿಕ್ಟ್ ಗೈಡ್ಲೈನ್ಸಿಂದ ಮಾಡಿದ್ವಿ. ಆ್ಯಂಡ್ ನಾವು ನೆಕ್ಸ್ಟ್ ಫ್ಯೂ ಡೇಸ್ ನಾವೇನು ಮಾಡಿದ್ವಿ, ಯಾರ್ಯಾರಿಗೆ ಸ್ಯಾಲ್ರಿ ಅಡ್ವಾನ್ಸ್ ಬೇಕು ತೊಗೊಳ್ಳಿ ಅಂದ್ವಿ. ಸ್ಯಾಲ್ರಿ ಅಡ್ವಾನ್ಸ್ ಬೇಡದೇ ಇರೋರ್ಗೂ ಕೊಟ್ವಿ. ಓಕೆ. ಬ್ಯಾಂಕಿಗೆ ಡೆಪಾಸಿಟ್ ಮಾಡೋಕ್ಕೆ ಹೋಗಲಿಲ್ಲ, ಯಾಕಂದರೆ ಬ್ಯಾಂಕ್ ಕ್ಯೂಸ್ ಸಿಕ್ಕಾಪಟ್ಟೆ ಜಾಸ್ತಿ ಆಯಿತು ಆ ಟೈಮಲ್ಲಿ. ಆ್ಯಂಡ್ ATMನಲ್ಲಿ ಸಿಕ್ಕಾಪಟ್ಟೆ ಕ್ಯೂ ಇರ್ತಾ ಇತ್ತು. ನಾವೇನು ಒಂದು ಪ್ರೆಸ್ ರಿಲೀಸ್ ಮಾಡಿದ್ವಿ, PR ಆರ್ಟಿಕಲ್ ರಿಲೀಸ್ ಮಾಡಿದ್ವಿ, ATMಲ್ಲಿ ದುಡ್ಡು ಆಗೋಯ್ತಾ ಚಿಂತೆ ಮಾಡಬೇಡಿ, ಸಂಗೀತಕ್ಕೆ ಬನ್ನಿ ಕ್ಯಾಶ್ ಡ್ರಾ ಮಾಡಿ ಅಂತ. ಅಂದರೆ ನೀವು ಅಲ್ಲಿ ATM ಕ್ಯೂನಲ್ಲಿ ನಿಂತ್ಕೋಬೇಕಾಗಿಲ್ಲ, ಯು ಕಮ್. ಸೊ ಆವಾಗ RBI ಇಂದ ಒಂದು ಸ್ಪೆಷಲ್ ಪರ್ಮಿಷನ್ನು ತೊಗೊಂಡಿದ್ವಿ ನಾವು. ಆ್ಯಕ್ಚುಲಿ ನಾವಂದರೆ ನಮ್ಮ ರಿಟೇಲರ್ಸ್ ಅಸೋಸಿಯೇಷನ್ ಆಫ್ ಇಂಡಿಯಾ ಇಂದ ತೊಗೊಂಡಿದ್ವಿ. ಸೊ ವಾಟ್ ಎವರ್ ಕ್ಯಾಶ್ ಕಲೆಕ್ಷನ್ ಯೂಸ್ ಟು ಕಮ್, ನಾನು ತೊಗೊಂಡೋಗಿ ಬ್ಯಾಂಕಿಗೆ ಕಟ್ಟೋ ಬದಲು ಐ ವಾಸ್ ಸ್ವೈಪಿಂಗ್ ಕಾರ್ಡ್ ಆ್ಯಂಡ್ ಗಿವಿಂಗ್ ದೆಮ್ ಮನಿ. ವಾವ್, ಅದು ದಟ್ ಬಿಕಮ್ ಅ ಬ್ಯೂಟಿಫುಲ್ PR ಆರ್ಟಿಕಲ್. ಓಕೆ, ಅರ್ಥ ಆಯಿತು. ಬ್ಯೂಟಿಫುಲ್ ಆಗಿ ವರ್ಕ್ ಆಯಿತು. ಸೊ ಯಾಕೆಂದರೆ ಇಟ್ ವಾಸ್ ಅದು ನೈಟ್ ಮೇರ್. ಅದು ಅವಾಗ ಎಲ್ಲರಿಗೂ ಕೈಯಲ್ಲಿ ದುಡ್ಡಿಲ್ಲ, ತುಂಬ ತೊಂದರೆ. ಬಟ್ ಈ ನೋಡ್ತಿರೋರ್ಗೆ ಎಲ್ರಿಗೂ ಅರ್ಥ ಆಗುತ್ತೆ, ಹೌದು ಸಂಗೀತ ಸುಮ್ಮನಿಟ್ಟು ಒಂದು ಸೋರ್ ಅದಲ್ಲ, ಆ ಕ್ಷಣಕ್ಕೆ ಆ ಕ್ರಿಯೆ ಪ್ರತಿಕ್ರಿಯೆ ಆಯಾ ಕಾಲಘಟ್ಟಕ್ಕೆ ತಕ್ಕಂಗೆ ಇಷ್ಟೆಲ್ಲವೂ ಆಗ್ಲಾಗಾಯ್ತು ಅಂತ. ಹೇಗೆ ಸಾಧ್ಯ ಅದಲ್ಲ ಐಡಿಯಾಗಳು ಅಂತ. ನೀವಾಗಲೇ ಒಬ್ಬೊಬ್ಬರ ಐಡಿಯಾಗಳು ಹೇಳ್ತಾ ಬಂದ್ರಿ. ಹೇಗೆ ನೀವು 10,000 ಫೋನ್ ಮಾಡಬೇಕು ಅಂದರೆ 1 ಲಕ್ಷ ಕೊಡಿ ನಾವು ಮಾಡ್ತೀವಿ ಅಂತ ಹೇಳೋದಂತಂಗೆ. ಸೊ ನಿಮ್ಮ ಟೀಮೇ ಒಂಥರ ಸ್ಟ್ರೆಂತ್ ಅನ್ಸುತ್ತೆ. ಎಸ್ ಆಬ್ವಿಯಸ್ಲಿ. ಸಿ, ಯಾವ ಒಂದು ಸಂಸ್ಥೆ ಕಟ್ಟಬೇಕು ಅಂದರೆ ಯಾವ ಒಂದು ವ್ಯಕ್ತಿ ಎಂಥ ಬ್ರಿಲಿಯಂಟ್ ವ್ಯಕ್ತಿ ಆಗಿರ್ಬೋದು, ಎಂಥ ಡೇರ್ ಡೆವಿಲ್ ಆ್ಯಂಡ್ ಅಗ್ರೆಸಿವ್ ಆ್ಯಂಡ್ ರಿಸ್ಕ್ ಟೇಕಿಂಗ್ ಎಬಿಲಿಟಿ ಇರ್ಬೋದು, ಇಟ್ ಈಸ್ ಇಂಪಾಸಿಬಲ್ ವಿತೌಟ್ ಅ ಟೀಮ್. ಆ್ಯಂಡ್ ವಾಟ್ ಎವರ್ ವಿ ಆರ್, ಇಟ್ ಈಸ್ ಥ್ಯಾಂಕ್ಸ್ ಟು ದ ಟೀಮ್. ಆ್ಯಂಡ್ ಡೆಫಿನೆಟ್ಲಿ ಐ ಆಮ್ ಲಕ್ಕಿ ಟು ಹ್ಯಾವ್ ಅ ಗ್ರೇಟ್ ಟೀಮ್. ನಾನು ಇನ್ಫ್ಯಾಕ್ಟ್ ನನ್ನ ಅದೃಷ್ಟ, ದೇವರ ದಯೆ, ಪೂರ್ವಜನ್ಮ ಪುಣ್ಯ, ದೊಡ್ಡವರ ಆಶೀರ್ವಾದ ಎಲ್ಲ ಹೇಳಿದೆ. ಐ ಫರ್ಗಾಟ್ ಟು ಮೆನ್ಷನ್ ಅವರ್ ಟೀಮ್. ಇಟ್ಸ್ ಅವರ್ ಟೀಮ್. ಆ್ಯಂಡ್ ಒಂದೇನೆಂದರೆ ತಂದೆಯವರು 1974 ಮಾಡಿ, ಅಫ್ಕೋರ್ಸ್ ಆವಾಗಿನ ಬ್ಯಾಂಗ್ಳೂರು ಇಷ್ಟಿತ್ತು, ಇವಾಗಿನ ಬ್ಯಾಂಗ್ಳೂರು ಇಷ್ಟಿದೆ. ಈಗ ಬ್ಯಾಂಗ್ಳೂರ್ ಇಸ್ ಇಂಡಿಯಾ ಆ ಥರ. ಇಷ್ಟೆಲ್ಲ ಸ್ಪಷ್ಟವಾಗಿ ನೇರವಾಗಿ ಎಲ್ಲ ವಿಷಯಗಳನ್ನ ಬೆಚ್ಚು ಮನಸ್ಸಿಂದ ಮಾತನಾಡ್ತಾ ಹೇಳ್ತಾ ಇದ್ದೀರಿ. ನಿಮ್ಮ ಮುಖದಲ್ಲಿ ಆ ಖುಷಿ ಮತ್ತು ಇದೆಲ್ಲ ಕಾಣ್ತಿದೆ. ಬಟ್ ಎಲ್ಲರೂ ಹೇಳ್ತಾರೆ ಬಿಸ್ನೆಸ್ ಮನ್ಗಳಿಗೆ ನೀವು ಹೆವಿ ಬಿಸಿ ನೆಮ್ಮದಿ ಇರಲ್ಲ, ಬಟ್ ಟೈಮ್ ಇರಲ್ಲ ಅಂತ. ಎಷ್ಟು ಗಂಟೆ ಕೆಲಸ ಮಾಡ್ತೀರಿ ಅಂತ? ವೆಲ್, ಸಿ ಹಾನೆಸ್ಟ್ಲಿ ಒನ್ ಥಿಂಗ್ ಏನಂದರೆ, ಆ್ಯಸ್ ಲಾಂಗ್ ಆಸ್ ಯು ಲವ್ ವಾಟ್ ಯು ಡೂ ಯು ವೋಂಟ್ ಫೀಲ್ ಟಯರ್ಡ್ ಅಂತಾರಲ್ಲ. ಸೊ ಇಷ್ಟು ಗಂಟೆ ಇವಾಗ ನಮ್ಮ ಪ್ರಧಾನಿ ಮಂತ್ರಿಗಳನ್ನು ನೋಡಿದ್ರೆ ನಾವೆಲ್ಲ ಮಾಡೋದು ಏನಿದೆ ಅಂತ ಅನ್ಸುತ್ತೆ. ಅವರು ಆ ಏಜಲ್ಲಿ ಹೌ ಮೆನಿ ಒಂದು ಸಂಸ್ಥೆ ನಡೆಸಬೇಕಾದ್ರೆ 108 ಪ್ರಾಬ್ಲಮ್, ಒಂದು ಕಂಟ್ರಿ ನಡೆಸಬೇಕಾದ್ರೆ ಅವ್ರಿಗೆ 1000 ಅಲ್ಲ, ಎಷ್ಟು ಪ್ರಾಬ್ಲಮ್ಸ್. ಇವತ್ತಿನ ದಿನ ನಮ್ಮ ಆಯಿಲ್ ಬರಬೇಕು, ಗ್ಯಾಸ್ ಸಿಲಿಂಡರ್ ಕೊಡಬೇಕು, ಎಂತೆಂಥ ಪ್ರಾಬ್ಲಮ್ಸ್.
ಹ್ಯಾಟ್ಸ್ ಆಫ್. ನೆನೆ ನಮ್ಮ ಮನೆಗೆ ಹೋಗಿ ನಾನು ನನ್ನ ಮಗ ನಮ್ಮ ತಂದೆ ಮಾತಾಡ್ತಾ ಇದ್ವಿ, ವಾಟ್ ಯಾವ ಕಂಟ್ರಿಗೂ ಅವನು ಐರಾನ್ ಓಪನ್ ಮಾಡ್ತಾ ಇಲ್ಲ, ಬರೀ ನಮಗೂ ಓಪನ್ ಮಾಡ್ದ ಅಂದರೆ ವಾಟ್ ಬ್ರೈನ್ಸ್, ವಾಟ್ ಡಿಪ್ಲೊಮೆಸಿ, ವಾಟ್ ಯಾವ ಟೈಮಲ್ಲಿ ಯಾರ ಜೊತೆಯಲ್ಲಿ ಇರಬೇಕು, ಯಾವ ಟೈಮಲ್ಲಿ ಯಾರ ಜೊತೆನೂ ಶತ್ರುತ್ವ ಇಲ್ಲದೆ ಅಟ್ ದ ಸೇಮ್ ಟೈಮ್ ಬ್ಯಾಲೆನ್ಸಿಂಗ್ ಈಸ್ ದ ಮೋಸ್ಟ್ ಡಿಫಿಕಲ್ಟ್ ಥಿಂಗ್. ಗುದ್ದಾಡದ ವಿಶ್ವಾಸದಲ್ಲೇ ಗೆಲ್ಬೋದು ಅಂತ ಲೈಕ್ ಅಂದರೆ ನಾನು ಮಾಡೋ ಕೆಲಸವನ್ನ ಇಷ್ಟಪಟ್ಟು ಮಾಡಬೇಕು, ಕೆಲಸವನ್ನ ಮುಗಿಸ್ಬೇಕು, ಟೈಮ್ ಯಾವಾಗಲೂ ಮುಗಿಯುತ್ತೆ, ಕೆಲಸ ಮುಗಿಸ್ಬೇಕು ಅನ್ನೋದಷ್ಟೇ. ಬಟ್ ಏನು ಸಜೆಸ್ಟ್ ಮಾಡ್ತೀನಿ ಯಂಗ್ಸ್ಟರ್ಗಳಿಗೆ ಅಂತ, ಬಿಕಾಸ್ ಆಫ್ ನೀವು ಕರ್ನಾಟಕದ ಕೋಟ್ಯಂತರ ಕನ್ನಡಿಗರಿಗೆ ಬಿಕಾಸ್ ಆಫ್ ಯಾರು ಕಮ್ಯುನಿಕೇಟ್ ಮಾಡ್ತಿರೋದು ಕನ್ನಡ ಭಾಷೆನಲ್ಲಿ, ಸೊ ಆ ಕಾರಣಕ್ಕೆ ಭಾಳಷ್ಟು ಜನ ಕೋಟ್ಯಂತರ ಜನ ಯಂಗ್ಸ್ಟರ್ಗಳು ನಾನು ಸ್ಟಾರ್ಟಪ್ ಆಚೆ ಈಚೆ ನಾನು ಹಾಗೆ ಹೀಗೆ ಅಂತ. ಯಾಕಂದರೆ ಸರ್ ಲಕ್ಷಾಂತರ ಕೆಲಸ ಖಾಲಿ ಇದೆ, ಕೆಲಸ ಬೇಕಾದಂಥ ಲಕ್ಷಾಂತರ ನಿರುದ್ಯೋಗಿಗಳಿದ್ದಾರೆ, ಬಟ್ ಕೆಲ್ಸಕ್ಕೆ ಬರ್ತಾ ಇಲ್ಲ. ಸೊ ಹಾಗಾಗಿ ಇವತ್ತಿನ ಯಂಗ್ಸ್ಟರ್ಗಳಿಗೆ ಏನೋ ನಾನು ಬಿಸ್ನೆಸ್ ಮಾಡಬೇಕು ಅನ್ನೋರಿಗೆ, ನಾನು ಬೆಳಿಬೇಕು ಅನ್ನೋರಿಗೆ, ಬದುಕಬೇಕು ಅನ್ನೋರಿಗೆ, ಬೆಳಿಬೇಕು ಸೆಕೆಂಡ್ರಿ, ಬದುಕಬೇಕು ಅನ್ನೋರಿಗೆ ಏನು ಸಜೆಸ್ಟ್ ಮಾಡ್ತೀನಿ ಅಂತ? ವೆಲ್ ಸಿ, ಫಸ್ಟ್ ಆಫ್ ಆಲ್ ಬೇಕಾದಷ್ಟು ಆಪರ್ಚುನಿಟೀಸ್ ಇದೆ ಇವತ್ತಿನ ಯಂಗ್ಸ್ಟರ್ಸ್ಗೆ. ದುಡ್ಡು ಬೇಕಾ? ನಿಮ್ಮ ಹತ್ರ ಒಂದು ಐಡಿಯಾ ಇದೆಯಾ? ಬ್ರಿಲಿಯಂಟ್ ಐಡಿಯಾ ಇದೆಯಾ? ಸಿ ಐಡಿಯಾಸ್ ಫಸ್ಟ್ ಆಫ್ ಆಲ್ ದಿ ಸಾರ್ಟ್ ಆಫ್ ಬ್ರೈನ್ಸ್ ಇವಾಗ ಹುಡ್ತಾ ಇರೋ ಮಕ್ಕಳು, ಇವಾಗಿನ ಯಂಗ್ಸ್ಟರ್ಸ್ಗೆ ದೇ ಆರ್ ಎಕ್ಸ್ಪೋಷರ್ ಸಿಕ್ಕಾಪಟ್ಟೆ ಇದೆ ಇಂಟರ್ನೆಟ್ಟಲ್ಲಿ. ದೇ ಆರ್ ಏಬಲ್ ಟು ಅಂಡರ್ಸ್ಟ್ಯಾಂಡ್, ದೇ ಆರ್ ಏಬಲ್ ಟು ನೋ, ದೇ ಆರ್ ಏಬಲ್ ಟು ಲಿಸನ್ ಟು ಸಮ್ ಗ್ರೇಟ್ ಪೀಪಲ್, ವಾಚ್, ಆ್ಯಂಡ್ ಅವ್ರಿಗೆ ಬೇಕಾದಷ್ಟು ಎಕ್ಸ್ಪೋಷರ್ ಇದೆ. ಆ ಎಕ್ಸ್ಪೋಷರಿಂದ ಅವ್ರಿಗೆ ಐಡಿಯಾಸ್ ಚಿಗುರುತ್ತೆ, ಆ್ಯಂಡ್ ಆ ಐಡಿಯಾಸ್ನ ಈಡೇರಿಸೋದಕ್ಕೆ ಬೇಕಾದಷ್ಟು ಹಣ ಇನ್ವೆಸ್ಟ್ ಮಾಡೋರು ಬೇಕಾದಷ್ಟು ಜನ ಇದ್ದಾರೆ. ಹಣಕ್ಕೇನು ತೊಂದರೆನೇ ಇಲ್ಲ. ದೇರ್ ಆರ್ ಎನಿ ನಂಬರ್ ಆಫ್ ಪೀಪಲ್ ಹೂ ಆರ್ ವಿಲ್ಲಿಂಗ್ ಟು ಇನ್ವೆಸ್ಟ್. ಅಟ್ ದ ಸೇಮ್ ಟೈಮ್ ನಾವು ಅಂದ್ಕೊಳ್ತೀವಿ, ಲೈಕ್ ಫಾರ್ ಎಕ್ಸಾಂಪಲ್ ನಮ್ಮ ಮನೇಲಿ ಕೂಡ ಎಷ್ಟೋ ಸರ್ತಿ ಮಾತಾಡ್ತಾ ಇರ್ತೀವಿ, ಇಲ್ಲ ಈಗಿನ ಜನರಿಗೆ, ಈಗಿನ ಯಂಗ್ಸ್ಟರ್ಸ್ಗೆ ದೇ ಡೋಂಟ್ ಹ್ಯಾವ್ ಪೇಷನ್ಸ್, ದೇ ಡೋಂಟ್ ಹ್ಯಾವ್ ಫೋಕಸ್ಸೇ ಇಲ್ಲ ಅವ್ರಿಗೆ ಅಂತ. ಐ ಬೆಗ್ ಟು ಡಿಫರ್. ಆ್ಯಕ್ಚುಲಿ ಇನ್ ಸ್ಪೈಟ್ ಆಫ್ ಸೋ ಮೆನಿ ಡಿಸ್ಟರ್ಬೆನ್ಸಸ್, ಕೈಯಲ್ಲಿರೋ ಮೊಬೈಲೇ ಬಿಗ್ಗೆಸ್ಟ್ ಡಿಸ್ಟರ್ಬೆನ್ಸ್. ಆ್ಯಸ್ ಎ 60-year-old sometimes I get lost in some reels. ಯಾವುದೋ ನಮ್ಮ ಅಡ್ವರ್ಟೈಸ್ಮೆಂಟ್ ನೋಡೋಕ್ಕೋಗಿ, ಇನ್ಸ್ಟಾಗ್ರಾಮಲ್ಲಿ ನಮ್ಮದೇ ಪೋಸ್ಟ್ ನೋಡೋಕ್ಕೋಗಿ ಯು ಗೆಟ್ ಲಾಸ್ಟ್ ಸಮ್ಟೈಮ್ಸ್. ಅಂಥದ್ರಲ್ಲಿ ಯೂತ್ 100 times more they will get distracted. ಓಕೆ, ಅಂಥದ್ರಲ್ಲಿ ವಿ ಹ್ಯಾವ್ ಸಚ್ ಗ್ರೇಟ್ ಯಂಗ್ಸ್ಟರ್ಸ್ ಕಮಿಂಗ್ ಔಟ್ ವಿತ್ ಸಚ್ ಗ್ರೇಟ್ ಬ್ರಿಲಿಯಂಟ್ ಸ್ಟಾರ್ಟಪ್ ಇನಿಷಿಯೇಟಿವ್ಸ್ ಆ್ಯಂಡ್ ಟೇಕಿಂಗ್ ದ ರಿಸ್ಕ್ಸ್ ಆ್ಯಂಡ್ ಡೂಯಿಂಗ್ ಇಟ್. ಸೊ ನಾನು ಐಡಿಯಾ ಅವ್ರಿಗೇನೋ ನಾನು ಸಂದೇಶ ಕೊಡೋದಕ್ಕಿಂತ, ಇನ್ಫ್ಯಾಕ್ಟ್ ಎಲ್ಲೇ ಯಾವುದೇ ಒಂದು ಕಾನ್ಫರೆನ್ಸ್ಗೆ ನನ್ನನ್ನು ಮಾತಾಡಿ ಬನ್ನಿ ಅಂತಂದರೆ ಕರೆದ್ರೆ, ನಾನು ಐ ಗೋ ದೇರ್ ನಾಟ್ ಟು ಟಾಕ್, ನಾಟ್ ಟು ಪ್ರೀಚ್, ನಾಟ್ ಟು ಏನೋ ಭಾಷಣ ಕೊಡೋಕ್ಕಾಗಲ್ಲ. ಐ ಗೋ ದೇರ್ ಟು ರಬ್ ಶೋಲ್ಡರ್ಸ್ ವಿತ್ ಯಂಗ್ಸ್ಟರ್ಸ್ ಆ್ಯಂಡ್ ಲರ್ನ್ ಫ್ರಮ್ ದೆಮ್. ಆ್ಯಕ್ಚುಲಿ ಹಾನೆಸ್ಟ್ಲಿ ಸ್ಟಿಲ್ ಎಸ್, ಡೆಫಿನೆಟ್ಲಿ. ಸೊ ನಾವು ಕೊಡೋವಂಥದ್ದು ಏನಿಲ್ಲ. ಎಸ್ ಇಟ್ಸ್ ಲ್ಯಾಕ್ ಆಫ್ ಪೇಷನ್ಸ್ ಸ್ವಲ್ಪ ಇದೆ, ಸ್ವಲ್ಪ ಐ ಥಿಂಕ್ ದೇ ನೀಡ್ ಟು ಗೆಟ್ ಲಾಟ್ ಮೋರ್ ಪೇಷನ್ಸ್. ಅದರ್ವೈಸ್ ಆ್ಯಂಡ್ ಎಸ್, the society and the world at large ಒಂಥರ ಫರ್ಟೈಲ್ ಟು ಗೆಟ್ ಸ್ಪಾಯಿಲ್ಡ್. ಹಾಳಾಗೋದಕ್ಕೆ ತುಂಬ ಫರ್ಟೈಲ್ ಲ್ಯಾಂಡ್ ಇದೆ ಇವಾಗ. ಹೌದು, ಅವಕಾಶ ಭಾಳ ಇದೆ, ಅವಕಾಶ ಕೆಟ್ಟೋಗೋದಕ್ಕೆ, ಆಸ್ಟ್ರೇ ಹೋಗೋದಕ್ಕೆ, ಪಕ್ಕ ದಾರಿಗೆ ಹೋಗೋದಕ್ಕೆ ಬೇಕಾದಷ್ಟಿದೆ. ಅಂಥದ್ರಲ್ಲಿ we as a country are doing so well. We are doing so many good things, so many great things. So, see, I'm just fortunate to be sitting here and explain or talk about my story, but there is so much to learn from the youngsters. So, ನನ್ನ ಸ್ಟೋರಿ ನೋಡಿ ಕಲ್ತ್ಕೊಳ್ಳೋದು ಅನ್ನೋದಕ್ಕಿಂತ, yes, you believe in whatever you are doing. Most important is, see, you should not be ಏನಾಗುತ್ತೋ, am I doing right? See, ಅದು ಬೇಡ. Believe in your gut and move ahead with all the confidence. Even if you fail, it's okay, is what my only one-line message, if I have to say. I've also done mistakes, and at ಒಂದೇ ಒಂದು ಸರ್ತಿ, not much, ಒಂದೇ ಒಂದು ಸರ್ತಿ ಏನಪ್ಪ ಇದು ನಮ್ಮ ಮಕ್ಕಳಿಗೆ ನಾವು ಏನು ಸಾಲ ಮಾಡಿ ಬಿಟ್ಬಿಟ್ಟು ಹೋಗ್ತೀವ ಅಂತ ಈ ಆನ್ಲೈನ್ ಬಂದ ಹೊಸದರಲ್ಲಿ ವೆನ್ ಅದೇ ಟೈಮಲ್ಲಿ ನಾವು ಒಂದು
GSM ಓನ್ ಬ್ರ್ಯಾಂಡ್ ಲಾಂಚ್ ಮಾಡಿ ಅದರಲ್ಲೂ ಕೈ ಸುಟ್ಕೊಂಡಿದ್ವಿ. ಅದಕ್ಕೆ ಮುಂಚೆ ಒಂದು 2 ವರ್ಷದ ಮುಂಚೆ ಒಂದು ಆಕ್ವಿಸಿಷನ್ ಮಾಡಿ, ಆಕ್ವಿಸಿಷನ್ ಸರಿ ಹೋಗಲಿಲ್ಲ. ಅಟ್ ಎ ಟೈಮ್ ಎಲ್ಲ ಆಯ್ತಲ್ಲಪ್ಪ ಒಂದು 2-3 ಇಯರ್ಸಲ್ಲಿ ಅಂತ ಅಂದ್ಬಿಟ್ಟು ದಿಸ್ ಆಲ್ ಹ್ಯಾಪನ್ ಬಿಟ್ವೀನ್ 2010 to 2013, 14, 15, ಒಂದು 3-4 ಇಯರ್ಸ್. 2018-17 ವಿ ಬೌನ್ಸ್ಡ್ ಬ್ಯಾಕ್ ಸೇಯಿಂಗ್ 10,000 ಅಲ್ಲ 1 lakh ಫೋನ್ಸ್ ತೊಗೊಳ್ತೀವಿ ಅಂತ. ಸೊ ಯು ನೆವರ್ ನೋ, be brave, be courageous, and believe in yourself, believe in your you are destined. ಅದೇ ಹೇಳ್ತಾರಲ್ಲ, see, before we took birth, when mother and father had intercourse, there are so many cells that get some millions of cells. You have fought all those cells and you have given birth ಅಲ್ಲ. ಖಂಡಿತ. You are the cell, you are the special cell. ಖಂಡಿತ. You have killed all those cells and you have come to this earth, ಖಂಡಿತ, planet Earth. ಖಂಡಿತ. So there is something special in you. ಧೈರ್ಯ ಮಾಡು. So God has given extraordinary capabilities, humongous capabilities to everybody. Realize the true potential in you. ಅದಕ್ಕೆ ಸ್ವಲ್ಪ ಕಣ್ಮುಚ್ಕೊಂಡು ಒಂದು 10 ನಿಮಿಷ ಕೂತ್ಕೊಂಡ್ರೆ you will be able to just understand your true potential. ಎಸ್, ನೀನು ಹುಟ್ಟಿರೋದ ಸೋತಲ್ಲ, ಗೆದ್ದು. ಅಷ್ಟೆಲ್ಲ ಫೈಟ್ ಆಗಿ ಹುಟ್ಟಿರೋದೇ ಗೆಲುವು. ಹೌದು. ಸೊ ಹಾಗಾಗಿ ಸೋಲಿಗೆ ಯಾಕೆ ಭಯ, ಹುಟ್ಟಿರೋದೇ ಗೆಲುವು ಅಂತ. ಬಟ್ ವಂಡರ್ಫುಲ್. ನನ್ಗೆ ಭಾಳ ಖುಷಿಯಾದಂಥ ವಿಷಯ ಅಂತಂದರೆ ಪ್ರಯೋಗಗಳಾಗಬೇಕು ಅಂತ. ತಪ್ಪಾಗುತ್ತೆ, ಏನೂ ಮಾಡದೇ ಇದ್ರೆ ತಪ್ಪಾಗೋದೇ ಇಲ್ಲ, ಏನೋ ಮಾಡೋದು ತಪ್ಪಾಗುತ್ತೆ, ಏನೋ ಮಾಡಿದ್ರೆ ಏನೋ ಆಗಲ್ಲ ಅಂತ. ಬಟ್ ಒಂದೊಂದು ಒಳ್ಳೆ ಸಂದೇಶ ಈಗಲೂ ಅಂದರೆ ನನಗೆ ಭಾಳ ಖುಷಿ ಅಂದರೆ ನಿಮ್ಮ ಮಾತಲ್ಲಿ ಯಂಗ್ಸ್ಟರ್ಗಳಿಗೆ ಏನು ಹೇಳ್ತೀರಾ ಅಂದರೆ, ನಾನು ಅವ್ರ ಹತ್ರ ಕಲಿಯೋದಿದೆ ಇವತ್ತಿಗೆ ಅಂತ ಹೇಳೋದಿದೆಯಲ್ಲ, ಇಟ್ಸ್ ವಂಡರ್ಫುಲ್. ಇವತ್ತಿನ ಜನ್ರೇಷನ್ ಭಾಳ ಬುದ್ಧಿವಂತಿಕೆ ಇದೆ, ಎಲ್ಲವೂ ಇದೆ, ಆದರೆ ಅವಕಾಶಗಳಿದೆ, ಉದ್ಧಾರ ಆಗೋಕೆ ಅವಕಾಶ ಇದೆ, ಅದಕ್ಕಿಂತ ಡಬಲ್ ಅವಕಾಶ ಇದೆ. ಎಲ್ಲವೂ ಕೂಡ be on your toes. You have to be guarded. Nobody can correct you. I lost my mother when I was 7 years. ನಮ್ಮ ತಾಯಿ ಹೇಳಿದ್ದು ಒಂದೇ 2 ಮಾತು ನನಗೆ ಜ್ಞಾಪಕ ಅಷ್ಟೇ, 2 ಮಾತು. ಸ್ಟಿಲ್ ಏನಂತ ಹೇಳಿದ್ರು ಅಮ್ಮ ಅವತ್ತು? ಅದೇ 2 ಮಾತು. ಅಫ್ಕೋರ್ಸ್ ಒಂದು ಇನ್ಕಾನ್ಸಿಕ್ವೆನ್ಷಿಯಲಿ ಈ ಸಂದರ್ಭಕ್ಕೆ ಒಂದು ಮಾತು ಮಾತ್ರ ಹೇಳ್ತೀನಿ, 2 ನನಗೆ ಜ್ಞಾಪಕ ಇರೋದ್ರಲ್ಲಿ. ಮನಸ್ಸು, ಆತ್ಮ 2 ಇರುತ್ತೆ ಮನುಷ್ಯನಿಗೆ. ಮನಸ್ಸು ಯಾವುದು ಹಿತ ಕೊಡುತ್ತೋ ಅದು ಮಾಡು ಅಂತ ಇರುತ್ತೆ. ಆತ್ಮ ಇದು ಮಾಡಿದ್ರೆ ಒಳ್ಳೇದಲ್ಲ ಕಣೋ, ಇದು ಮಾಡಬೇಡ ಅಂತ ಇರುತ್ತೆ. ಸೊ ಡೋಂಟ್ ಬಿ ಅ ಸ್ಲೇವ್ ಆಫ್ ಮನಸ್ಸು, ಮನಸ್ಸಿನ ಗುಲಾಮ ಆಗಬೇಡ. ಸೊ ಕಾನ್ಷಿಯಸ್, ಆತ್ಮ ಅಂದರೆ ಕಾನ್ಷಿಯಸ್. ಸೊ ಫಾಲೋ ಯುವರ್ ಕಾನ್ಷಿಯಸ್, ಡೋಂಟ್ ಫಾಲೋ ಯುವರ್ ಐ ಡೋಂಟ್ ನೋ, ಮೇ ಬಿ ಕನ್ನಡದಲ್ಲಿ ಆತ್ಮದ ಮಾತು ಕೇಳು, ಮನಸ್ಸಿನ ಮಾತು ಕೇಳಬೇಡ. ಸೊ ರುಚಿಯಾಗಿರೋದು ತಿನ್ನು ಅಂತ ಮನಸ್ಸು ಹೇಳುತ್ತೆ. ಆ ರುಚಿಯಾಗಿರೋದು ತಿಂದರೆ ಅದು ನೀನು ಮೈಗೆ ಏನು ಕೆಟ್ಟದಾಗತ್ತೆ ಅಂತ ಆರ್ ಒಂದು ಡ್ರಿಂಕ್ ತಗೋ ಅಂತ ಹೇಳುತ್ತೆ. ಆರ್ ಎನಿ ಬ್ಯಾಡ್ ಹ್ಯಾಬಿಟ್. ಒಂದು ವರ್ಡ್ ಅಂದ್ರೆ ಒಳ್ಳೇದು ಕೆಟ್ಟದನ್ನು ಹೇಳುವಂಥದ್ದು ನನ್ನೊಳಗೇನೆ ಇದೆ. ನನ್ನೊಳಗಿನ ಒಳ್ಳೆಯದನ್ನ ಹೇಳೋದನ್ನು ಕೇಳು, ನನ್ನೊಳಗಿನ ಕೆಟ್ಟದ್ದು ಹೇಳೋದು ಕೇಳಬಾರ್ದು. ಇಟ್ಸ್ ವೆರಿ ಡಿಫಿಕಲ್ಟ್, ಬಟ್ ಯು ಹ್ಯಾವ್ ದ ಮಾಸ್ಟರ್ ವಿದ್ ಇನ್ ಯು ಅಂತ. ಆಗ ನೋಡ್ರಿ, ನಿಮ್ಮ ಬೆಸ್ಟ್ ಫ್ರೆಂಡ್ ನೀವೇ. ಅಮ್ಮನ ಮಾತಿನ ಪ್ರಕಾರ ಹೇಳೋದೇ ಆದರೆ, ನನ್ನ ಒಳಿತು ಮತ್ತು ಕೆಡಕನ್ನು ನಿರ್ಧಾರ ಮಾಡುವಂಥ ಸ್ನೇಹಿತ ಒಳಗಡೆನೆ ಇರ್ತಾನೆ. ಒಳ್ಳೆಯದು ಹೇಳುವಂಥ ಸ್ನೇಹಿತನ ಮಾತನ್ನು ಕೇಳು ಇದಂತ. ಬಟ್ ಸರ್, ಜರ್ನಿ ನಾವು ಆಗಲಿಲ್ಲ, 7ನೇ ವರ್ಷಕ್ಕೆ ಅಮ್ಮನ್ನ ಕಳ್ಕೋತೀರಿ. ಅದಾದಮೇಲೆ ಇಷ್ಟು ವರ್ಷದ ಜರ್ನಿ, ಒಂದು ದೊಡ್ಡ ಆಸ್ತಿನೇ ತಂದೆ ತಾಯಿ. ಅವರೇ ನಮ್ಮನ್ನು ಏನು ಬೇಕಾದ್ರೂ ಮಾಡುವಂಥ ಒಂದು ಇದಿರೋದು. ನಮ್ಮ ತಾಯಿ ಹೆಸರಲ್ಲಿ ಒಂದು ವೃದ್ಧಾಶ್ರಮ ನಡೆಸ್ತೀವಿ ಲಾಸ್ಟ್ ಒಂದು 14 ವರ್ಷದಿಂದ. ಓಕೆ. ನಮ್ಮ ಬ್ಯಾಕ್ ಇನ್ ಅವರ್ ಹೋಮ್ ಟೌನ್, ನಾವು ಹುಟ್ಟಿದ ಊರಲ್ಲಿ ಆಂಧ್ರದಲ್ಲಿ, ಅಲ್ಲಿ ತಾಯಿ ಹೆಸರಲ್ಲಿ ಒಂದು ವೃದ್ಧಾಶ್ರಮ ನಡೆಸ್ತಾ ಇದ್ದೀವಿ. ಒಂದು 40-45 ಜನ ಇದ್ದಾರೆ. ಸೊ ನಮ್ಮ ಬಾವ ಫುಲ್ ಟೈಮಲ್ಲಿ ನೋಡ್ಕೊಳ್ತಾರೆ. ನಾನು ಇಯರ್ಲಿ ಒನ್ಸ್ ಆರ್ ಟ್ವೈಸ್ ಹೋಗ್ತಿರ್ತೇನೆ. ಇದೆಲ್ಲದರ ನಡುವೆ ಜರ್ನಿ ಇನ್ನೂ ಕೂಡ ನಿಮಗೆ ಏನೋ ಮಾಡಬೇಕು ಅನ್ನೋ ಹಂಬಲ, ಮಹತ್ವಾಕಾಂಕ್ಷಿ. ಸುಭಾಷ್ ಚಂದ್ರ ಸರ್ ಇವತ್ತಿನ ಈ ಹಂತಕ್ಕೆ, ಈ ಗೆಲುವಿಗೆ, ಈ 5,000 ಮಂದಿಗೆ ಉದ್ಯೋಗ ಕೊಡಲಿಕ್ಕೆ, ಇಷ್ಟೊಂದು ದೊಡ್ಡ ಸಾಮ್ರಾಜ್ಯ ಕಟ್ಟಲಿಕ್ಕೆ ನೀವು ಮಹತ್ವಾಕಾಂಕ್ಷಿ ಆಗದೆ ಯಾವುದು ಸಾಧ್ಯ ಇಲ್ಲ. ಇನ್ನೂ ನಾನೇನೋ ಮಾಡಬೇಕು ಅನ್ನೋ ಹಂಬಲ, ನಾನು ಇನ್ನೂ ಏನೂ ಮಾಡಿಲ್ಲ ಅನ್ನೋ ಮನಸ್ಥಿತಿ, ನಾನು ಇನ್ನೂ ಮಾಡಬೇಕು ಅನ್ನೋ ಗುರಿ. ಹೌದು, ನಾವು ಮಾಡಿರೋದು, ಮಾಡಬೇಕಾಗಿರೋದು, ಮಾಡಬಹುದಾಗಿರುವಂಥ ಅವಕಾಶದ ಮುಂದೆ ನಾವು ಮಾಡಿರೋದು ತುಂಬ ಸ್ವಲ್ಪ. ಎಸ್, ನಿಮ್ಗೇನಿಸುತ್ತೆ ಕರ್ನಾಟಕ ಮತ್ತು ಬೆಂಗಳೂರು?
ವೆಲ್ ವಿ ಆರ್ ಆಲ್ ಎಕ್ಸ್ಟ್ರೀಮ್ಲಿ ಲಕ್ಕಿ. ಬ್ಯಾಂಗ್ಳೂರ್ ಅದೇ ಇವಾಗ ಇಂಡಿಯಾ ಈಸ್ ನೋನ್ ಬೈ ಬ್ಯಾಂಗ್ಳೂರ್ ಆಲ್ಮೋಸ್ಟ್ ಅನ್ನೋ ಥರ ಆಗ್ತಾ ಇದೆ. ಬ್ಯಾಂಗ್ಳೂರ್ ಇಸ್ ಇಡೀ ಪ್ರಪಂಚ ಬ್ಯಾಂಗ್ಳೂರಿಗೆ ಬರ್ತಿದೆ. ವಾಟ್ ಎವರ್ ಅವರ್ ಇನ್ಫ್ರಾಸ್ಟ್ರಕ್ಚರ್ ಪ್ರಾಬ್ಲಮ್ಸ್ ಮೇ ಬಿ ದೇರ್, ದಟ್ಸ್ ಓಕೆ, ಬಟ್ ಇಟ್ಸ್ ಅ ಹ್ಯೂಜ್ ಸೈನ್ ಆಫ್ ಪ್ರಾಸ್ಪೆರಿಟಿ ಅಲ್ವಾ. ನಮ್ಮ ಎಂಟೈರ್ ವಿ ಆರ್ ಅ ಸಿಲಿಕಾನ್ ವ್ಯಾಲಿ, ವಿ ಆರ್ ಅ ಸ್ಟಾರ್ಟಪ್ ಕ್ಯಾಪಿಟಲ್. ದಿ ಇನ್ಫ್ಯಾಕ್ಟ್ ನಮ್ಮ ಇ ಕಾಮರ್ಸ್ ಬಗ್ಗೆ ಮಾತಾಡುವಾಗ ಕೂಡ ಯಾರ ಹತ್ರ ಮಾತಾಡ್ತಾ ಇದ್ರೆ, ನಿಮ್ಮ ಆಲ್ ಇಂಟೆಲಿಜೆಂಟ್ ಪೀಪಲ್ ಆರ್ ಇನ್, ನಿಮಗೆ ಸಾಫ್ಟ್ವೇರು ಟೆಕ್ಕು ಅವರೆಲ್ಲ ಯಾರು ಬೇಕಾದರೂ ನಿಮ್ಮೂರಲ್ಲೇ ಸಿಗ್ತಾರಲ್ಲಪ್ಪ ಅಂತಾರೆ. ಸೊ ವಿ ಆರ್ ರಿಕಗ್ನೈಸ್ಡ್. ಸೊ ದ ಮೋಸ್ಟ್ ಇಂಟೆಲಿಜೆನ್ಸಿಯಾ ಲಿವ್ ಇನ್ ಬ್ಯಾಂಗ್ಳೂರ್. ಸೊ ಅದಕ್ಕಿಂತ ಏನು ಬೇಕು. ಸೊ ವಿ ಆರ್ ಸೊ ಲಕ್ಕಿ. ವಿ ಹ್ಯಾವ್ ಅ ಗ್ರೇಟ್ ವೆದರ್, ವಿ ಹ್ಯಾವ್ ಅ ಗ್ರೇಟ್ ಸಿಟಿ, ವಿ ಹ್ಯಾವ್ ನೈಸ್ ಪೀಪಲ್ ಮೋರ್ ದೆನ್ ಎನಿಥಿಂಗ್ ಎಲ್ಸ್. ನಮ್ಮ ಲೋಕಲ್ ಕನ್ನಡಿಗರೇನಿದಾರಲ್ಲ, ನಾನು ಇನ್ಫ್ಯಾಕ್ಟ್ ಇವಾಗ ಹೇಳಲ್ಲ, ನಮ್ಮ ತಂದೆಯವರು ನಾನು ಸುಮಾರು ಒಂದು 20-30 ವರ್ಷದಿಂದ ಎಲ್ಲ ಹೇಳೋರು, ಕನ್ನಡದವರು ಎಷ್ಟು ಒಳ್ಳೆಯವರು ಅಂದರೆ ಅವಾಗ ನಾವು 40 ವರ್ಷದ ಹಿಂದೆ, ನಾನು ಚಿಕ್ಕವನಾಗಿದ್ದಾಗ ಬ್ಯಾಂಗ್ಳೂರಿಗೆ ಹೊಸದಾಗಿ ಬಂದಾಗ 50 ವರ್ಷದ ಹಿಂದೆ, ನಾಟ್ ಇವನ್ 40 ವರ್ಷದ ಹಿಂದೆ, ಏನಾದರೂ ಬೈಬೇಕಾದ್ರು ಏನ್ರಿ ಹಂಗೆ ಮಾಡ್ತೀರಾ ಅಂತ ಬಹುವಚನದಲ್ಲಿ ಬೈತಾರಪ್ಪ. ವಿಶಾಲ ಹೃದಯದವರು. ಅಂದರೆ ಬೇರೆ ಊರುಗಳಲ್ಲಿ ಬೇರೆ ಥರ ಭಾಷೆ. ಬಟ್ ನಾನು ನಿಮ್ಮಲ್ಲಿ ನೋಡಿದಾಗ ನಿಮ್ಮ ಜೀವನದ ಪ್ರೀತಿ, ಬದುಕಿನ ಪ್ರೀತಿ, ಮತ್ತು ಇದನ್ನು ಕಟ್ಟಬೇಕು ಅನ್ನೋದು, ಲೈಕ್ ಇದೊಂದು ಜೀವನ, ನಿಮ್ಮ ಸಂಗೀತ ಅನ್ನೋದು ಅದರಲ್ಲಿ ಮುಳುಗೋಗಿದ್ದೀರಿ. ಬಟ್ ಯಾವತ್ತಾರ ಅನಿಸುತ್ತಾ ನಾವು ಇನ್ನೊಂದು ಯಾವುದೋ ಬೇರೆ ಹೆಸರು ಇಡಬೇಕಾಗಿತ್ತು ಅಂತ ಏನಾರು ಇತ್ತಾ? ಲೈಕ್ ಇಲ್ಲ, ಇದು ಇನ್ಫ್ಯಾಕ್ಟ್ ಇನ್ಸಿಡೆಂಟಲಿ 24 hours ಬ್ಯಾಕ್ ಇದನ್ನೇ ಪ್ರಶ್ನೆ ಯಾರೋ ಮಾತಾಡಿದ್ರು ನಿನ್ನೆ ಆ ರೇಸರ್ ಪೇ ಇವೆಂಟಲ್ಲಿ ಯಾರೋ ನನ್ನ ಜೊತೆ ಕೂತ್ಕೊಂಡು ಮಾತಾಡ್ತಾ ಇದ್ರು. ಟೆಕ್ನಾಲಜಿ ಬಿಸ್ನೆಸ್ ಮಾಡ್ತಾ ಇದ್ದೀರಾ, ಸಂಗೀತ ಅಂತ ಒಂಥರ ವೆರಿ ಟ್ರ್ಯಾಡಿಷ್ನಲ್ ಆರ್ ವೆರಿ ಆರ್ಥೋಡಾಕ್ಸ್ ನೇಮ್ ಇಟ್ಕೊಂಡಿದ್ದೀರಲ್ಲ, ನಿಮ್ಗೆ ಯಾವತ್ತೂ ಅನಿಸ್ಲಿಲ್ವಾ ಅಂತ ಇದೇ ಥರ ಕೇಳಿದ್ರು ಅವರು. ಸೊ ಆ್ಯಕ್ಚುಲಿ ಕೆಲವೊಬ್ಬರು ಹೊಸದಾಗಿ 4 ವರ್ಷದ ಹಿಂದೆ, ಫಾರ್ ಎಕ್ಸಾಂಪಲ್ ನನ್ನ ಕರೆಂಟ್ 5 ವರ್ಷದ ಹಿಂದೆ ಇ ಕಾಮರ್ಸ್ ಹೆಡ್ ಯಾರು ಮಾಡ್ತಿದ್ದಾರೆ, ಒಂದು ಬೆಂಗಾಲಿ, ಹಿ ಜಾಯಿನ್ ಮೀ. ಅವರು ಸರ್ ಇದು ನೇಮ್ ಚೇಂಜ್ ಕರೆಂಗೆ ಸರ್ ಅಂತಂದ, ಟೆಕ್ ಬಿಸ್ನೆಸ್ಗೆ ಇದು. ಆ್ಯಂಡ್ ಇನ್ನೊಂದು ಅವನೇನು ಹೇಳ್ದ, ಸರ್ ಸಮ್ಟೈಮ್ಸ್ ಲೆಗಸಿ ಈಸ್ ಎ ಬ್ಯಾಗೇಜ್ ಸರ್. The fact that we are a 50-year-old company is a baggage, sir, for our youngsters. E-com is a new age business, sir. A new age business ge it's not a good baggage, sir. It's a bad baggage. Legacy business is a bad baggage. ಏನಂದ್ರಿ ಅವಾಗ? I said no, we will not change the name, and I'm sure we will do well. So of course we are actually doing well. Of course there's a lot more to do. ಎಸ್, ಕಾಲಘಟ್ಟ ಬದಲಾಯಿತು ಅಂತ ದೇಶದ ಹೆಸರು ಬದಲಾಯಿಸೋಕ್ಕಾಗಲ್ಲ, ಊರ ಹೆಸರು ಬದಲಾಯಿಸೋಕ್ಕಾಗಲ್ಲ, ವ್ಯವಸ್ಥೆ ಬದಲಾಗಬೇಕಲ್ಲ. ನೀವು ಹಾಗೆ ಯಾವುದು ಬ್ಯಾಗೇಜ್ ಅಲ್ಲ, ಅದೊಂಥರ ನಮಗೆ ಪ್ರೌಡ್ ಫೀಲ್, ಅದೊಂಥರ ಇತಿಹಾಸ. ಸೊ ಹಾಗಾಗಿ ಸಂಗೀತ ಕರ್ನಾಟಕದ ದೇಶದ ಇತಿಹಾಸ ಆಗಿ ಕೂತಿದೆ, ನಿಂತಿದೆ, ಬೆಳೀತಾ ಇದೆ. ಹಾಗಾಗಿ ನನಗೆ ನಿಮ್ಮ ಮುಖದಲ್ಲಿ ಆ ಖುಷಿಯಲ್ಲಿ ಈ ಎಲ್ಲವೂ ಕೂಡ ಕಣ್ಮುಂದೆ ಬರುತ್ತೆ, ಕಾಣ್ತಿದೆ ನನಗೆ. ಇಟ್ಸ್ ವಂಡರ್ಫುಲ್. ನಾನು ಭಾಳಷ್ಟು ಟೈಮ್ ಕೊಟ್ರಿ, ಮಾತನಾಡಿದ್ರಿ. ನಿಮಗೆ ನಿಮ್ಮದೇ ಆದಂಥದ್ದು ಆಗಲಿ ಹೇಳಿದಲ್ಲ, ನಮ್ಮ ಭಾಷೆ ಬಗ್ಗೆ, ರಾಜ್ಯದ ಬಗ್ಗೆ ಮಾತಾಡಿದ್ರಿ. ಭಾಳಷ್ಟು ದೇಶಗಳನ್ನ ಸುತ್ತಿದ್ದೀರಿ. ನಿಮಗೆ ಭಾರತ ಅಂದರೆ ನಿಮ್ಮದೇ ಆದಂಥ ದೇಶದ ಬಗ್ಗೆ ಕಲ್ಪನೆ ಇರುತ್ತೆ. ಈಗ ದೇಶದಲ್ಲೇ ನಾವು ನಂಬರ್ 1 ಆಗಬೇಕು, ಹಿಂಗೆ ಹೋಗ್ಬೇಕು ಅಂತ ಹೋಗ್ತೀರಿ, ಎಲ್ಲ ಕಡೆ ಔಟ್ಲೆಟ್ಸ್ ಇರಬೇಕು. ಒಂದು ವಿಷಯ ಇಲ್ಲ, ಹಾಂ ಸಾರಿ ನಿಮ್ಮನ್ನು ಪ್ಲೀಸ್. ನನ್ನ ಹೆಸರು ಸುಭಾಷ್ ಚಂದ್ರ. ಹಾಂ. ನನ್ನ ವೈಫ್ ಹೆಸರು ಭಾರತಿ. ನಾವಿರೋ ಮನೆ ಹೆಸರು ಒಂದೇ ಮಾತರಂ. ಮನೆ ಡೋರ್ ನಂಬರ್ 47. ನನ್ನ ವೈಫ್ ಹುಟ್ಟಿದ್ದು August 15th. ವಾವ್. ಸಂಗೀತ ಓಪನ್ ಆಗಿದ್ದು 47. ಓಕೆ. ಲೈಕ್ ನನ್ನ ತಂಗಿ ಮಗಳು ನಿವೇದಿತಾ. ಎಸ್, ಏನು ಹೇಳ್ತೀರ ದೇಶದ ಬಗ್ಗೆ? ನನ್ನ ತಂಗಿ ಹೆಸರು ಭುವನೇಶ್ವರಿ, ತಂಗಿ ಹೆಸರು. ಸೊ ಹೆಸರೊಂದು ಇಟ್ಕೊಂಡ್ರೆ ಆಗಲ್ಲ. ಅಫ್ಕೋರ್ಸ್ ನಮ್ಮ ಪೂರ್ವಜಕರು ಬ್ರಿಟಿಷರನ್ನ ಓಡಿಸೋದಕ್ಕೆ, ಸ್ವಾತಂತ್ರ್ಯ ತರೋದಕ್ಕೆ ಪ್ರಾಣನೇ ಕೊಟ್ಟಿದ್ದಾರೆ, ಸಾವಿರಾರು ಲಕ್ಷಾಂತರ ಜನ. ಸೊ ಇನ್ನೇನು ಅಲ್ಲದೆ ಇದ್ರೂ ನಾವು ದೇಶ ಕಟ್ಟೋಣ. ಸಿ, ಟುಡೇ ಅನ್ ಆಂಟ್ರಪ್ರನರ್ ಈಸ್ ಈಕ್ವಲ್ ಟು ಅ ಫ್ರೀಡಮ್ ಫೈಟರ್ ಅಂತಾರೆ. ಖಂಡಿತ. ಸೊ ಏನೇ ಫೇಲ್ ಆದರೂ ದ ರಿಸ್ಕ್ ಈಸ್ ಆಲ್ ಆನ್ ದಿ ಆಂಟ್ರಪ್ರನರ್. ಖಂಡಿತ. And anybody else can take a break, anybody else can take a holiday,
an entrepreneur has to all the time, even if he's sleeping, he's thinking, ವಾಟ್ ನೆಕ್ಸ್ಟ್, ಇದು ಹಿಂಗಾದರೆ ಅದು ಹಂಗಾದರೆ, ಇದು ಸರಿ ಹೋಗದೆ ಇದ್ದರೆ, ಇದೇನಾದರೂ ಎಡವಟ್ಟಾದರೆ ಯೋಚನೆ ಮಾಡ್ತಲೇ ಇರಬೇಕು. ಆ್ಯಂಡ್ ಎಸ್ ಅಟ್ ದ ಸೇಮ್ ಟೈಮ್ ನಾನು ಆವಾಗಲೇ ಹೇಳ್ದಂಗೆ ನಿದ್ದೆ ಬರದೆ ಯಾರಿಗಿರುತ್ತೆ? ಓನ್ಲಿ ಇಫ್ ಯು ಆರ್ ಏನಾದರೂ ತಪ್ಪು ಕೆಲಸ ಮಾಡ್ತಾ ಇರೋ ಅವನಿಗೆ ನಿದ್ದೆ ಬರಬಾರ್ದು. ಆ್ಯಕ್ಚುಲಿ ಒಳ್ಳೆ ಕೆಲಸ ಮಾಡೋವನಿಗೆ, ಖುಷಿಯಿಂದ ಮಾಡೋವನಿಗೆ, ಇಫ್ ಯು ಆರ್ ಎಂಜಾಯಿಂಗ್ ಯುವರ್ ಜಾಬ್, ಇಫ್ ಯು ಆರ್ ಎಂಜಾಯಿಂಗ್ ವಾಟ್ ಯು ಆರ್ ಡೂಯಿಂಗ್, ನಿದ್ದೆ ಬ್ಯೂಟಿಫುಲ್ಲಾಗಿ ಬರುತ್ತೆ. ಸೊ ಐ ಸ್ಲೀಪ್ ವೆಲ್. ನೆಮ್ಮದಿಯಾಗಿ ನಿದ್ದೆ ಮಾಡ್ತಿದ್ದೀರಿ, ಖುಷಿ ಇದೆ. ನಾನು ಹೇಳಿಲ್ಲ, ನಿಮ್ಮಲ್ಲಿ ಆ ಖುಷಿ ಕಾಣ್ತಿದೆ. ಹಾಗಾಗಿ ಎಲ್ಲ ಕೆಲಸಗಳನ್ನು ತಲೆ ಮೇಲೆ ಭಾರ ಹೊತ್ಕೊಂಡೇ ಮಾಡಬೇಕಾದ ಅವಶ್ಯಕತೆ ಇಲ್ಲ. ನಿಮ್ಮ ಟೀಮ್ ಬಗ್ಗೆ ಭಾಳ ಖುಷಿ ಪಟ್ರಿ. ನಿಮ್ಮ 5,000 ನೌಕರನ್ನ ಎಂಪ್ಲಾಯ್ಗಳನ್ನ ಹ್ಯಾಂಡಲ್ ಮಾಡೋದು ಈಸಿ ಟಾಸ್ಕ್ ಅಲ್ಲ. 800 ಔಟ್ಲೆಟ್ಸ್ಗಳನ್ನ ನೀವೇ ಸಂಗೀತ ಫ್ಯಾಮಿಲಿ, ಸಂಗೀತ ಫ್ಯಾಮಿಲಿ, ಆ ಫ್ಯಾಮಿಲಿ ಎಸ್ ಗುಡ್ ಲೈನ್. ಬಟ್ ಆಗಲೇ ಹೇಳಿದ್ರಿ, ರಾಜ್ಯ, ಭಾಷೆ, ದೇಶ, ಬದುಕು ಎಲ್ಲವನ್ನೂ ಕೂಡ ಮಾತನಾಡಿದ್ರಿ. ನಿಜವಾಗ್ಲೂ ಹೇಳ್ತೀನಿ, ಬಿಸ್ನೆಸ್ನ ಹೇಗೆ ಕಟ್ಟಬೇಕು, ಹೇಗೆ ಉಳಿಬೇಕು, ಹೇಗೆ ಬೆಳಿಬೇಕು, ಹೇಗೆ ಜೀವಿಸಬೇಕು ಅಂತ ಯಾರ ಪ್ರಶ್ನೆಗಳಿದ್ರೆ ನಿಮ್ಮ ಪಾಡ್ಕಾಸ್ಟ್ ನೋಡಿದ್ರೆ ಇದನ್ನು ಕಂಪ್ಲೀಟಾಗಿ ಅವ್ರಿಗೆ ಅರ್ಥ ಆಗುತ್ತೆ ಅಂತ ಹೇಳ್ತಾ, ನಾನು ನಂದೇ ದಾಟಿಯಲ್ಲಿ ಒಂದಷ್ಟು ಪ್ರಶ್ನೆಗಳನ್ನ ಕೇಳಿದೆ, ಆ ಉತ್ತರಗಳು ಸಿಕ್ತು. ಇನ್ನು ಕೇಳದೇ ಇರುವಂಥ ಪ್ರಶ್ನೆಗಳಷ್ಟು ಇರ್ಬೋದು ಅಂತ ನೋಡುಗ್ರಿಗೆ ಅನಿಸಿರುತ್ತೆ. ಖಂಡಿತವಾಗಿ ಕಾಮೆಂಟ್ ಮಾಡಿ, ಮತ್ತೊಂದು ಅವಕಾಶ ಸಿಕ್ಕರೆ ಸರ್ನ ಮಾತಾಡ್ತೀನಿ. ಬಟ್ ಅದಾಗಿಯೂ ಸಹ ನಾನು ನಿಮ್ಮನ್ನು ಕೇಳ್ಕೊತೀನಿ, ಇನ್ನೇನಾದ್ರು ಹೇಳಬೇಕು ಅಂತೀರಿ, ಏನಾರು ಹೇಳ್ಬೋದಾ ಅಂತ? ವೆಲ್, ನಥಿಂಗ್ ಮಚ್. ಎಷ್ಟೋ ಜನ ಕೇಳ್ತಾರೆ, ನಿಮಗೆ ಯಾರು ಇನ್ಸ್ಪಿರೇಷನು, ವಾಟ್ ಮೇಡ್ ಯು ಡೂ ಆಲ್ ದಿಸ್? ಹಾನೆಸ್ಟ್ಲಿ ಐ ಡಿಂಟ್ ರೀಡ್ ಮಚ್ ಬುಕ್ಸ್. ನಾನು ಕಾಲೇಜಿಗೆ ಹೋಗಲೇ ಇಲ್ಲ ಅಂತ ಹೇಳಿದೆ ನಿಮಗೆ. ವಾಟ್ ಎವರ್ ಐ ಹ್ಯಾವ್ ಲರ್ನ್ಟ್, ನನ್ನ ಜೀವನನೇ ನನಗೆ ಕಲಿಸ್ಕೊಟ್ಟಿದೆ. ಎಷ್ಟನೇ ಕ್ಲಾಸ್ವರೆಗೆ? ಐ ಡಿಂಟ್ ಗೋ ಟು ಕಾಲೇಜ್. 10th ಸ್ಟ್ಯಾಂಡರ್ಡ್ ಆದಮೇಲೆ ನಾನು ಕಾಲೇಜ್ಗೆ ಹೋಗಲಿಲ್ಲ. ಇಲ್ಲೇ ಬ್ಯುಸಿ ಅಂತಲ್ಲ. ದ ಲೈಫ್ ವಾಸ್, ನಮ್ಮ ತಂದೆಯವರು ತುಂಬ ಕಷ್ಟಪಡ್ತಾಯಿದ್ರು. ಬೇಸಿಕಲಿ ಒಂದು ಅವರು ಬೈ ನೇಚರ್ ಈಸ್ ನಾಟ್ ಫಿಟ್ ಫಾರ್ ಬಿಸ್ನೆಸ್. ವೆರಿ ಸ್ಟ್ರೈಟ್ ಫಾರ್ವರ್ಡ್, ವೆರಿ ವೆರಿ ಶಾರ್ಟ್ ಟೆಂಪರ್ಡ್. ಸೊ ಏನೆಲ್ಲ ಲಕ್ಷಣಗಳು ಇರಬಾರದು ಒಂದು ರಿಟೇಲ್ ವ್ಯಾಪಾರಕ್ಕೆ ಅದೆಲ್ಲ ಇತ್ತು. ಆ್ಯಂಡ್ ಅಂದರೆ ಡಿಪ್ಲೊಮಸಿ ಅನ್ನೋದು ಬಿಲ್ಕುಲ್ ಇಲ್ಲ. ಸೊ ಹಾಗಿರೋ ಬಟ್ ಎ ಗ್ರೇಟ್ ಹ್ಯೂಮನ್ ಬೀಯಿಂಗ್. ಓಕೆ, ನೋ ಕಾಂಪ್ರಮೈಸ್ ಆನ್ ವ್ಯಾಲ್ಯೂಸ್. ಸುಳ್ಳು ಹೇಳಲ್ಲ ನಾನು. ಸೊ ಸ್ವಲ್ಪ ಯು ನೀಡ್ ಟು ಬಿ ಅ ಲಿಟಲ್ ಡಿಪ್ಲೊಮ್ಯಾಟಿಕ್ ಬಿಸ್ನೆಸ್ಸಲ್ಲಿ. ಸುಳ್ಳು ಹೇಳ್ದೇನು ನಿಜ ಹೇಳದೆ ಅವಾಯ್ಡ್ ಮಾಡ್ಬೋದು. ಬಟ್ ಅವೆಲ್ಲ ನಮ್ಮ ತಂದೆ ಮಾಡ್ತಿರ್ಲಿಲ್ಲ. ಆ್ಯಂಡ್ ಅಂಥ ಹಾಗಿದ್ಕೊಂಡು ಆ ಕಾಲದಲ್ಲಿ, ಆ್ಯಂಡ್ ಎಕಾನಮಿ ಆಲ್ಸೋ ಹ್ಯಾಡ್ ನಾಟ್ ಓಪನ್ಡ್ ಅಪ್ ಅಲ್ಲ ಆಗ 70s. ಆ್ಯಂಡ್ ಪರ್ಸ್ನಲಿ ಇನ್ ಹಿಸ್ ಓನ್ ಲೈಫ್ ಹಿ ಡಿಂಟ್ ಹ್ಯಾವ್ ಹಿಸ್ ಲೈಫ್ ಪಾರ್ಟ್ನರ್. ಅವ್ರು ಮದುವೆ ಮಾಡ್ಕೊಳ್ಳಿಲ್ಲ. ಅಟ್ ದ ಏಜ್ ಆಫ್ 29 ಹಿ ಲಾಸ್ಟ್ ಹಿಸ್ ಲೈಫ್ ಪಾರ್ಟ್ನರ್. ಹಿ ಹ್ಯಾಸ್ ಬಿನ್ ಸಿಂಗಲ್ ಸಿನ್ಸ್ ದೆನ್. ಹೇಳಿದ್ರೆ ಯಾವತ್ತಾದ್ರೂ ನೀವು? ಬೇಕಾದಷ್ಟು ಸರ್ತಿ ಕೇಳಿದೆ ಆವಾಗಲೇ. ಟ್ರೂ ಲವ್ ಕ್ಯಾನ್ ಹ್ಯಾಪನ್ ಓನ್ಲಿ ಒನ್ಸ್ ಅಂದರು, ಒನ್ಸ್ ಇನ್ ಲೈಫ್ ಅಂದರು. ಸೊ ಹಾಗಾಗಿ ಅದರಿಂದ ಅವರ ಕಷ್ಟ ನೋಡ್ತಾ ಇದ್ದೆ. ನಾನು ನಮ್ಮ ತಂದೆ ಸಂಗೀತದಲ್ಲೇ ಮಲಗಿದ್ವಿ. ಮನೆ ಇರಲಿಲ್ಲ ನಮಗೆ. 4 ವರ್ಷ ಸಂಗೀತದ JC ರೋಡ್ ಸಂಗೀತನೇ ನಮ್ಮ ಮನೆ. ಸ್ಟೋರಲ್ಲೇ ಮಲಗ್ತಾ ಇದ್ದೆ. ಅಲ್ಲಿಂದ ಸ್ಕೂಲ್ಗೆ ಹೋಗ್ತಾ ಇದ್ದೆ ನಾನು. ಓಕೆ, ಮನೆ ಅಂತ ಮಾಡ್ಕೊಂಡಿದ್ದು ಆಫ್ಟರ್ ಮನೆ ಇಲ್ಲ ಆವಾಗ, ಇಲ್ಲ ಯಾರಿಲ್ಲ. ನಾನು ನಮ್ಮ ತಂದೆ, ನನ್ನ ತಂಗಿನ ಊರಲ್ಲಿ ನಮ್ಮ ಅಜ್ಜಿ ಹತ್ರ ಕೊಟ್ಬಿಟ್ಟಿದ್ವಿ, ಹೆಣ್ಮಗು ಅಂತ ಹೇಳಿ. ಸೊ ನನ್ನನ್ನು ನಮ್ಮ ತಾಯಿ ತಿರೋದ್ಮೇಲೆ ಒಂದು 4 ವರ್ಷ ನಮ್ಮ ತಂದೆ ಬೆಸ್ಟ್ ಫ್ರೆಂಡಿಗೆ ಕೊಟ್ಟರು. ಅವ್ರು ನೋಡಿಕೊಂಡ್ರು. ಅವರು ಸಂಗೀತದಲ್ಲಿ ಪಾರ್ಟ್ನರ್ ಆಗಿದ್ದರು. ಆಮೇಲೆ ಅವ್ರು ಬಿಟ್ಟು ಹೋದರು ಸಂಗೀತ. ಅವ್ರು ಬಿಟ್ಟು ಹೋದ್ಮೇಲೆ ನಾನು ನಮ್ಮ ತಂದೆ ಸಂಗೀತನಲ್ಲೇ ಮಲಗಿ 3 ಹೊತ್ತು ಕಾಮತ್ ಹೋಟ್ಲ್, ಮಿನರ್ವಾ ಕಾಮತ್ ಹೋಟ್ಲಲ್ಲಿ ಊಟ ಮಾಡಿ ಸ್ಕೂಲ್ಗೆ ಹೋಗಿ ಹಾಗೆ ಬದುಕಿದ್ವಿ. ಸೊ ಎಲ್ಲ ಕಷ್ಟ ನಾನು ತುಂಬ ಚಿಕ್ಕ ವಯಸ್ಸಲ್ಲೇ ನಮ್ಮ ತಂದೆ ಪಡ್ತಾ ಇರೋ ಕಷ್ಟ ಎಲ್ಲ ನೋಡಿ ನನಗೆ ಏನು ಕಾಲೇಜ್ಗೆ ಹೋಗಿ ನಾನು ಏನು ಮಾಡಬೇಕಪ್ಪ, ಫಸ್ಟ್ ಇಲ್ಲಿ ಸುಧಾರಿಸೋಣ ಫಸ್ಟು ಅಂತ ಅದೊಂದು ಬದುಕಿನ ಶಾಲೆಯಲ್ಲಿ ಕಲಿಯೋಣ ಆ ಶಾಲೆಗಿಂತ ಆ ಥರ ಪರಿಸ್ಥಿತಿ ಇತ್ತು. ಸೊ ದೆನ್ ಐ ಟುಕ್ ಚಾರ್ಜ್. ದೆನ್ ನಮ್ಮ ತಂದೆ ವೆಂಟ್ ಬ್ಯಾಕ್ ಟು ಹಿಸ್ ಜಾಬ್. ಅದಾದಮೇಲೆ ಹೌದು, 82 ನಾನು ಚಾರ್ಜ್ ತೊಗೊಂಡ್ಮೇಲೆ
82 ಜನವರಿ ನಾನು ಚಾಯ್ಸ್ ತೊಗೊಂಡೆ. 82ನಲ್ಲೇ ಹಿ ಜಾಯಿಂಡ್ ಹಿಸ್ ಪ್ರೀವಿಯಸ್ ಕಂಪನಿ ಓಕೆ. ತಿರ್ಗಾ ಆ್ಯಸ್ ಅ ಬ್ರಾಂಚ್ ಮ್ಯಾನೇಜರ್ ಆಫ್ ವಿಜಯ್ ಅಪ್ಲಯನ್ಸಸ್ ಅನ್ನೋ ಕಂಪನಿಗೆ. ಸೊ 82ಇಂದ ಈ ಕಳೆದ 19 ಒಂದು 25 44 ವರ್ಷ. ಈ 44 ವರ್ಷ ಅಫ್ಕೋರ್ಸ್ ಇವಾಗ ಮಗ ಅವರು ಇವರೆಲ್ಲ ಬಂದಿದ್ದಾರೆ. ಈ 44 ವರ್ಷ ಈ ಪ್ರಯಾಣದಲ್ಲಿ ಈ ಸಂಗೀತ ಅನ್ನೋ ವೆಹಿಕಲ್ ಸ್ಟೀರಿಂಗ್ ಇಟ್ಕೊಂಡು ನಡೆಸ್ತಾ ಇದ್ವಿ. ಎಸ್, ಈ ಒಂದು ಜರ್ನಿಯಲ್ಲಿ ಭಾಳಷ್ಟು ಜನ ನಿಮ್ಮ ಭಾಗವಾಗಿ ಸೇರ್ಕೊಂಡು 5,000 ನಿಮ್ಮ ಫ್ಯಾಮಿಲಿ ಈಗ. ಎಸ್, ನಾವು 3 ಮಂದಿ 4 ಮಂದಿ ಅಲ್ಲ, ನಾವು 5,000 ಮಂದಿ ಇದನ್ನ ಇನ್ನೂ ಕೂಡ ದೊಡ್ಡ ಮಟ್ಟಕ್ಕೆ ತಗೊಂಡು ಹೋಗ್ಬೇಕು ಅಂತ ಅಂದ್ಕೊಂಡು ಹೋಗ್ತಿದ್ದೀರಿ. ಶುಭವಾಗಲಿ, ಒಳ್ಳೇದಾಗಲಿ. ಈಗ ಸಂಗೀತದಲ್ಲಿ ಪರ್ಸ್ನಲ್ ಲೋನ್ಸ್ ಕೂಡ ಸೇಲ್ ಮಾಡ್ತಾ ಇದ್ದೀವಿ. ಲೋನ್ಸ್, ಓಕೆ. ಅಂದರೆ ಈಗ ನೀವು ನಿಮ್ಮ ಸ್ಟಾಫು ಎನಿಬಡಿ ಜಸ್ಟ್ ವಾಕ್ ಇನ್ ಅಂದರೆ ಬರೀ ಇಷ್ಟು ದಿನ ನಾವು ಮೊಬೈಲ್ ಫೋನ್ ಸೇಲ್ ಮಾಡ್ತೀವಿ ಅಂತ ಎಲ್ಲರಿಗೂ ಗೊತ್ತು. ಓಕೆ, ಈಗ ತಾನೇ ಹೇಳಿದೆ ತಿರ್ಗಾ ಲಾಸ್ಟ್ 1 ಇಯರಿಂದ ಗ್ಯಾಡ್ಜೆಟ್ಸ್ ಎಲ್ಲ ಶುರು ಮಾಡಿದ್ದೀವಿ. ಆಲ್ ನಾನ್ ಲಿವಿಂಗ್ ಥಿಂಗ್ಸ್ ಆರ್ ಸ್ಮಾರ್ಟ್ ಆರ್ ಬಿಕಮಿಂಗ್ ಸ್ಮಾರ್ಟ್, ವಿಲ್ ಬಿಕಮ್ ಸ್ಮಾರ್ಟ್. ಎವ್ರಿ ನಾನ್ ಲಿವಿಂಗ್ ಥಿಂಗ್ ವಿಲ್ ಬಿಕಮ್ ಸ್ಮಾರ್ಟ್ ಅನ್ನೋದು ಅಂಡರ್ಲೈನ್ ಮಾಡಿ ಹೇಳ್ತಾ ಇದ್ದ. ನಾನು ನಂಬ್ತಾ ಇರಲಿಲ್ಲ, ಬಟ್ ನೌ ವಿ ಆರ್ ಸೀಯಿಂಗ್ ಇಟ್. ಸೊ ಇದಲ್ಲದೆ ಇವೆಲ್ಲ ಮಾರೋದಕ್ಕೆ ನಮಗೆ NBFC ಫೈನಾನ್ಸ್, ಬಜಾಜ್ ಫೈನಾನ್ಸ್, TVS ಫೈನಾನ್ಸ್, ಅದು ಇದು ಎಲ್ಲ ಫೈನಾನ್ಸ್ಗಳಿತ್ತು. ದೆನ್ ವಿ ಸೆಡ್ ಓಕೆ, ವಾಟ್ ಫೈನಾನ್ಸ್ ಎಲ್ಲ ಮಾಡ್ತಾ ಇದ್ದೀವಿ, ಓಕೆ ರೈಟ್, ವಾಟ್ ನೆಕ್ಸ್ಟ್? ಸರಿ, HDFC ಕ್ರೆಡಿಟ್ ಕಾರ್ಡ್ ಸೇಲ್ ಮಾಡ್ತಾ ಇದ್ದೀವಿ. ಓಕೆ, ಡೋಂಟ್ ಹ್ಯಾವ್ ಎ ಕ್ರೆಡಿಟ್ ಕಾರ್ಡ್, ಯು ಕ್ಯಾನ್ ಅಪ್ಲೈ. ಆ್ಯಂಡ್ ಸಂಗೀತನಲ್ಲಿ ಪೇಪರ್ಲೆಸ್ 5 ನಿಮಿಷದಲ್ಲಿ ಆ್ಯಪಲ್ಲೇ ಅಪ್ಲೈ ಮಾಡ್ಬೋದು. 1 ವಾರದಲ್ಲಿ ಕ್ರೆಡಿಟ್ ಕಾರ್ಡ್ ಡೆಲಿವರ್ ಆಗುತ್ತೆ. ದೆನ್ ವಾಟ್ ನೆಕ್ಸ್ಟ್? ಪರ್ಸ್ನಲ್ ಲೋನ್ಸ್ ಕೊಡೋಣ. ಮೊಬೈಲ್ ಲೋನ್ ಕೊಡ್ತಾ ಇದ್ವಿ, ಮೊಬೈಲಿಗೆ ಲೋನ್ ಕೊಡ್ತಾ ಇದ್ವಿ. ಪರ್ಸ್ನಲ್ ಲೋನ್ 15 lakh rupeesವರೆಗೂ ಕೇವಲ 5 ನಿಮಿಷಗಳಲ್ಲಿ ನಿಮ್ಮ ಬ್ಯಾಂಕ್ ಅಕೌಂಟಲ್ಲಿ ಕ್ರೆಡಿಟ್ ಆಗ್ಬಿಡುತ್ತೆ. ವಾವ್. ನೀವು ಸಂಗೀತದಲ್ಲಿ ನಿಂತಿರೋ ಹಾಗಲೇ ನಿಮ್ಮ ಬ್ಯಾಂಕ್ ಅಕೌಂಟಲ್ಲಿ ಕ್ರೆಡಿಟ್ ಆಗಿ ನಿಮಗೆ SMS ಬರುತ್ತೆ. ನೋ ಡಾಕ್ಯುಮೆಂಟೇಷನ್, ನೋ ಪೇಪರ್ ವರ್ಕ್, ನಥಿಂಗ್. ಅದಾಗಲೇ ಶುರುವಾಗಿದೆ. ಒಂದು ಆಧಾರ್, ಒಂದು ಪ್ಯಾನ್ ಕಾರ್ಡ್ ಕೊಟ್ಟರೆ ಸಾಕು. ಸೊ ಆಟೋಮೆಟಿಕಲಿ ನಮ್ದು ಏನು ಲೆಕ್ಕಾಚಾರ, ಸಿಬಿಲ್ ಸ್ಕೋರ್ ಸಿಗುತ್ತೆ ನಿಮ್ಮದು. ಇಷ್ಟು ಎಲ್ಲ ಸಿಗುತ್ತಲ್ಲ ಆಗುತ್ತೆ. ಏನೋ ನಾನು ಆಗಲೇ ಹೇಳ್ತಿದ್ದೆ, ಇದು ನನ್ನ ಶುರು ಮಾಡಬೇಕಾದ್ರೆ ಗ್ರಾಮಾಫೋನ್, ಮೊಬೈಲ್, ಕಂಪ್ಯೂಟರ್, ಪೇಜರ್, TV ಲೆಕ್ಕಾಚಾರ ಇದೆ ಅಂತ. ಈ ಇಂಟರ್ವ್ಯೂ ಶುರು ಆಗ್ಬೇಕಾದ್ರೆ ಪಾಡ್ಕಾಸ್ಟ್ ಮುಗಿಯೋ ಅಂತಕ್ಕೆ ಬಂದಾಗ ಇದಾಗಲೇ ಹೇಳೋದಲ್ಲ, ಇದಿನ್ನೂ ಯಾವುದೋ ಪದಗಳನ್ನ ಹುಡುಕ್ಬೇಕು ನಾನು ಹೇಳೋಕ್ಕೆ. ಯಾಕೆಂದರೆ ನಿಮ್ಗೆ ಲೋನ್ ಎಲ್ಲ ಸಿಗುತ್ತೆ. ಸಂಗೀತ ಅಂದರೆ ಎಲ್ಲವೂ ಅಂತ. ಸಂಗೀತ ಕೇವಲ ಮ್ಯೂಸಿಕ್, ಮೊಬೈಲ್ಸ್ ಅಲ್ಲ, ಸಂಗೀತ ಒಂದು ಬದುಕಿನ ಭಾಗ ಆಗಿದೆ. ನಿಮ್ಗೆ ಏನು ಬೇಕು ಎಲ್ಲವನ್ನೂ ಕೊಡುವಂಥ ಒಂದು ಜಾಗ ಸಂಗೀತ. ಸೊ ಅದು ವಂಡರ್ಫುಲ್. ಸುಭಾಷ್ ಚಂದ್ರ ಸರ್ ಆ್ಯಂಡ್ ಟೀಮ್ ಆ್ಯಂಡ್ ಫ್ಯಾಮಿಲಿ. ನಾ ಟೀಮ್ ಅಂದರೆ ಅವ್ರ ಪಕ್ಕ ಇಲ್ಲ, ನಮ್ಮ ಫ್ಯಾಮಿಲಿ ಅಂತ ಹೆಡ್ಸ್. ನಿಮ್ಮ ಕುಟುಂಬದ ಕಾರಣಕ್ಕೆ, ಫ್ಯಾಮಿಲಿಯ ಕಾರಣಕ್ಕೆ ಇದೆಲ್ಲವೂ ಕೂಡ ಸಾಧ್ಯ ಆಗಿದೆ. ನಿಮ್ಮೆಲ್ಲ ಕನಸುಗಳು ಅನ್ನೋಕ್ಕಿಂತ ನಿಮ್ಮೆಲ್ಲ ಗುರಿ, ಕನಸೆಲ್ಲರೂ ಕಾಣ್ತಾರೆ, ಆದರೆ ಗುರಿ ಇದೆಯಲ್ಲ, ಆ ಗುರಿ ಎಡೆ ಸಾಕ್ತಾ ಇದ್ದೀರಿ. ಕನಸು ಕಾಣುವ ವಯಸ್ಸಲ್ಲಿ ಕಾಣಬೇಕು. ನಾನು ನನ್ನ ಮಗನಿಗೆ ಹೇಳ್ತಾ ಇದ್ದೆ, ಅವ್ನು ಚಿಕ್ಕವನಾಗಿದ್ದ, ಕನಸು ಕಾಣೋ ಅಂತ. ಇವಾಗ ಕನಸು ಕಾಣಬಾರ್ದು, ಇವಾಗ ಬರೀ ಗುರಿಗೆ ಕಡೆ ನಡೆ ಮುಂದೆ ನುಗ್ಗಿ ನಡೆ ಮುಂದೆ ಅಷ್ಟೇ ಇದು. ಎಸ್ ಸರ್. ಯಾರಾದರೂ ಹೋಗ್ಬೇಕು, ಏನಾರ ಮಾಡಬೇಕು ಅಂತಂದ್ರೆ ಬಿಸ್ನೆಸ್ ಮತ್ತು ಬದುಕು ಎರಡೂ ರೀತಿಯಲ್ಲಿ ಏನಾರ ಬೇಕು ಅಂದರೆ ಈ ಪಾಡ್ಕಾಸ್ಟ್ನ ಕಂಪ್ಲೀಟ್ ಕೇಳಿದಾಗ ನಿಮ್ಮ ಬದುಕಿನ ಚಿತ್ರಣ ಏನೋ ಗೊತ್ತಾಗುತ್ತೆ. ಆ್ಯಂಡ್ ನನಗೊಂದು ವಂಡರ್ಫುಲ್ ಅವಕಾಶ ನಮ್ಮ ಸುಧಾಕರ್ ಸರ್ ಮಾಡಿಕೊಟ್ರು ಇದಕ್ಕೆ. ನನಗೂ ಭಾಳ ಖುಷಿ ಆದಂಥ ಪಾಡ್ಕಾಸ್ಟ್ ಸಂದರ್ಶನ ಇದು. ನಾನು ಭಾಳಷ್ಟು ನೀವು ಹೇಳ್ದಂಗೆ ನಾನು ಕಲಿಯೋದಿತ್ತು, ಕಲಿತಾ ಇದ್ದೀನಿ, ಒಂದಷ್ಟು ಕಲ್ತಿದ್ದೀನಿ ಅಂತ ಹೇಳ್ತಾ. ನಾನು ಆಗಲೇ ಹೇಳಿದೆ, ಯಂಗ್ಸ್ಟರ್ಸ್ ಇಂದ ನಾವು ಕಲಿಯೋದಿರುತ್ತೆ. ಈ ಇಂಟರ್ವ್ಯೂ ಕೂತ್ಕೊಳ್ಳೋಕೆ ಮುಂಚೆ ನಿಮ್ಮ ಬಗ್ಗೆ ಎಲ್ಲ ತಿಳ್ಕೊಂಡು, ವಾವ್, ಇಷ್ಟು ಚಿಕ್ಕ ಏಜಲ್ಲಿ ಇಷ್ಟೆಲ್ಲ ನೀವು ಸಾಧಿಸಿದ್ದೀರ. ಈಗೇನಾಗುತ್ತೆ ಅಂದರೆ ನಮ್ಮ ಜರ್ನಿನಲ್ಲಿ ಭಾಗ ಮನುಷ್ಯ ಸಾಯುವಾಗೂ ಕೂಡ ಆ ಗಳಿಗೆ ಕೂಡ ಕಲಿಕೆನೆ, ಅನುಭವ. ಸೊ ಹಾಗಾಗಿ ಕಲಿಕೆ ನಿರಂತರ ಅಷ್ಟೇ, ಕಲಿಕೆ ನಿರಂತರ. ಆ್ಯಂಡ್ ನನಗೆ ಭಾಳ ಖುಷಿಯಾದಂಥ, ಮತ್ತಷ್ಟು ಮಗದಷ್ಟು ನಾನೊಂದು ಸಪ್ರೇಟ್ ಆಗಲಿ ಕಾರಣ ಆದಂಥ ಸಂದರ್ಶನ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಸರ್, ಈ ಅವಕಾಶ ನನಗೆ ಕೊಟ್ಟಿದ್ದಕ್ಕೆ. ಆ್ಯಂಡ್ ಸುಧಾಕರ್ ಸರ್ ಕೂಡ ಥ್ಯಾಂಕ್ಸ್ ಹೇಳ್ತೀನಿ. ಹ್ಯಾಟ್ 6ಗೆ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್ ಸರ್. ಎಸ್, ಎಲ್ಲವೂ ಮೊದಲಿಗರು. ನಾನಾಗಲೇ ಹೇಳಿದೆ, ಗ್ರಾಮಫೋನ್, ಕಂಪ್ಯೂಟರ್, ಪೇಜರ್, ಮೊಬೈಲ್, ಎಲ್ಲದಕ್ಕೂ ಮೊದಲು ಸಂಗೀತ, ಮೊಬೈಲ್ಸ್ ಅಂತ. ನಾನಾಗಲೇ ಮುಗಿಯೋ ಅಂತಕ್ಕೆ ಬಂದಾಗ ಎಲ್ಲದಕ್ಕೂ ಇನ್ನು ಬರೋ ಎಲ್ಲದಕ್ಕೂ ಕೂಡ ಮೊದಲು ಅಂತ. ಆ ಸ್ಮಾರ್ಟ್ ಯಾವ್ಯಾವ ಗ್ಯಾಜೆಟ್ಸ್, ಲೋನ್, ಆಚೆ ಈಚೆ ಎಲ್ಲದಕ್ಕೂ ಕೂಡ ಮೊದಲು ಒಂಥರ ಸಂಗೀತ, ಎಲ್ಲವೂ ಪಯನಿಯರ್ ದೆನ್ ಲೀಡರ್ ನೌ ಅಂತ ನಮ್ಮ ಟ್ಯಾಗ್ ಲೈನು. ಆ ಲೀಡರ್, ಪಯನಿಯರ್ ದೆನ್ ಓಕೆ, ಲೀಡರ್ ನೌ ಅನ್ನೋದು ಫಾರ್ ಎವರ್, ಅದು ಲೀಡರ್ ನೌ
ಚೇಂಜ್ ಆಗಬಾರ್ದಲ್ಲ ಲೀಡರ್ Now, ಯಾವತ್ತು ಹೇಳಿದ್ರು ಲೀಡರ್ ನವ್ ಅನ್ನೋದು ಅದು ಇಟ್ಸ್ ವೆರಿ ಡಿಫಿಕಲ್ಟ್ ಟು ಮೇಂಟೈನ್ ದಟ್ ಲೀಡರ್ಶಿಪ್. ಯು ಹ್ಯಾವ್ ಟು ಬಿ ಅ ಲೀಡರ್. Yes, ಯಾವ ಟ್ಯಾಗ್ ಲೈನ್ಗೆ ವಿ ಹ್ಯಾವ್ ಟು ಡೂ ಜಸ್ಟಿಸ್ ಆಲ್ ದ ಟೈಮ್. ಎಸ್ ನನಗೆ ಬಂದಿಲ್ಲ ಅರ್ಥ ಆಗಿದ್ದೇನು ಅಂದರೆ ಇಲ್ಲ ಇದು ಫಾಸ್ಟಾಗಿ ಯಾವ ರೀತಿ ಅಪ್ಡೇಟ್ ಆಗಬೇಕು ಆ ಕಾಲಕ್ಕೆ, ಪ್ರತಿ ಕಾಲಕ್ಕೂ ಲೀಡರ್ ನವ್ ಅನ್ನೋ ಆ ಪದಕ್ಕಿದೆಯಲ್ಲ ಅದಕ್ಕೆ ನಿಜವಾದಂಥ ಅರ್ಥ ಸಿಕ್ಕಿದ್ದು ಮುಂದೆನೂ ಸಿಗುತ್ತೆ ಅನ್ನೋ ಭರವಸೆ ನನಗೆ ಈ ಜಾಗದಲ್ಲಿ ಕೂತಾಗ ಅನಿಸು. ಈ ಒಂದೂವರೆ ಗಂಟೆ ಐ ಥಿಂಕ್ ಜಯಂತ್ ವಂಡರ್ಫುಲ್. ನಾನು ಭಾಳಷ್ಟು ಕಲ್ತಿದ್ದೀನಿ, ನೀವುಗಳು ಕೂಡ ಭಾಳಷ್ಟು ಕಲ್ತಿದ್ದೀರಿ, ತಿಳ್ಕೊಂಡಿದ್ದೀರಿ ಅಂತ ಅನ್ಕೋತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಸರ್ ಒನ್ಸ್ ಅಗೇನ್. ಒಳ್ಳೇದಾಗಲಿ. ಥ್ಯಾಂಕ್ ಯು. ಇನ್ನೊಂದಷ್ಟು ಪ್ರಶ್ನೆಗಳಿದೆ, ನಾನು ಹೇಳಿದಲ್ಲ ನಿಮ್ಗೆ ಇನ್ನೊಂದಷ್ಟು ಗೊಂದಲಗಳು ಪ್ರಶ್ನೆಗಳಿರುತ್ತೆ. ಒಂದೆರಡು ಸಲ ಮತ್ತೆ ಪಾಡ್ಕಾಸ್ಟ್ ನೋಡಿ, ಹಂಗೂ ಗೊತ್ತಾಗಿಲ್ಲ ಅಂತಂದರೆ ಈ ಜರ್ನಿ ಬಂದು ನಿಮ್ಮ ಪ್ರಶ್ನೆಗಳು ಕೇಳಬೇಕಾದ್ರೆ ಮತ್ತೆ ಸರ್ನ ನಾನು ಸಂಪರ್ಕ ಮಾಡಿ ಕೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ನನಗೆ ಭಾಳ ಖುಷಿ ಆದಂಥ ಸಂದರ್ಶನ ಅಂತ ಹೇಳ್ತಾ ನಾನು ಈ ಮಾತನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.